ನಮಸ್ತೆ ಗುರುಗಳೇ. ನಮಸ್ತೆ ಆಲ್ ಮಾಸ್ಟರ್ಸ್. ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನು ಪ್ರಸರಿಸಿದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ಆಸ್ಟ್ರಲ್ ಮಾಸ್ಟರ್ಸ್ಗೆ, ಏಂಜಲ್ಸ್ಗೆ, ಎಲ್ಲ ಪಿರಮಿಡ್ ಶಕ್ತಿಗೆ, ಚೈತನ್ಯ ಶಕ್ತಿಗೆ ಹಾಗೂ ಜ್ಞಾನ ಹಂಚಿಕೆ ಕಾರ್ಯಕ್ರಮ ವೇದಿಕೆಯನ್ನು ಸೃಷ್ಟಿಸಿದಂತ ಪರಮೋಚ್ಚ ಗುರುಗಳಿಗೆ, ತಂದೆ ತಾಯಿಗಳಿಗೆ ಹಾಗೂ ಸೋದರಿ ಧ್ಯಾನ ಮಾರ್ಗಕ್ಕೆ ಕರೆತಂದಂತ ಸೋದರಿ ಮಂಜುಳಾರವರಿಗೆ ಪ್ರತ್ಯೇಕ ನಮನಗಳನ್ನು ಸಲ್ಲಿಸುತ್ತ ಮಾಸ್ಟರ್ಸ್ ಎಲ್ಲ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಿನ್ನೆ ದಿನ ನಾವೆಲ್ಲ ತಿಳ್ಕೊಂಡ್ವಿ, ನಾನು ಆತ್ಮ ಅನ್ನೋ ಸತ್ಯ ಅರಿತು ಅನುಭವಿಸುವ ತುಡಿತ ನಮ್ಮಲ್ಲಿ ಇದ್ರೆ ಆ ಅನುಭೂತಿಯನ್ನ ನೆನಪಿನ ಆಳದಿಂದ ಕೆದಕುವ ಪ್ರಯತ್ನವನ್ನು ಸಪ್ತ ಋಷಿಗಳು ಮಾಡ್ತಾ ಇರ್ತಾರೆ. ಅನುಭೂತಿ ಹೊಂದ್ಲಿಕ್ಕೆ ಮುಖ್ಯವಾಗಿ ಏನ್ ಬೇಕಪ್ಪ ಅಂದ್ರೆ ಪ್ರಾಮಾಣಿಕ ಪ್ರಯತ್ನ, ಧ್ಯಾನ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಬೇಕು, ಅಗತ್ಯ. ಇದಕ್ಕಾಗಿ ಅನುಭವವಿರುವ ಆತ್ಮಗಳು ಸಹಾಯ ಮಾಡ್ತದೆ ಅಂತ ತಿಳಿದ್ವಿ. ಇನ್ನು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನ ಶಕ್ತಿಯಿಂದ ಆತ್ಮ ವಿಕಸನ ಹೊಂದುವ ಜವಾಬ್ದಾರಿ ನಮ್ಮದೇ ಆಗಿದೆ. ನಮ್ಮದೇ ಜೀವಿತದ ಆಧಾರದ ಮೇಲೆ ಮುಕ್ತಿ ಪಡೆಯೋಕೆ ಕಾರಣ ಶರೀರ ಶುದ್ಧವಾದರೆ ಮಾತ್ರ ನಮಗೆ ಪರಮಾತ್ಮನೆಡೆಗೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಧ್ಯಾನ ಅಂತಕ್ಕಂಥ ಶಾಲನ್ನ ಒದ್ಕೊಂಡ್ಬಿಟ್ಟು ಪ್ರತಿಯೊಬ್ರು ಮಾಸ್ಟರ್ ಆಗ್ಬೇಕಾಗಿದೆ ಅನ್ನತಕ್ಕಂಥ ಮಾಹಿತಿಯನ್ನ ನಿನ್ನೆ ನಾವೆಲ್ಲರೂ ಕೂಡ ತಿಳಿದಿದ್ದೀವಿ ಮಾಸ್ಟರ್. ಇವತ್ತು 11ನೇ ಅಧ್ಯಾಯ ಮಾಸ್ಟರ್ ಸತ್ಯಪಯಣದಲ್ಲಿ ಭೂಮಿಯ ಮೇಲೆ ಆತ್ಮಗಳ ಪಾತ್ರ ವಿಶಿಷ್ಟವಾದದ್ದು, ಅದರಲ್ಲೂ ಮಾನವನ ಪಾತ್ರದಲ್ಲಿ ಆತ್ಮಗಳ ಜೀವಿತವು ಇನ್ನೂ ಶ್ರೇಷ್ಠವಾದದ್ದು. ಕೇವಲ ಮಾನವ ಜನ್ಮಗಳಿದ್ದಾಗಲೇ ಆತ್ಮವು ಉನ್ನತಿಯನ್ನು ಪಡೆಯಲು ಸಾಧ್ಯ. ಭೂಮಿಯ ಮೇಲೆ ಆತ್ಮಗಳ ಪಾತ್ರ ಮಾಡ್ಲಿಕ್ಕೋಸ್ಕರನೇ ಬಂದಿದೀವಿ ಅಂತ ಈಗಾಗ್ಲೇ ತಿಳಿದಿದೀವಿ ಮಾಸ್ಟರ್ಸ್. ನಾವೆಲ್ಲರೂ ಕೂಡ ಮಾನವ ಜನ್ಮದಲ್ಲಿ ಇದ್ದಾಗ್ಲೇನೆ ನಮ್ಮ ಆತ್ಮೋನ್ನತಿಯನ್ನ, ಆತ್ಮ ಪುರೋಗಮನವನ್ನ ಪಡಿಲಿಕ್ಕೆ ಸಾಧ್ಯ. ಅದರಲ್ಲೂ ಆತ್ಮಾನುಭೂತಿಯನ್ನು ಹೊಂದಿದ ಜನ್ಮಗಳು ಅತಿ ಶ್ರೇಷ್ಠ. ಆತ್ಮಾನುಭೂತಿಯನ್ನ ನಾವು ಹೊಂದ್ತಾ ಇದೀವಲ್ಲ ಮಾಸ್ಟರ್ಸ್, ಈ ಜನ್ಮದಲ್ಲಿ ಈ ಜನ್ಮ ಅತ್ಯಂತ ಶ್ರೇಷ್ಠವಾದ ಜನ್ಮ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವ ಜನ್ಮ ಪಡೆಯಲಾರಂಭಿಸಿದ ಆತ್ಮಗಳಿಗೆ ವಿಶ್ವ ಪ್ರಣಾಳಿಕೆ ಕಾರ್ಯಕರ್ತರೊಂದಿಗೆ ಸಂಪರ್ಕವನ್ನು ಸಾಧಿಸುವ ಚೈತನ್ಯವು ಮೂಡುತ್ತದೆ. ಧ್ಯಾನವನ್ನು ಮಾಡ್ತಾ ಮಾಡ್ತಾ 3ನೇ ಕಣ್ಣು ಉತ್ತೇಜನವಾಗುತ್ತದೆ. ಉನ್ನತ ಲೋಕದ ಮಾಸ್ಟರ್ಗಳಿಂದ ಸಂದೇಶಗಳನ್ನ ಪಡಿತೀವಿ ಅಂತ ಈಗಾಗ್ಲೇ ವಿಷಯಗಳನ್ನ ತಿಳಿದಿದೀವಲ್ಲ ಮಾಸ್ಟರ್ಸ್. ಆ ವಿಷಯವನ್ನ ಅವರು ನಮ್ಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಆದರೆ ಆ ಸಂಪರ್ಕವನ್ನು ಅರ್ಥೈಸಿಕೊಳ್ಳಲು ಆತ್ಮವು ತನ್ನ ಆತ್ಮಜ್ಞಾನವನ್ನು ತೊರೆದು ಸ್ವಚ್ಛ ಪರಿಪೂರ್ಣ ಆತ್ಮವನ್ನಾಗಿ ತನ್ನನ್ನು ತಾನು ಮಾರ್ಪಡಿಸಿಕೊಳ್ಳಬೇಕು. ನಾವು ಈ ಸಂಪರ್ಕವನ್ನು ಹೇಗೆ ಏರ್ಪಡ್ತದೆ ಅಂತ ಅಂದ್ರೆ ಮಾಸ್ಟರ್ಸ್, ಅದನ್ನ ನಮ್ಗೆ ಅರ್ಥ ಆಗ್ಬೇಕು. ಅವ್ರು ಸದಾ ಸಂಪರ್ಕದಲ್ಲಿ ಇರ್ತೀವಿ, ಆದ್ರೆ ನಾವು ಅರ್ಥೈಸ್ಕೊಳ್ಳೋದನ್ನ ಮರ್ತಿರೋದ್ರಿಂದ ಆ ಅರ್ಥ ಆಗ್ಬೇಕು ನಮಗೆ, ನಮ್ಮ ಆತ್ಮಕ್ಕೆ ಅಂತ ಹೇಳಿದ್ರೆ ಆತ್ಮವು ಅಜ್ಞಾನವನ್ನ ತೊರಿಬೇಕು ಮಾಸ್ಟರ್ಸ್. ಅಜ್ಞಾನವನ್ನು ತೊರೆದು ಸ್ವಚ್ಛವಾದಾಗ ಮಾತ್ರ ನಾವು ಪರಿಪೂರ್ಣ ಆತ್ಮರನ್ನಾಗಿ ಮಾರ್ಪಾಡಾಗ್ಲಿಕ್ಕೆ ಸಾಧ್ಯ. ಪಾತ್ರಗಳನ್ನು ಮಾಡುವಾಗ ಮನಸ್ಸನ್ನು ಸ್ವಚ್ಛವಾಗಿರಿಸಿಕೊಳ್ಳುವ ಕಾರ್ಯ ಸಂಪೂರ್ಣ ಪ್ರಯತ್ನವನ್ನು ಮಾಡುತ್ತಲೇ ಇರಬೇಕು. ಈಗಾಗ್ಲೇ ಎಷ್ಟೋ ಮಾಸ್ಟರ್ಸ್ಗಳಿಂದ ಜ್ಞಾನವನ್ನು ಕೂಡ ಪಡೆದಿದೀವಿ ಮಾಸ್ಟರ್ಸ್. ನಾವು ಮೊದಲು ಮನಸ್ಸನ್ನ ಸ್ಥಿಮಿತ ಮಾಡೋದಕ್ಕೋಸ್ಕರನೇ ಧ್ಯಾನಕ್ಕೆ ಕೂರ್ತೀವಿ. ಆ ಮನಸ್ಸನ್ನು ಸ್ವಚ್ಛವಾಗಿಸ್ಕೊಳ್ತಕ್ಕಂಥ ಸಂಪೂರ್ಣ ಪ್ರಯತ್ನ ನಮ್ದೇ ಆಗ್ಬೇಕು. ಅಂತ ಸಂದರ್ಭದಲ್ಲಿ ವಿಶ್ವ ಪ್ರಣಾಳಿಕೆಯ ಸಮಾಚಾರಗಳು ಆತ್ಮದ ಸಂಪರ್ಕಕ್ಕೆ ಬರುವುದು. ಆಗ ಮಾತ್ರ ನಿನ್ನೆ ತಿಳಿದ್ವಲ್ಲ ಮಾಸ್ಟರ್ಸ್, ವಿಶ್ವ ಪ್ರಣಾಳಿಕೆಯಲ್ಲಿ ಬ್ರಹ್ಮನಿಂದ ಹಿಡಿದು ಪ್ರತಿಯೊಂದು ಕೂಡ ಒಂದೊಂದು ಮನ್ವಂತರದಲ್ಲೂ ಬದಲಾಗುತ್ತೆ. ಪ್ರತಿ ಮನ್ವಂತರಕ್ಕೂ ಪ್ರತ್ಯೇಕ ಸಪ್ತ ಋಷಿಗಳಿರ್ತಾರೆ. ಅಂತ ಸಪ್ತ ಋಷಿಗಳ ಸಮಾಚಾರಗಳು, ಕಲಿಸ್ತಕ್ಕಂಥ ಗುರುಗಳ ಸಮಾಚಾರಗಳು ನಾವು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಈ ಕಲಿತಕ್ಕಂಥ ಜನ್ಮದಲ್ಲಿರ್ತಕ್ಕಂಥ ನಾವು ಕಲಿಬೇಕಪ್ಪ, ಅವರ ಸಮಾಚಾರವನ್ನ ತಿಳಿಬೇಕು, ಅರ್ಥೈಸ್ಕೋಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮನಸ್ಸನ್ನ ಸ್ವಚ್ಛ ಮಾಡ್ಕೋಬೇಕು ಹಾಗೂ ಸಂಪೂರ್ಣ ಪ್ರಯತ್ನದಲ್ಲಿ ಇರಬೇಕು, ಪರಿಶುದ್ಧವಾದ ಪ್ರಯತ್ನದಲ್ಲಿ ಇರಬೇಕು. ಈ ಸಂಪರ್ಕದ ಅರಿವು ಭೌತಿಕ ಶರೀರದಲ್ಲಿ ಪಡೆಯಲು ಶರೀರಿಯಾಗಿ ಆತ್ಮಾನುಭೂತಿಯ ಸಾಧನೆ ಅತ್ಯವಶ್ಯಕ. ಶರೀರಧಾರಿಗಳಾಗಿದ್ದಾಗ್ಲೇ ನಾವು ಆತ್ಮಾನುಭೂತಿಯನ್ನ ಸಾಧನೆಯನ್ನ ಮಾಡ್ಕೋಬೇಕು, ಅದು ಅತ್ಯವಶ್ಯಕ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರತಿ ಆತ್ಮಗಳಿಗೂ ಭೂಮಿಯಲ್ಲಿ ಪ್ರಥಮ ಬಾರಿಗೆ ಜನಿಸುವಾಗ 12 ಚಕ್ರಗಳನ್ನು, 12 ಜೊತೆ ವರ್ಣ ತಂತುಗಳನ್ನು, ಜನ್ಯು ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದು ವರ್ಣ ತಂತುಗಳಿಗೂ ಕೂಡ ಈಗಾಗ್ಲೇ ಈ ಜನ್ಯು ಅಂತಕ್ಕಂಥ ಮಾಹಿತಿಯನ್ನ ನಮ್ಮ ಗುರುಗಳು ಸಾಕಷ್ಟು ಈಗಾಗ್ಲೇ ತರಗತಿಗಳಲ್ಲಿ ನೀಡಿದ್ದಾರೆ. ಅಥವಾ ವರ್ಣ ತಂತುಗಳನ್ನು ಅಳವಡಿಸಲಾಗಿರುತ್ತದೆ. ನಾವು ಪ್ರಥಮವಾಗಿ ಭೂಮಿ ಮೇಲೆ ಜನ್ಮ ಪಡಿಬೇಕು ಅಂತ ಹೇಳಿದಾಗ
12 ಜೊತೆ ಚಕ್ರಗಳ ಜೊತೆಗೆ 12 ಜೊತೆ ವರ್ಣತಂತುಗಳನ್ನು ಕೂಡ ಅಳವಡಿಸಲಾಗಿದೆ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಭೂಮಿಯ ಮೇಲಿನ ಜೀವಿತ ಚಕ್ರದಲ್ಲಿ ಸಿಲುಕಿದ ಆತ್ಮಗಳು ಇದರ ಜ್ಞಾನದಿಂದ ವಂಚಿತರಾಗುತ್ತಾರೆ. ನಾವು ಇಷ್ಟೆಲ್ಲವನ್ನು ಪರಮಾತ್ಮನಿಂದ ಪಡೆದಿದೀವಿ ಅನ್ನೋದನ್ನ ನಾವು ಜೀವಿತ ಕ್ರಮದಲ್ಲಿ ಮರ್ತೇ ಬಿಟ್ಟಿದೀವಿ ಮಾಸ್ಟರ್ಸ್. ಈಗ ಚಕ್ರಗಳ ಮಾಹಿತಿ, ಚಕ್ರ ಧ್ಯಾನ ಮಾಡೋದ್ರ ಮುಖಾಂತರ ಸಾಕಷ್ಟು ಅನುಭವವನ್ನು ಪಡಿತಾ ಹೋಗ್ತಾ ಇದೀವಿ ಮಾಸ್ಟರ್ಸ್. ಅದ್ರ ಬಗ್ಗೆ ಇದರಲ್ಲಿ ಮಾಹಿತಿಯನ್ನು ಇನ್ನು ಹೆಚ್ಚಿನದಾಗಿ ಕೊಟ್ಟಿದ್ದಾರೆ, ತಿಳಿತಾ ಹೋಗೋಣ ಮಾಸ್ಟರ್ಸ್. ಈ 12 ಚಕ್ರದಲ್ಲಿ 7 ಚಕ್ರಗಳು ಶರೀರದ ಒಳಗೂ, ಉಳಿದ 5 ಚಕ್ರಗಳು ಶರೀರದ ಹೊರಗೂ ಚಾಚಲ್ಪಟ್ಟಿವೆ. 7 ಚಕ್ರಗಳ ಬಗ್ಗೆ ಈಗಾಗಲೇ ಮಾಹಿತಿ ಇದೆ ಮಾಸ್ಟರ್ಸ್ ನಮ್ಗೆ. ಅದರಲ್ಲಿ 6 ಚಕ್ರಗಳು 7ನೇದು ಸ್ಥಿತಿ ಅಂತಾನೂ ಕೂಡ ತಿಳಿದಿದೀವಿ ಈಗಾಗ್ಲೇ. ಇನ್ನ 5 ಚಕ್ರಗಳು ಯಾವಪ್ಪ ಅಂದ್ರೆ ಶರೀರದ ಹೊರಗೆ ಚಾಚಲ್ಪಟ್ಟಿವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದರ ಅರಿವು ಕೇವಲ ಮಾನವ ಜನ್ಮಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಇದರ ಅರಿವು ಮತ್ತೆ ಬೇರೆ ಯಾವ ಜನ್ಮಗಳಲ್ಲೂ ಇರಲ್ಲ. ಇದು ಮಾನವ ಜನ್ಮಕ್ಕೆ ಮಾತ್ರ ಸೀಮಿತ. ಬೇರೆ ಇನ್ಯಾವ ಪ್ರಾಣಿ ಜಂತುಗಳ ಜೀವಿತ ಕ್ರಮದಲ್ಲಿ ಇವು ಕಾರ್ಯನಿರತವಾಗಿರುವುದಿಲ್ಲ. ಜನ್ಮ ಪಡೆದಿರ್ತೀವಿ, ಅನುಭವ ಪಡಿತೀವಿ ಪ್ರಾಣಿ ಮತ್ತೆ ಜಂತು ಜನ್ಮದಲ್ಲಿ. ಆದರೆ ಮಾನವ ಜನ್ಮದಲ್ಲಿ ಮಾತ್ರ ಚಕ್ರಗಳು ಸಂಪರ್ಕ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೂಮಿಯ ಜ್ಞಾನವನ್ನು ಇತರ ಲೋಕಗಳಿಗೂ, ಇತರೆ ಲೋಕದ ಜ್ಞಾನವನ್ನು ಭೂಮಿಯನ್ನ ಎಲ್ಲರಿಗೂ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಮಾಧ್ಯಮವಾಗಿದೆ ಈ ಚಕ್ರಗಳು. ಯಾಕೆ ಅಂತ ಹೇಳಿದಾಗ ಮಾಸ್ಟರ್ಸ್, ಇವು ಭೂಮಿ ಅಷ್ಟೇ ಒಂದು ದೊಡ್ಡ ಲೋಕವಲ್ಲ, ಇನ್ನು ಉನ್ನತ ಲೋಕಗಳು ಇದಾವೆ ಅಂತ ನಾವ್ ಈಗಾಗಲೇ ತಿಳಿದಿದೀವಿ. ಈ ಭೂಮಿಯಲ್ಲಿ ನಾವು ಅನುಭವಕ್ಕಾಗಿ ಬಂದಾಗ ಪಡೆದಂತ ಜ್ಞಾನವನ್ನ ಏನು ಇತರ ಲೋಕಗಳಿಗೆ ಮತ್ತೆ ಇತರ ಲೋಕಗಳಲ್ಲಿರ್ತಕ್ಕಂಥ ಜ್ಞಾನವನ್ನ ಭೂಮಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ವಿನಿಮಯ ಮಾಡ್ಕೊಳ್ತಕ್ಕೋಸ್ಕರ ಈ ಚಕ್ರಗಳು ಒಂದು ಮಾಧ್ಯಮವಾಗಿದಾವಂತೆ ಮಾಸ್ಟರ್ಸ್. ಭೂಮಿಯ ಮೇಲೆ ಪ್ರಚಲಿತವಿರುವ ಜ್ಞಾನಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಿನ ಜ್ಞಾನವನ್ನು ಪಡೆದಿರುವ ಅನೇಕ ಲೋಕಗಳಿವೆ. ಏನು ನಾವು ಭೂಮಿಯಲ್ಲಿ ನೋಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ, ಇಲ್ಲಿರ್ತಕ್ಕಂಥ ಜ್ಞಾನಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಿನ ಜ್ಞಾನ ಬೇರೆ ಬೇರೆ ಲೋಕಗಳಲ್ಲಿದ್ದಾವೆ. ಅವುಗಳ ತರಂಗಗಳು ಭೂಮಿಯ ತರಂಗಗಳಿಗಿಂತ ಬಹುಪಟ್ಟು ಹೆಚ್ಚಿವೆ. ನಾವು ಈಗಾಗಲೇ ತಿಳಿದಿದೀವಲ್ಲ ಮಾಸ್ಟರ್ಸ್, ನಾವು ಜೀವಿತದಲ್ಲಿ ಪಡಿತಕ್ಕಂತಹ ಅನುಭವದ ಜ್ಞಾನದ ಆಧಾರದ ಮೇಲೆ ನಮಗೆ ಮುಂದಿನ ಜನ್ಮದ ಬುದ್ಧಿವಂತಿಕೆ ಇರ್ಬೋದು, ಮನಸ್ಸು ಇರ್ಬೋದು, ಅವೆಲ್ಲ ಸೃಷ್ಟಿಯಾಗ್ತಾವಂತ. ಅದೇ ರೀತಿಯಾಗಿ ನಾವು ಇಲ್ಲಿ ಜೀವನ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಪ್ರತಿಯೊಂದರಲ್ಲೂ ಕೂಡ ಜ್ಞಾನವನ್ನು ಪಡೆದು ಪ್ರಜ್ಞಾನದಿಂದ ವಿಜ್ಞಾನಿಗಳ ರೀತಿಯಲ್ಲಿ ಬದುಕಿದ್ರೆ ಮಾತ್ರ ಉನ್ನತವಾಗಿ ಆತ್ಮೋನ್ನತಿ ಪಡಿಲಿಕ್ಕೆ ಸಾಧ್ಯ ಮಾಸ್ಟರ್ಸ್. ಆ ಜ್ಞಾನಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಿನ ಜ್ಞಾನವನ್ನು ಪಡೆದಿರುವ ಲೋಕಗಳಿರೋದ್ರಿಂದ ಅವುಗಳ ತರಂಗಗಳು ಭೂಮಿಯ ತರಂಗಗಳಿಗಿಂತ ಬಹುಪಟ್ಟು ಹೆಚ್ಚಿವೆ. ಆದ್ದರಿಂದ ನಾವು ಆ ತರಂಗಕ್ಕೆ ಸಿದ್ಧರಾದಾಗ ಮಾತ್ರ ಆ ಜ್ಞಾನ ನಮಗೆ ಶ್ರುತಿ ಆಗ್ಲಿಕ್ಕೆ ಸಾಧ್ಯ ಮಾಸ್ಟರ್ಸ್. ಅಲ್ಲಿಯ ಜ್ಞಾನವನ್ನು ಪಡೆದು ಭೂಮಿಯ ಮೇಲೆ ಅವುಗಳ ಆವಿಷ್ಕರಣೆಯನ್ನು ಮಾಡಲು ಎಷ್ಟೋ ಆತ್ಮಗಳು ಪ್ರಯತ್ನಿಸಿ ಸಫಲತೆಯನ್ನೂ ಪಡೆದಿವೆ. ಭೂಮಿಯ ಮೇಲೆ ಅದನ್ನ ಆವಿಷ್ಕಾರ ಮಾಡ್ಲಿಕ್ಕೆ ಬರ್ತಾರಂತೆ ಮಾಸ್ಟರ್ಸ್. ಉನ್ನತ ಲೋಕದಲ್ಲಿ ಇರ್ತಕ್ಕಂಥ ಉನ್ನತ ಜ್ಞಾನವನ್ನ ಭೂಮಿ ಮೇಲೆ ಅದನ್ನ ಆಚರಣೆ ಮಾಡಿದ್ರೆ, ಅದನ್ನ ಆವಿಷ್ಕರಣೆ ಮಾಡಿದ್ರೆ ಯಾವ ರೀತಿಯ ಪ್ರತಿಫಲ ಬರ್ತದೆ ಅನ್ನೋದನ್ನ ಪ್ರಯತ್ನ ಪಡ್ಲಿಕ್ಕೆ ಎಷ್ಟೋ ಆತ್ಮಗಳು ಪ್ರಯತ್ನಿಸಿದವಂತೆ ಮಾಸ್ಟರ್ಸ್. ಹಾಗೆ ಪ್ರಯತ್ನಿಸಿ ಸಫಲತೆಯನ್ನು ಪಡೆದಿದ್ದಾವೆ. ಇನ್ನು ಹೆಚ್ಚಿನ ಆವಿಷ್ಕರಣೆಗಾಗಿ ಪ್ರಯತ್ನವು ಮುಂದುವರಿಯುತ್ತಲೂ ಇದೆ. ಇನ್ನು ಹೆಚ್ಚಿನ ಆವಿಷ್ಕರಣೆಗಾಗಿ ಪ್ರಯತ್ನವು ಮುಂದುವರಿಯುತ್ತಲೇ ಇದೆ. ಅಂದ್ರೆ ಮಾಸ್ಟರ್ಸ್, ಈಗ ಸಾಕಷ್ಟು ಮಾಸ್ಟರ್ಸ್ ಭೂಮಿಯ ಮೇಲೆ ಉನ್ನತ ಲೋಕದ ಮಾಸ್ಟರ್ಸ್ ಜನ್ಮ ಪಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಭೂಮಿ ಪರಿಶುದ್ಧವಾಗಬೇಕು, ಪ್ರಕೃತಿಯೊಂದಿಗೆ ಅನುಸಂಧಾನವಾಗಿ ನಮ್ಮ ಜೀವನ ನಡೆಸಬೇಕು ಅನ್ನೋ ಪ್ರಯತ್ನದ ಉದ್ದೇಶನೇ ಇದು ಮಾಸ್ಟರ್ಸ್. ಉನ್ನತ ಲೋಕದ ಮಾಸ್ಟರ್ ಬರ್ತಿದಾರಂದ್ರೆ ಇಲ್ಲಿ ಇರ್ತಕ್ಕಂಥ ಸ್ವಚ್ಛತೆ ಇರ್ತಕ್ಕಂಥ ಸ್ವಚ್ಛಂದವಾಗಿರ್ತಕ್ಕಂಥ ಅವಕಾಶ ಅವ್ರಿಗೆ ಆದಾಗ ಮಾತ್ರ ಬರ್ಲಿಕ್ಕೆ ಸಾಧ್ಯ ಮಾಸ್ಟರ್ಸ್. ಈ ಕಾರ್ಯಗಳೆಲ್ಲವೂ 12 ಚಕ್ರಗಳ ಉದ್ದೀಪನದ ಕಾರ್ಯದಿಂದ ನಡೆಯುತ್ತದೆ. ಈ ಕಾರ್ಯ ಹೇಗ್ ನಡೀತದಪ್ಪ ಅಂದ್ರೆ ಈ 12 ಚಕ್ರಗಳನ್ನ ನಾವು ಉದ್ದೀಪನ ಮಾಡ್ಕೊಂಡಾಗ ಮಾತ್ರ ಇಂಥ ಕಾರ್ಯಗಳು ನಡಿಲಿಕ್ಕೆ ಸಾಧ್ಯ. ಮಾನವನ ಇತಿಹಾಸವನ್ನು ತಿರುವಿದರೆ ನಿಮಗನ್ನಿಸುವುದಿಲ್ಲವೇ ಇಷ್ಟೊಂದು ಔನ್ನತ್ಯವನ್ನು ಪಡೆಯುವ ಜ್ಞಾನ ಎಲ್ಲಿಂದ ಬಂತು ಎಂದು? ನಾವು ನಿನ್ನೆ ಗುರುಗಳು ಹೇಳ್ತಾ ಇದ್ರು, ನಾವು ಬರೇ ಈಗ ನೋಡ್ತಿರೋದಲ್ಲ ಇತಿಹಾಸ, ಹಿಂದೆ ವೇದಗಳ ಕಾಲ ಅವುಗಳನ್ನೆಲ್ಲ ನೋಡಿದಾಗ ಎಷ್ಟು ಅದ್ಭುತ ಜ್ಞಾನಿಗಳಿದಾರಲ್ಲ. ಅವಾಗೆಲ್ಲ ನಾವೇ ಈಗ ಅವರಿಂದ ಬರೀ ಒಂದು ಸೂಜಿಯ ಮೊನೆಯಷ್ಟು ತಿಳಿಯಕ್ ಆಗ್ತಾ ಇಲ್ವಲ್ಲ, ಅಷ್ಟೊಂದು ಜ್ಞಾನ ಹಿಂದೆನೆ ಇದೆ ಅಂತ ನಮ್ಗೆ ಈಗಾಗ್ಲೇ ಜ್ಞಾನಕ್ಕೆ ಬರ್ತಾ ಇದೆ ಅಲ್ಲ ಮಾಸ್ಟರ್ಸ್. ಆ ಜ್ಞಾನ ಎಲ್ಲಿ ಅದು ಅಂತ ಹೇಳಿದ್ರೆ ಈ ರೀತಿ ಉನ್ನತ ಲೋಕದಿಂದ ಬಂದಿರ್ತಕ್ಕಂಥ ಜ್ಞಾನ ಮಾಸ್ಟರ್ಸ್. ಈ ಜ್ಞಾನವೆಲ್ಲವೂ ಇತರ ಔನ್ನತಿಯನ್ನು ಪಡೆದ ಲೋಕಗಳಿಂದ ವಿನಿಮಯ ಮಾಡಿಕೊಂಡದ್ದಾಗಿದೆ. ಆ ಜ್ಞಾನ ಎಲ್ಲನೂ ಕೂಡ ಉನ್ನತ ಲೋಕದಿಂದ
ವಿನಿಮಯ ಮಾಡ್ಕೊಂಡಂತ ಜ್ಞಾನ ಮಾಸ್ಟರ್ಸ್. ಅದೆಲ್ಲವೂ ಕೂಡ ಇತರ ಲೋಕಗಳಲ್ಲಿ ಆವಿಷ್ಕರಿಸಲ್ಪಟ್ಟ ವಿಷಯವು, ಅದು ಇತರ ಲೋಕದಲ್ಲಿದ್ದಂತಹ ಆವಿಷ್ಕರಿಸಲ್ಪಟ್ಟಂತಹ ವಿಷಯ. ಅದು ಭೌತಿಕ ರೂಪದಲ್ಲಿ ರೂಪಾಂತರಣೆಗೊಂಡು ಹೇಗೆ ಕಾರ್ಯನಿರ್ವಹಿಸುವುದೆಂದು ಪರೀಕ್ಷಿಸಲು ಈ ಜ್ಞಾನವನ್ನು ಭೂಮಿಗೆ ರವಾನಿಸಲಾಗುವುದು. ನಾವು ಭೌತಿಕ ದೇಹದಲ್ಲಿದ್ದಾಗ, ಈ ಭೂಮಿಯಲ್ಲಿರ್ತಕ್ಕಂಥ ದೇಹವನ್ನು ಹೊಂದಿದಾಗ ರೂಪಾಂತರಣೆಗೊಂಡು ಅದು ಹೇಗೆ ನಿರ್ವಹಣೆ ಮಾಡುತ್ತೆ. ನೀವೆಲ್ಲ ತಿಳಿದಿದ್ದೀರಾ ಮಾಸ್ಟರ್ಸ್, ಪ್ರತಿಯೊಂದು ಕೂಡ ಪ್ರತಿ ಕ್ಷಣವೂ ಕೂಡ ರೂಪಾಂತರ ಉಂಟಾಗುತ್ತದೆ ಅನ್ನೋ ವಿಷಯವನ್ನು. ಆ ಈ ಭೂಮಿಯಲ್ಲಿ ಆ ಉನ್ನತ ಲೋಕದ ವಿಷಯ ರೂಪಾಂತರಣೆಗೊಂಡು ಹೇಗೆ ಕರ್ತವ್ಯ ನಿರ್ವಹಿಸುತ್ತೆ ಅಂತ ಅನ್ನೋದನ್ನು ಪರೀಕ್ಷೆ ಮಾಡಕ್ಕೋಸ್ಕರ ಆ ಜ್ಞಾನವನ್ನ ಭೂಮಿಗೆ ರವಾನಿಸಿದ್ರು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೂಮಿಯ ಕಾಲಮಾನವು ಅತಿ ಕಡಿಮೆ ಇರುವ ಕಾರಣ, ಭೂಮಿಯ ಕಾಲಮಾನ ಅಂತಕ್ಕಂಥದ್ದು ಕಡಿಮೆ ಮಾಸ್ಟರ್ಸ್, ಅದಕ್ಕೋಸ್ಕರ ಸಂಶೋಧನೆಯ ಪರಿಣಾಮವೂ ಕೂಡ ಅತಿ ಶೀಘ್ರದಲ್ಲೇ ತಿಳಿಯುತ್ತದೆ. ಭೂಮಿಯ ಕಾಲಮಾನ ಕಡಿಮೆ ಇರೋ ಕಾರಣ ಏನಾದ್ರೂ ಸಂಶೋಧನೆಗೆ ಅಂತ ಬಂದಾಗ ಅದು ಅತಿ ವೇಗದಲ್ಲೇ ರಿಸಲ್ಟ್ ಬರ್ತದೆ ಮಾಸ್ಟರ್ಸ್. ಆದ ಕಾರಣ ಸಂಶೋಧನೆಯ ಜ್ಞಾನವು ಭೂಮಿಗೆ ಪ್ರಸರಿಸಲ್ಪಡುವುದು. ಆ ಸಂಶೋಧನೆಯಿಂದ ಬಂದಂತ ಜ್ಞಾನ ಇದೆಯಲ್ಲ ಮಾಸ್ಟರ್ಸ್, ಅದು ಭೂಮಿಗೆ ಪ್ರಸಾರವಾಗ್ತದೆ. ಅಲ್ಲಿಯ ಮೇಲ್ವಿಚಾರಕರು ಅದನ್ನು ಪರಿಶೀಲಿಸಿ ಭೂಮಿಯ ಸಮಯ ಸಂದರ್ಭಗಳಿಗನುಸಾರವಾಗಿ ಜ್ಞಾನವನ್ನು ಉದ್ದೀಪನಗೊಳಿಸಿ ಕಾರ್ಯರೂಪಕ್ಕೆ ತರಲು ಶಕ್ತರಾದ ಆತ್ಮಗಳಿಗೆ ಅದನ್ನು ನೀಡಲಾಗುವುದು. ಅದನ್ನೆಲ್ಲ ನಮ್ಗೀಗಾಗ್ಲೇ ತಿಳಿದಿದೆ ಮಾಸ್ಟರ್ಸ್. ನಮ್ಗೆ ಏನೇ ಬರ್ತಿದೆ ಅಂದ್ರು ಸುಮ್ನೆ ಬರ್ತಾ ಇಲ್ಲ. ನಮ್ಗೆ ಅದು ಪ್ರತಿ ಯಾವ ಸಮಯಕ್ಕೆ ಏನ್ ಬರ್ಬೇಕು, ಏನನ್ನ ಕಳಿಸ್ಬೇಕು ಇವರಿಗೆ ಅನ್ನೋದನ್ನೆಲ್ಲದು ಕೂಡ ಅದನ್ನ ನಿರ್ದೇಶಕರ ಪ್ರಕಾರನೇ ಬರ್ತಾ ಇದೆ ಅನ್ನೋ ಜ್ಞಾನದಲ್ಲಿ ನಾವಿದ್ದಾಗ ಮಾಸ್ಟರ್ಸ್ ಇದೆಲ್ಲ ಅರ್ಥ ಆಗ್ತದೆ ಮಾಸ್ಟರ್ಸ್. ಆ ಮೇಲ್ವಿಚಾರಕರು ಇರ್ತಾರಲ್ಲ, ಅದನ್ನ ಪರಿಶೀಲನೆ ಮಾಡ್ಬಿಟ್ಟು ಭೂಮಿಯ ಸಮಯ ಮತ್ತು ಸಂದರ್ಭಕ್ಕನುಸಾರವಾಗಿ ಏನೇ ಬಂದ್ರು ಕೂಡ ಈ ಸಮಯಕ್ಕೆ ಅದು ಬಂದಿದೆ ಅಂದ್ರೆ ಈ ಸಮಯಕ್ಕೆ ಇದರ ಅವಶ್ಯಕತೆ ಇದೆ ಅಂತ ಭಾವಿಸ್ಬೇಕು ಮಾಸ್ಟರ್ಸ್. ಆಗ ಸಮಯ ಸಂದರ್ಭಕ್ಕನುಸಾರವಾಗಿ ಜ್ಞಾನವನ್ನು ಉದ್ದೀಪನಗೊಳಿಸಿ ಅಂತವರಿಗೆ ಕಾರ್ಯರೂಪಕ್ಕೆ ತರಲಿಕ್ಕೆ ಅದಕ್ಕೆ ಯಾರು ಶಕ್ತರಿದ್ದಾರೆ ಅಂತ ಆತ್ಮಗಳಿಗೆ ನೀಡ್ತಾರಂತೆ ಮಾಸ್ಟರ್ಸ್. ಬೇರೆಯವರಿಗಿದೆ ನನಗೆ ಯಾಕಿಲ್ಲ ಅನ್ನೋ ಭಾವನೆ ಬೇಡ ಮಾಸ್ಟರ್ಸ್. ನಾವ್ ಯಾವುದಕ್ಕೆ ಶಕ್ತರಿದೀವೋ ಆ ಶಕ್ತ್ಯಾನುಸಾರನೇ ಬರ್ತಾ ಹೋಗ್ತದೆ ಮಾಸ್ಟರ್ಸ್ ನಮ್ಗೆಲ್ಲದೂ ಕೂಡ. ಹೀಗೆ ಸ್ವೀಕರಿಸಲ್ಪಟ್ಟ ಜ್ಞಾನವು ಭೌತಿಕ ರೂಪವನ್ನು ಪಡೆದು ಮಾನವರ ಜೀವಿತದಲ್ಲಿ ಹೊಸ ಆವಿಷ್ಕಾರಗಳಾಗಿ ಮೂಡಿಬರುವವು. ಹೀಗೆ ಏನು ಉನ್ನತ ಲೋಕದ ಕಾರ್ಯಕರ್ತರಿಂದ ಸ್ವೀಕಾರ ಮಾಡಿದಂತ ಜ್ಞಾನ ಇದೆಯಲ್ಲ ಮಾಸ್ಟರ್ಸ್, ಅದು ಭೌತಿಕ ರೂಪವನ್ನು ಪಡೆದು ಈ ಭೂಮಿಯಲ್ಲಿ ಮಾನವನ ಜೀವಿತಾವಧಿಯಲ್ಲಿ ಜೀವನದಲ್ಲಿ ಹೊಸ ಆವಿಷ್ಕಾರಗಳಾಗಿ ಮೂಡಿ ಬರುವವು. ಮಾನವನ ಜೀವಿತದ ಮೇಲೆ ಈ ಆವಿಷ್ಕಾರಗೊಂಡ ವಿಷಯಗಳ ಪರಿಣಾಮ ಕ್ರಮವನ್ನು ಅನುಭವಗಳ ಜ್ಞಾನವನ್ನಾಗಿ ಮೂಲ ಚೈತನ್ಯಕ್ಕೆ ರವಾನಿಸಲಾಗುತ್ತದೆ. ಇದನ್ನ ಅನುಭವಗಳ ಜ್ಞಾನವನ್ನಾಗಿ ಮಾಸ್ಟರ್ಸ್, ಮೂಲ ಚೈತನ್ಯ ಅಂದ್ರೆ ಹೇಳಿದ್ರೆ ಗೊತ್ತಲ್ಲ ಮಾಸ್ಟರ್ಸ್, ಪರಮಾತ್ಮನೆಡೆಗೆ ರವಾನೆ ಆಗ್ತಾ ಇರೋದು. ನಮ್ಮ ಏನೇ ಅನುಭವ ಇದ್ರೂ ಕೂಡ ಆ ಬೆಳ್ಳಿ ದಾರದ ಮುಖಾಂತರ ಪರಮಾತ್ಮನಿಗೆ ಸಂದೇಶ ಹೋಗ್ತದೆ ಪ್ರತಿಯೊಂದು ಕೂಡ ಅನ್ನೋದು ನಮ್ಗೆ ಈಗಾಗಲೇ ತಿಳಿದಿರೋ ಜ್ಞಾನ ಮಾಸ್ಟರ್ಸ್. ಇದೇ ರೀತಿಯಲ್ಲಿ ಭೂಮಿಯಲ್ಲಿ ಉತ್ತಮ ನೆನೆಸಿದ ಜ್ಞಾನವನ್ನು ಸಂಶೋಧನೆಗಳನ್ನು ಇತರ ಲೋಕದ ನಿವಾಸಿಗಳೊಂದಿಗೂ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ಈ ಭೂಮಿಯಲ್ಲಿ ಉತ್ತಮ ಜ್ಞಾನ ಇದು ಅಂತ ಅನ್ಸಿದ್ದನ್ನು ಕೂಡ, ಮತ್ತೆ ಉತ್ತಮ ಸಂಶೋಧನೆ ಅಂತ ಅನ್ಸಿದ್ದನ್ನು ಕೂಡ ಬೇರೆ ಲೋಕಗಳ ನಿವಾಸಿಗಳೊಂದಿಗೆ ವಿನಿಮಯ ಮಾಡ್ಕೊಳ್ತೀವಂತೆ ಮಾಸ್ಟರ್. ಈ ಕಾರ್ಯಗಳ ಅರಿವು ಸಾಮಾನ್ಯ ಮಾನವರಂತೆ ಜೀವಿಸುವವರಿಗೆ ಅರಿವಿಗೆ ಬರುವುದಿಲ್ಲ. ಈ ಏನ್ ನಡೀತಕ್ಕಂತ ಮುಖ್ಯ ಕಾರ್ಯ ನಡೀತಾ ಇದೆ ಅನ್ನೋ ಅರಿವಿದೆಯಲ್ಲ ಮಾಸ್ಟರ್ಸ್, ಸಾಮಾನ್ಯ ಮಾನವರಿಗೆ ಹೇಳಿದ್ರೆ ಇದು ಏನೇನೋ ಹೇಳ್ತಿದಾರ ಅನ್ಸುತ್ತಲ್ಲ ಮಾಸ್ಟರ್ಸ್, ಆ ರೀತಿ ಅನ್ಸುತ್ತೆ. ಆ ಸಾಮಾನ್ಯ ಜೀವನ ಅವರಿಗೆ ಅರಿವಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಕಾರಣ ಮಾನವನ ಪಾತ್ರವು 12 ಚಕ್ರಗಳನ್ನು ಹೊಂದಿದ್ದರೂ ಮೊದಲು 3 ಚಕ್ರದ ಸ್ಥಾಯಿಯಲ್ಲೇ ಪಾತ್ರ ನಿರ್ವಹಿಸುತ್ತಿರುತ್ತದೆ. ಅಂದ್ರೆ 12 ಚಕ್ರಗಳು ಇದ್ರೂ ಕೂಡ ಈಗಾಗಲೇ ತಿಳಿದಿದ್ದೀವಲ್ಲ ಮಾಸ್ಟರ್ಸ್, ಮೊದಲ 3 ಚಕ್ರಗಳು ಮೂಲಾಧಾರ, ಸ್ವಾಧಿಷ್ಠಾನ ಹಾಗೂ ಮಣಿಪುರ, ಆ ಚಕ್ರಗಳ ಸ್ಥಿತಿಗಳು, ಆ ಸ್ಥಿತಿಯಲ್ಲೇ ಇದ್ದು ನಾವು ಜೀವನ ಪಾತ್ರ ನಿರ್ವಹಣೆ ಮಾಡೋ ಕಾರಣ ನಮಗೆ ಈ ಉನ್ನತ ಮಾಹಿತಿ, ಉನ್ನತ ಜ್ಞಾನ ಇದೆಯಲ್ಲ ಅದು ತಕ್ಷಣಕ್ಕೆ ಅರ್ಥ ಆಗೋದಿಲ್ಲ. ಮಣಿಪುರ ಚಕ್ರದ ಸ್ಥಾಯಿಯಲ್ಲಿ ಆತ್ಮವು ಮಾನವನ ಮೂಲಭೂತ ಸೌಕರ್ಯಗಳೆನಿಸಿಕೊಂಡ ಆಹಾರ, ಸಂತಾನೋತ್ಪತ್ತಿ ಮತ್ತು ಭೌತಿಕ ಸುಖಗಳನ್ನು ಅರಸಿದ ಜೀವಿತಗಳಲ್ಲಿ ಮಗ್ನವಾಗಿರುತ್ತದೆ. ಯಾಕೆ ಅರ್ಥ ಆಗೋದಿಲ್ಲ ಅನ್ನೋದಕ್ಕೆ ಮಾಹಿತಿ ಕೊಡ್ತಾ ಇದ್ದಾರೆ ಮಾಸ್ಟರ್. ಈ ಚಕ್ರದ ಸ್ಥಾಯಿಯಲ್ಲಿದ್ರೆ ಆತ್ಮವು ಮಾನವನ ಮೂಲಭೂತ ಸೌಕರ್ಯಗಳಾದ ಊಟದ ಬಗ್ಗೆ, ಆಹಾರದ ಬಗ್ಗೆ, ಸಂತಾನೋತ್ಪತ್ತಿ ಅಂದ್ರೆ
ಮುಂದಿನ ಜೀವನ ಅಭಿವೃದ್ಧಿ ಅಂತ ತಿಳಿದಿದೀವಿ ಮಾಸ್ಟರ್ಸ್ ನಾವು. ಹಾಗೂ ಭೌತಿಕ ಸುಖಗಳು, ನನಗೆ ಅದು ಬೇಕು ಇದು ಬೇಕು, ನಾನು ಅದಿದ್ರೆ ಸಂತೋಷವಾಗಿರ್ತೀನಿ ಅಂತಕ್ಕಂಥ ಭೌತಿಕ ಸುಖಗಳ ಜೀವಿತಗಳಲ್ಲೇ ಮಗ್ನವಾಗಿರೋದ್ರಿಂದ ಮಾಸ್ಟರ್ಸ್ ಈ ಉನ್ನತ ಮಟ್ಟದ ಜ್ಞಾನ ನಮಗೆ ಅರ್ಥ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಆತ್ಮಕ್ಕೆ ತನ್ನ ಸ್ವಮಾನದ ಅರಿವಾಗಲಿ ತನ್ನ ಗುರಿಯ ಬಗ್ಗೆ ಆಗಲಿ ಅವಗಾಹನೆ ಇರುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಮಾಸ್ಟರ್ಸ್ ನಮ್ಮ ಆತ್ಮಕ್ಕೆ ನಾವು ಆತ್ಮ ಉನ್ನತವಾದ ಶಕ್ತಿ ಉಳ್ಳಂತ ಆತ್ಮ, ಅದ್ಭುತ ಆತ್ಮ, ಪರಮಾತ್ಮನ ಸಮಾನನಾದ ಆತ್ಮ, ಸ್ವಮಾನದ ಇಂಥ ಸ್ವಮಾನದ ಅರಿವು ನಮಗಿರೋದಿಲ್ಲ. ಮತ್ತೆ ನಮ್ಮ ಗುರಿ, ನಾವು ಈ ಭೂಮಿಗೆ ಅನುಭವ ಪಡಿಲಿಕ್ಕೋಸ್ಕರ ಬಂದಿದೀವಿ. ಆ ಅನುಭವ ಪಡೆದು ನಾವು ಪ್ರಕೃತಿಯಲ್ಲಿ ಅನುಸಂಧಾನ ಬದುಕಬೇಕು ಅನ್ನೋ ಗುರಿನೂ ಮರ್ತು ಬಿಟ್ಟಿದೀವಿ. ಆ ಅವಗಾಹನೆ ಇಲ್ಲದೆ ಇರುವ ಕಾರಣ ಮಾಸ್ಟರ್ಸ್ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಅವ್ಯಕ್ತ ಅಶಾಂತಿಯೊಂದಿಗೆ ಜೀವಿತಗಳು ಕಳೆಯುತ್ತವೆ. ನಮ್ಮಲ್ಲಿ ಅಶಾಂತಿ ಅಂತಕ್ಕಂಥದ್ದು ಬರ್ಲಿಕ್ಕೆ ಇದೇ ಮುಖ್ಯ ಕಾರಣ ಮಾಸ್ಟರ್ಸ್. ಈ ಸ್ಥಿತಿಯಲ್ಲಿ ಆತ್ಮವು ಅನುಭವಗಳನ್ನು ಪಡೆಯುತ್ತಾ ಅನೇಕ ಜನ್ಮಗಳನ್ನು ಪಡೆಯುತ್ತದೆ. ನಾವು ಈ ಸ್ಥಿತಿಯಲ್ಲಿ ಎಷ್ಟು ದಿನ ಇರ್ತೀವೋ ಅಷ್ಟು ದಿನಗಳು ಕೂಡ ಆ ಸ್ಥಿತಿಯನ್ನ ನಮ್ಮ ಅವಗಾಹನೆ ಬರುವವರೆಗೂ ಕೂಡ ಅಲ್ಲಿ ಆ 3 ಚಕ್ರಗಳಲ್ಲೇ ಜನನ ಮರಣ ಚಕ್ರದಲ್ಲಿ ಸಿಲುಕ್ಬೇಕಾಗ್ತದೆ ಮಾಸ್ಟರ್ಸ್. ಆತ್ಮವು ಅನುಭವಗಳನ್ನು ಪಡೆಯುತ್ತಾ ಅನೇಕ ಜನ್ಮಗಳನ್ನು ಪಡೆಯುತ್ತದೆ. ಪಡೆದ ಅನುಭವಗಳ ಸಾರವನ್ನು ಆತ್ಮದಲ್ಲಿ ಶೇಖರಿಸಿಕೊಳ್ಳುತ್ತಾ ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನು ಸರಿದೂಗಿಸಿಕೊಳ್ಳುವ ಅರಸಾಹಸ ಮಾಡುತ್ತಾ ಜೀವಿತಗಳಲ್ಲಿ ತನ್ಮಯಗೊಂಡಿರುತ್ತದೆ. ಆ 3 ಚಕ್ರಗಳಲ್ಲಿ ಇರುತ್ತಾ ಪಡೆದ ಅನುಭವಗಳ ಸಾರವನ್ನು ಆತ್ಮ ಶೇಖರಿಸಿಕೊಂಡಿರುತ್ತೆ ಮಾಸ್ಟರ್ಸ್. ಅದರಿಂದ ಆ ಶೇಖರಿಸಿಕೊಂಡಂತ ನಾವೇನು ಜೀವಿತದಲ್ಲಿ ಮಾಡಿದಂತ ಪಾಪ ಪುಣ್ಯಗಳ ಲೆಕ್ಕಾಚಾರದಲ್ಲಿ ಏನ್ ಮಾಡ್ತೀವಿ ಮಾಸ್ಟರ್ಸ್, ಪುನಃ ಜನನ ಮರಣವನ್ನ ಪಡೆಯುತ್ತಾ ಅವುಗಳನ್ನ ನೀಕೊಂಡು ಬರ್ಲಿಕ್ಕೆ ಸುಮ್ನೆ ಇರಲ್ಲ. ಪ್ರತಿ ಸರಿನೂ ಕೂಡ ಪ್ರಯತ್ನ ಪಡುತ್ತೆ, ಅರಸಾಹಸ ಮಾಡ್ತಾ ಇರ್ತೀವಂತೆ ನೋಡ್ರಿ ಮಾಸ್ಟರ್ಸ್. ಅರಸಾಹಸ ಮಾಡುತ್ತಾ ಜೀವಿತಗಳಲ್ಲಿ ತನ್ಮಯಗೊಂಡಿರುತ್ತದೆ. ಈಗ ಮೊದಲನೇ ಚಕ್ರ ಆದಂತ ಮೂಲಾಧಾರ ಚಕ್ರ ಕೆಂಪು ಬಣ್ಣ ಅಂತ ಈಗಾಗ್ಲೇ ತಿಳಿದಿದೀವಿ ಮಾಸ್ಟರ್ಸ್. ಆ ಚಕ್ರಗಳ ಬಗ್ಗೆ ಮಾಹಿತಿನೂ ತಿಳಿದಿದ್ರ. ಅದೇ ರೀತಿ ಚಕ್ರ ಧ್ಯಾನವನ್ನು ಕೂಡ ಮಾಡ್ತಾ ಹೋಗ್ತಾ ಇದೀವಿ ನಾವು. ಅದಕ್ಕೋಸ್ಕರ ಗುರುಗಳು ಇಷ್ಟೊಂದು ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ಮಾಸ್ಟರ್ಸ್, ಸಪ್ತ ಚಕ್ರಗಳನ್ನ ದಾಟಿದ್ರೆ ಸಪ್ತ ಋಷಿಗಳು ಕೊಡ್ತಕ್ಕಂಥ ಜ್ಞಾನವನ್ನ ಪಡಿಲಿಕ್ಕೆ ನಾವು ಸಾಧ್ಯವಾದಷ್ಟು ಅರ್ಹರಾಗ್ಲಿ, ಕಲಿಯುವ ಜನ್ಮದಿಂದವನ್ನ ದಾಟಿ ಕಲಿಸುವ ಜನ್ಮಕ್ಕೆ ಹೋಗ್ಲಿ ಅನ್ನೋ ನಿಟ್ಟಿನಲ್ಲಿ ಇದೆಲ್ಲ ಪ್ರಯತ್ನ ನಡೀತಾ ಇದೆ. ನಂತರದ 2ನೇ ಚಕ್ರ ಸ್ವಾಧಿಷ್ಠಾನ, 3ನೇ ಚಕ್ರ ಮಣಿಪುರ, ನಂತರದ 2 ಚಕ್ರಗಳಾದ ಅನಾಹುತ ಮತ್ತು ವಿಶುದ್ಧ ಚಕ್ರಗಳ ಸ್ಥಾಯಿಯಲ್ಲಿ ಮೊದಲ ಸ್ಥಾಯಿಯಲ್ಲಿ ಪಡೆದ ಜ್ಞಾನವನ್ನು ವೃದ್ಧಿಸಿಕೊಳ್ಳುತ್ತಾ, ಈ 3 ಚಕ್ರಗಳಾದ ನಂತರ ಬರ್ತಕ್ಕಂತಹ ಅನಾಹತ ಮತ್ತು ವಿಶುದ್ಧ ಚಕ್ರಗಳ ಸ್ಥಾಯಿಯಲ್ಲಿ ಮೊದಲ ಸ್ಥಾಯಿಯಲ್ಲಿ ಪಡೆದ ಜ್ಞಾನವನ್ನು ವೃದ್ಧಿಸಿಕೊಳ್ಳುತ್ತಾ ತನಗಿಂತ ಮೊದಲೇ ಉನ್ನತ ಸ್ಥಾಯಿಗೇರಿರುವ ಅನುಭವಿ ಆತ್ಮಗಳ ಅನುಭವ ಜ್ಞಾನವನ್ನು ಕೇಳುತ್ತಾ ಆ ಅನುಭವಗಳು ತಾನೇ ಅನುಭವಿಸಿರುವಂತೆ ಭಾವಿಸುತ್ತಾ ಇತರರೊಂದಿಗೆ ಅದನ್ನು ಬಣ್ಣಿಸುತ್ತಾ ಮಹಾಜ್ಞಾನಿ ಎಂದು ತನ್ನನ್ನು ತಾನೇ ವರ್ಣಿಸಿಕೊಳ್ಳುತ್ತಾ ವ್ಯರ್ಥ ಕಾಲಹರಣ ಮಾಡುತ್ತಾ ಅನೇಕ ಜೀವಿತಗಳನ್ನು ಕಳೆಯುತ್ತದೆ ಮಾಸ್ಟರ್ಸ್. ಈಗ ನಾವು ಸದ್ಯ ಅನಾಹತ ಚಕ್ರವನ್ನದಕ್ಕೆ ಬರ್ಲಿಕ್ಕೆ ಧ್ಯಾನಕ್ಕೆ ಹೆಜ್ಜೆ ಇಡುವಾಗ್ಲೇ ಅನಾಹತ ಚಕ್ರ ಮುಟ್ಟಿರ್ತಾರೆ ಅಂತ ಯಾಕೆ ಹೇಳ್ತಾರಂದ್ರೆ ಮಾಸ್ಟರ್ಸ್, ಅನಾಹತ ಚಕ್ರಕ್ಕೆ ಬಂದಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾಸ್ಟರ್ಸ್, ಮೊದಲು ಪಡೆದಂತ ಜ್ಞಾನವನ್ನು ವೃದ್ಧಿ ಮಾಡ್ಕೊಂತ ನಮಗಿಂತ ಮೊದಲೇ ಏನು ಈ ಜ್ಞಾನವನ್ನ ಪಡೆದಂತ ಉನ್ನತ ಸ್ಥಾಯಿಗೇರಿದಂತ ಅನುಭವಿ ಆತ್ಮಗಳು, ಈಗೇನು ಗುರುಗಳು ಅಂತ ಭಾವಿಸ್ಬೋದು ಮಾಸ್ಟರ್ಸ್, ಅಂತ ಅನುಭವಿ ಆತ್ಮಗಳ ಅನುಭವ ಜ್ಞಾನವನ್ನು ಕೇಳುತ್ತಾ ಆ ಅನುಭವಗಳು ನಾನೇ ಅನುಭವಿಸಿರುವಂತೆ ಭಾವಿಸುತ್ತಾ ಇತರರೊಂದಿಗೆ ಅಂದ್ರೆ ಅನುಭವವನ್ನ ಹಂಚಿಕೊಳ್ಳುತ್ತಾ ನಾನು ಕೂಡ ಮಹಾಜ್ಞಾನಿ ಅಂತ ಹೇಳ್ಕೊಳ್ತಾ ವರ್ಣಿಸ್ಕೊಳ್ತಾ ವ್ಯರ್ಥ ಕಾಲಹರಣ ಮಾಡುತ್ತಾ ಅನೇಕ ಇದ್ರಲ್ಲೂ ಈ 2 ಚಕ್ರಗಳಲ್ಲೂ ಕೂಡ ಸಾಕಷ್ಟು ಜನ್ಮಗಳನ್ನ ತಳಿತೀವಿ. ಆ 2 ಚಕ್ರಗಳನ್ನು ಕೂಡ ಸಾಧ್ಯವಾದಷ್ಟು ಬೇಗ ದಾಟ್ಲಿ ಅನ್ನೋ ಉದ್ದೇಶದಿಂದನೇ ಈ ಚಕ್ರ ಧ್ಯಾನ, ಚಕ್ರಗಳ ಮಾಹಿತಿ, ಸಾಕಷ್ಟು ಜ್ಞಾನ, ಇನ್ನು ನಾನಾ ಪುಸ್ತಕಗಳನ್ನು ಓದಿ ಜ್ಞಾನಗಳನ್ನ ತಿಳಿತಕ್ಕಂಥದ್ದು ಇದೇ ಉದ್ದೇಶ ಮಾಸ್ಟರ್ಸ್. ತದನಂತರದ ಸ್ಥಾಯಿ ಆಜ್ಞಾ ಚಕ್ರ. ಈ ಸ್ಥಿತಿಗೆ ತಲುಪಿದ ಆತ್ಮಗಳು ತಮ್ಮನ್ನು ತಾವು ಅರಿಯುವ ಪ್ರಯತ್ನಕ್ಕೆ ಅಡಿಯಿಡುತ್ತವೆ. ಆಜ್ಞಾ ಚಕ್ರಕ್ಕೆ ಸ್ಥಿತಿಗೆ ಬಂದ್ವಿ ಅಂದ್ರೆ ಮಾಸ್ಟರ್ಸ್, ನಾವು ತಮ್ಮನ್ನು ತಾವು ನಾನು ಯಾರು ಅಂತಕ್ಕಂಥದನ್ನ ಮೊದಲು ಮಾಡ್ಕೊಂಡು ಈ ಭೂಮಿಗೆ ಬಂದ ಕಾರಣವೇನು, ನನ್ನ ಜೀವಿತದ ಉದ್ದೇಶವೇನು ಅನ್ನೋದನ್ನೆಲ್ಲ ಅರಿತಾ ಹೋಗ್ತದೆ ಮಾಸ್ಟರ್ಸ್. ಈ ಚಕ್ರವು ಉತ್ತೇಜಿತಗೊಂಡ ನಂತರ ಆತ್ಮಕ್ಕೆ ಸ್ವಸ್ವರೂಪದ ಅರಿವಿನ ಭಾವ ಮೂಡತೊಡಗುತ್ತದೆ. ಈ ಚಕ್ರ ಏನಾದ್ರೂ ಉತ್ತೇಜಿತಗೊಂಡ್ರೆ ಮಾಸ್ಟರ್, ಆತ್ಮಕ್ಕೆ ನಾನು ಆತ್ಮ ಅಂತಕ್ಕಂಥ ಭಾವನೆ ಮೊದಲುಗೊಂಡು ಆ ಆತ್ಮದ ಸ್ವಸ್ವರೂಪ ಏನು,
ಅಂತಕ್ಕಂಥ ಅರಿವಿನ ಭಾವ ಮೂಡ್ತದಂತೆ ಮಾಸ್ಟರ್ಸ್. ಆಜ್ಞಾ ಚಕ್ರದ ಸ್ಥಿತಿಯನ್ನ ತಲುಪುವವರೆಗೂ ಯಾವುದೇ ಸ್ವಪ್ರಯತ್ನವಿಲ್ಲದೆ ಜನ್ಮ ಜನ್ಮಗಳ ಅನುಭವ ಪಡೆಯುತ್ತಾ ಸುಲಭವಾಗಿ ಹಂತ ಹಂತವಾಗಿ ಉನ್ನತಿಯನ್ನು ಪಡೆಯುತ್ತದೆ. ಇನ್ನು ವಿಶುದ್ಧ ಚಕ್ರವನ್ನ ದಾಟಿ ಆಜ್ಞಾ ಚಕ್ರದ ಸ್ಥಿತಿಯನ್ನ ತಲುಪಿದ್ದೇ ಆದ್ರೆ ಮಾಸ್ಟರ್ಸ್, ಅಲ್ಲೇನಾಗ್ತದೆ, ಯಾವುದೇ ಸ್ವಪ್ರಯತ್ನ ಬೇಡ, ಜನ್ಮ ಜನ್ಮಗಳ ಅನುಭವ ಪಡೆಯುತ್ತಾ ಸುಲಭವಾಗಿ ಹಂತ ಹಂತವಾಗಿ ಉನ್ನತಿಯನ್ನು ಪಡಿತೇವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದರೆ ಈ ಚಕ್ರದ ಸ್ಥಿತಿಯನ್ನ ತಲುಪಿದ ಆ ಆತ್ಮಗಳು ಇನ್ನು ಮುಂದಿನ ಅಥವಾ ಆಜ್ಞಾ ಚಕ್ರದ ಸ್ಥಿತಿಯಲ್ಲಿ ಉಳಿಯಲು ಸಾಧನೆಯ ಆದಿಯನ್ನ ತುಳಿಯಲೇಬೇಕು. ಆದ್ರೆ ಈ ಚಕ್ರವನ್ನ ಆಜ್ಞಾ ಚಕ್ರಗೆ ಬಂದ ತಕ್ಷಣ ಜನ್ಮ ಜನ್ಮಗಳ ಪಡೆಯುತ್ತ ಸುಲಭವಾಗಿ ದಾಟ್ತೀವಿ ಅಂದ್ರೂ ಕೂಡ, ಸುಲಭವಾಗಿ ಉನ್ನತಿಯನ್ನ ಹೊಂದುತ್ತೀವಿ ಅಂದ್ರೂ ಕೂಡ ಮಾಸ್ಟರ್ಸ್, ಆಜ್ಞಾ ಚಕ್ರದ ಸ್ಥಿತಿಯಲ್ಲಿ ಉಳಿಯಲು ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸಾಧನೆ ಅಂತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ. ಸಾಧನೆ ಆದಿಯನ್ನ ತುಳಿಲೇಬೇಕು ಮಾಸ್ಟರ್ಸ್. ಈ ಸ್ಥಿತಿಯಲ್ಲಿ ಮಾನವನ ಮನದಲ್ಲಿ ಜಿಜ್ಞಾಸೆಯು ಮೂಡುತ್ತದೆ. ಈ ಸ್ಥಿತಿಗೆ ಬಂದ ತಕ್ಷಣ ಮಾಸ್ಟರ್ಸ್, ಮಾನವನ ಮನಸ್ಸಿನಲ್ಲಿ ಜಿಜ್ಞಾಸೆ ಮೂಡುತ್ತದೆ. ತಾನು ಕೇವಲ ಶರೀರವೇ, ತಾನು ಯಾರು, ಎಲ್ಲಿಂದ ಹೇಗೆ ಬಂದೆ ಎಂಬ ಪ್ರಶ್ನೆಗಳು ಮೂಡತೊಡಗುತ್ತವೆ. ಈಗಾಗಲೇ ತಿಳಿದಿದೀವಿ ಮಾಸ್ಟರ್ಸ್, ಆಧ್ಯಾತ್ಮಿಕ ಜ್ಞಾನದ ಜಿಜ್ಞಾಸೆ ಏನಾಗಿರ್ಬೇಕು ಅಂತ. ತಾನು ಯಾರು ಅಂತಕ್ಕಂಥದ್ದು, ಎಲ್ಲಿಂದ ಮತ್ತೆ ಹೇಗೆ ಬಂದೆ ಅಂತಕ್ಕಂಥದ್ದು ಪ್ರಶ್ನೆಗಳು ಮೂಡುತ್ತವೆ. ಈಗಾಗಲೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಮ್ಮ ಋಷಿಗಳನ್ನ ಜ್ಞಾನವನ್ನ ನೀಡಿದ್ದಾರೆ. ಈ ಪ್ರಶ್ನೆಗಳ ಉತ್ತರಕ್ಕಾಗಿ ಹುಡುಕಾಟ, ಅನ್ವೇಷಣೆ, ಜಿಜ್ಞಾಸೆ ಹೆಚ್ಚಾದಂತೆ ಮಾರ್ಗದರ್ಶನದ ಬೆಂಬಲ ದೊರೆಯುತ್ತದೆ. ನಮ್ಮಲ್ಲಿ ಈ ಪ್ರಶ್ನೆ ಮೂಡಿದ್ರೆ ಮಾಸ್ಟರ್ಸ್, ಆ ಜ್ಞಾನವನ್ನ ಉತ್ತರವನ್ನ ಹೇಳಲಿಕ್ಕೆ, ಅದಕ್ಕೋಸ್ಕರ ನಮಗೆ ಹೇಳಲಿಕ್ಕೆ ಯಾರಾದ್ರೂ ಮಾಸ್ಟರ್ಸ್ ರೆಡಿ ಇರ್ತಾರೆ ಮಾಸ್ಟರ್ಸ್. ನಮ್ಮಲ್ಲಿ ಪ್ರಶ್ನೆನೇ ಮೂಡ್ಲಿಲ್ಲ ಅಂದ್ರೆ, ಪ್ರಶ್ನೆನೇ ಇಲ್ಲ ಅಂದ್ರೆ ಉತ್ತರ ಹೇಳಲಿಕ್ಕೆ ಯಾರು ಸಿದ್ಧರಿರಲ್ಲ ಮಾಸ್ಟರ್ಸ್. ಅದಕ್ಕೋಸ್ಕರ ಗುರುಗಳು ಸಾಕಷ್ಟು ಸರಿ ಹೇಳ್ತಾರೆ, ಪ್ರಶ್ನೆಗಳನ್ನು ಕೇಳಿ ಕೇಳಿ ಅಂತಾನು ಕೂಡ. ಪ್ರಶ್ನೆಗಳ ಉತ್ತರಕ್ಕಾಗಿ ಹುಡುಕಾಟ, ಅನ್ವೇಷಣೆ, ಜಿಜ್ಞಾಸೆ ಹೆಚ್ಚಾದಂತೆ ಮಾರ್ಗದರ್ಶನ ಬೆಂಬಲ ದೊರೀತಾ ಹೋಗ್ತದೆ. ಫಲವಾಗಿ ಧ್ಯಾನದ ಮಾರ್ಗವೂ ದೊರೆಯುತ್ತದೆ. ಅದರ ಫಲವಾಗಿ ಉನ್ನತ ಧ್ಯಾನದ ಮಾರ್ಗ ಕೂಡ ದೊರೆಯುತ್ತದೆ. ಧ್ಯಾನವೆಂದರೆ ಮನಸ್ಸನ್ನು ನಿವೃತ್ತಗೊಳಿಸುವ ಕಾರ್ಯ. ಮನಸ್ಸನ್ನು ನಿವೃತ್ತಿ ಮಾಡ್ಬೇಕು. ಮನಸ್ಸಿಗೆ ಆ ಮನಸ್ಸಿನ ನಿರಂತರ ಆಲೋಚನಾ ಪ್ರವೃತ್ತಿಯಿಂದ ಕಲ್ಮಶಗೊಂಡ ಆತ್ಮವು ಸತತವಾದ ಧ್ಯಾನದ ಅಭ್ಯಾಸದಿಂದ ಪರಿಶುದ್ಧಗೊಳ್ಳುತ್ತದೆ. ಈ ಮಂಗನಂತ ಮನಸ್ಸನ್ನು ಸ್ತಬ್ಧ ಮಾಡೋದು ಅಂತ ಹೇಳ್ತಿದ್ವಲ್ಲ ಮಾಸ್ಟರ್ಸ್, ಈ ಆಜ್ಞಾ ಚಕ್ರಕ್ಕೆ ಬರುವ ವೇಳೆಗೆ ಅದನ್ನ ನಿವೃತ್ತಿಗೊಳಿಸ್ಬೇಕಂತೆ ಮಾಸ್ಟರ್ಸ್. ಮನಸ್ಸನ್ನ ಅಂದ್ರೆ ಬುದ್ಧಿಯಿಂದ ಆಲೋಚನೆ ಮಾಡ್ತಕ್ಕಂಥ, ಬುದ್ಧಿಯಿಂದ ಕರ್ತವ್ಯ ಆತ್ಮ ಬುದ್ಧಿಗೆ ಹತ್ರ ಇರೋದ್ರಿಂದ ಮಾಸ್ಟರ್ಸ್, ಆತ್ಮದ ಮಾತು ಬೇಗ ಕೇಳುತ್ತೆ ಬುದ್ಧಿಗೆ. ಅದಕ್ಕೋಸ್ಕರ ಆ ಮನಸ್ಸಿಗೆ ನಿವೃತ್ತಿಯನ್ನ ಮಾಡ್ರಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಧ್ಯಾನದ ಮಾರ್ಗವು ದೊರೆತ ನಂತರ ಮನಸ್ಸನ್ನು ನಿವೃತ್ತಿಗೊಳಿಸಬೇಕು. ಮನಸ್ಸಿನ ನಿರಂತರ ಆಲೋಚನಾ ಪ್ರವೃತ್ತಿಯಿಂದ ಕಲ್ಮಶಗೊಂಡ ಆತ್ಮವು ಸತತವಾದ ಧ್ಯಾನದ ಅಭ್ಯಾಸದಿಂದ ಪರಿಶುದ್ಧನೂ ಆಗ್ಬೇಕು. ಇದರ ಪ್ರಭಾವದಿಂದ ತಾನು ಕೇವಲ ಮಾನವ ಶರೀರ ಅಲ್ಲ, ಶರೀರಕ್ಕೂ ಮಿಗಿಲಾದ ಆತ್ಮ ಅಂತ ಹೇಳಿ ಅರಿವು ಬರ್ತದೆ. ತಾನು ಜನ್ಮದಿಂದ ಜನ್ಮಕ್ಕೆ ಬೇರೆ ಬೇರೆ ಶರೀರದಿಂದ ಪಾತ್ರ ಮಾಡಲು ಬಂದಂತ ಅವಿನಾಶಿ ಆತ್ಮ ಅಂತ ಅರಿವು ಮೂಡುತ್ತದೆ. ಈಗಾಗಲೇ ತಿಳಿದಿದೀವಲ್ಲ ಮಾಸ್ಟರ್ಸ್, ನಾವು ಜನ್ಮದಿಂದ ಜನ್ಮಕ್ಕೆ ಪಾತ್ರ ಮಾಡ್ಲಿಕ್ಕೆ ಬಂದಂತಹ ನಾನು ಅವಿನಾಶಿ ಆತ್ಮ. ಮರಣ ಅಂತಕ್ಕಂಥದ್ದು ಏನಿದ್ರು ಈ ಭೌತಿಕ ಶರೀರಕ್ಕೆ ಮಾತ್ರ ಅಂತಕ್ಕಂಥ ಅರಿವು ನಮ್ಮಲ್ಲಿ ಮೂಡ್ತದೆ. ಸಾಮಾನ್ಯವಾಗಿ ಆತ್ಮವು ಈ ಸ್ಥಿತಿಯನ್ನು ತಲುಪಿದ ನಂತರ ತಾನು ಸತ್ಯವನ್ನು ಅರಿತೆ ಎಂಬ ಭಾವದಿಂದ ಬೀಗಲಾರಂಭಿಸುತ್ತದೆ. ಸಾಮಾನ್ಯವಾಗಿ ಆತ್ಮ ಅಂತಕ್ಕಂಥದ್ದು ಈ ಸ್ಥಿತಿಯನ್ನ, ಏನು ಆಜ್ಞಾ ಚಕ್ರದ ಸ್ಥಿತಿಯನ್ನ ತಲುಪಿದ ತಕ್ಷಣ, ಓ ಸತ್ಯ ಗೊತ್ತಾಯ್ತು ನನಗೆ, ಓ ಇಷ್ಟೇನಾ, ಇದು ಜನನ ಮರಣ ಅನ್ನೋದಕ್ಕೆ ದುಃಖಿಸಬಾರ್ದು, ಜನನ ಅನ್ನೋದು ಖುಷಿಯಾದ ವಿಚಾರ ಅಂತ, ಅದಷ್ಟೇನೆ ಮರಣ ಅಂತಕ್ಕಂಥದ್ದು ಕೂಡ ಆನಂದದ ವಿಚಾರ ಅಂತಕ್ಕಂಥ ಜ್ಞಾನ ಬಂದ ತಕ್ಷಣ ಏನ್ ಮಾಡ್ತದೆ ಮಾಸ್ಟರ್ಸ್, ಅದು ಬೀಗಲಾರಂಭಿಸದಂತೆ ಸಂತೋಷ ಸತ್ಯವನ್ನ ತಿಳ್ಕೊಂಡೆ ಅಂತ ಹೇಳ್ಬಿಟ್ಟು ಬೀಗ್ಲಿಕ್ಕೆ ಪ್ರಾರಂಭ ಮಾಡುತ್ತಂತೆ ಮಾಸ್ಟರ್ಸ್. ತಾನು ಅರಿಯಬೇಕಾದ ಜ್ಞಾನವು ಇಷ್ಟೇ ಎಂದು ಭಾವಿಸಿ ಮುಂದೆ ತಾನು ಪಡೆಯುವ ಜನ್ಮಗಳಲ್ಲಿ ತನ್ನನ್ನು ತಾನು ಮರೆಯಬಾರದು ಅಂತ ನಿರ್ಧರಿಸಿಕೊಳ್ತದೆ. ಆದ್ರೆ ಒಂದು ಲಿಮಿಟೇಷನ್ ಹಾಕಳ್ತದಂತೆ ಮಾಸ್ಟರ್ಸ್, ನಾನು ತಿಳಿಬೇಕಾಗಿರ್ತಂತ ಜ್ಞಾನ ಇಷ್ಟೇ ಅಂತ ತಿಳ್ಕೊಳ್ತದಂತೆ ಮಾಸ್ಟರ್ಸ್. ಆದ್ರೆ ಮುಂದಿನ ಜನ್ಮದಲ್ಲಿ ನಾನು ಇದಕ್ಕಿಂತ ಕೆಳಗಿನ ಮಟ್ಟಕ್ಕೆ ಯಾವುದೇ ಕಾರಣಕ್ಕೂ ಇಳಿಬಾರ್ದು, ನನ್ನನ್ನ ನಾನು ಮರಿಬಾರ್ದು ಅಂತ ನಿರ್ಧಾರ ಮಾಡ್ಕೊಳ್ತದಂತೆ ಮಾಸ್ಟರ್ಸ್. ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಮತ್ತೇನು ಕೂಡ ಆಗ ನಾನು ತಿಳಿಬೇಕಾಗಿರೋ ಜ್ಞಾನ ಇಷ್ಟೇ ಅಂತ ತಿಳ್ಕೊಂಡಾಗ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಪಾತ್ರ ಮಾಡ್ಲೇಬೇಕಾಗ್ತದ ಮಾಸ್ಟರ್ಸ್. ಸೃಷ್ಟಿಯ ಚಕ್ರದಲ್ಲಿ ಪಾತ್ರ ಮಾಡುತ್ತಲೇ ಸಾಗುವ ಆತ್ಮಗಳು ಸಿಲುಕಿಕೊಳ್ಳುತ್ತವೆ. ಅಂದ್ರೆ ನಾವು ತಿಳಿಬೇಕಾದ ಜ್ಞಾನ ಇಷ್ಟೇ ಅಂತ ಲಿಮಿಟೇಷನ್ ಹಾಕಬಾರ್ದು, ಇದಕ್ಕಿಂತ ಉನ್ನತ ಲೋಕಗಳಿವೆ, ಉನ್ನತ ಜ್ಞಾನವಿದೆ ಅನ್ನೋ ಭಾವನೆಯಲ್ಲೇ ಇರಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಈ ಸ್ಥಿತಿಯನ್ನು ದಾಟಿ ಹೊರ ಬಂದರೆ ದೊರಕುವುದೇ ಶ್ರೇಷ್ಠ ಸ್ಥಿತಿ.
ಈ ಎಲ್ಲಾ ಸ್ಥಿತಿಗಳನ್ನ ದಾಟಬೇಕು. ಉನ್ನತ ಲೋಕ ಇದೆ, ಉನ್ನತ ಜ್ಞಾನ ಇದೆ, ನಾನ್ ತಿಳಿದಿರೋ ಜ್ಞಾನನೇ ಮಹಾನ್ ಅಲ್ಲ ಅನ್ನೋ ಭಾವನೆ ನಮ್ಮಲ್ಲಿ ಮೊದಲು ಇರ್ಬೇಕು ಮಾಸ್ಟರ್ಸ್. ಇನ್ನು 7ನೆಯ ಸ್ಥಿತಿ ಸಹಸ್ರಾರ. ಇದನ್ನು ಸಹಸ್ರ ಪದ್ಮಗಳ ಸ್ಥಿತಿ ಅಂತಾನು ಕರಿತೀವಿ. ಸಹಸ್ರಾರ ಅಂದ್ರೆ ಸಹಸ್ರ ಪದ್ಮಗಳ ಸ್ಥಿತಿ ಅಂತ ಕರಿತೀವಿ. ಲೌಕಿಕ ವಿಷಯಗಳಿಂದ ಹೊರತಾಗಿ ಆಂತರಿಕ ಆನಂದವನ್ನು ಹೊಂದಿದ ಸೂಚಕವೇ ಈ ಸ್ಥಿತಿ. ಈ ಭೌತಿಕ ಜೀವನದಲ್ಲಿ ಲೌಕಿಕ ಆನಂದವೇ ಮುಖ್ಯ ಅಂತ ತಿಳಿದಿದೀವಲ್ಲ ಮಾಸ್ಟರ್ಸ್. ಅದನ್ನ ಹೊರತಾಗಿ ನಾವು ಜೀವನ ಮಾಡಿದಾಗ, ಆಂತರಿಕ ಆನಂದವನ್ನು ಪಡೆದಾಗ ಬರ್ತಕ್ಕಂಥ ಸ್ಥಿತಿನೇ ಈ ಸಹಸ್ರಾರ ಸ್ಥಿತಿ. ಲೌಕಿಕ ವಿಷಯಗಳಿಂದ ಹೊರತಾಗಿ ಆಂತರಿಕ ಆನಂದವನ್ನು ಹೊಂದಿದ ಸೂಚಕವಾದ ಈ ಸ್ಥಿತಿ ಸತ್ಯ ಆನಂದದ ಅರಿವೇ ಈ ಸ್ಥಿತಿ. ಸತ್ಯ ಮತ್ತು ಆನಂದದೇ ಆತ್ಮದ ಏನು ಮೂಲ ಗುಣಗಳಲ್ಲ ಮಾಸ್ಟರ್ಸ್. ಆ ಸತ್ಯ ಮತ್ತು ಆನಂದದ ಅರಿವು ನಮಗಾದಾಗ ಆ ಸಹಸ್ರಾರ ಸ್ಥಿತಿಯಲ್ಲಿ ಇದೀವಿ ಅಂತ ಅರ್ಥ ಮಾಸ್ಟರ್ಸ್. ಸಹಸ್ರ ಬಂಗಾರದ ದಳಗಳುಳ್ಳ ಕಮಲದ ಚಿತ್ರವೇ ಇದರ ದ್ಯೋತಕ. ಸಹಸ್ರಾರ ಸ್ಥಿತಿ ಅಂದ್ರೆ ಸಹಸ್ರ ಬಂಗಾರದ ದಳಗಳುಳ್ಳತಕ್ಕಂಥ ಚಿತ್ರಣವೇ ಇದರ ದ್ಯೋತಕ ಮಾಸ್ಟರ್ಸ್. ಈ ಸ್ಥಿತಿಯನ್ನು ತಲುಪಿದ ಮಾನವ ಅತ್ಯುತ್ತಮ ನೆನೆಸಿಕೊಳ್ಳುತ್ತಾನೆ, ಮಾನಸಿಕವಾಗಿ ಸಂಪೂರ್ಣನಾಗಿ ಸ್ವಸ್ಥನಾಗಿರುತ್ತಾನೆ, ಯಾವುದೇ ವಿರೋಧಾಭಾಸದ ಭಾವದಿಂದ ಮುಕ್ತನಾಗುತ್ತಾನೆ. ಯಾವುದಕ್ಕೆ ಆಗ್ಲಿ ಯಾಕೆ ಏನು ಅನ್ನೋ ಪ್ರಶ್ನಾರ್ಥಕ ಚಿಹ್ನೆಗಳೇ ಇರಲ್ಲ ಮಾಸ್ಟರ್ಸ್. ಏನು ಎಲ್ಲಿ ಯಾವಾಗ ಇವೆಲ್ಲ ಪ್ರಶ್ನೆಗಳು ಮೂಡೋದೇ ಇಲ್ಲ. ಹೌದಾ, ಓಕೆ, ಇಟ್ಸ್ ಓಕೆ ಅಂತಕ್ಕಂಥ ಭಾವದಲ್ಲೇ ಇರುತ್ತಾನೆ. ವಿರೋಧಾಭಾಸದ ಭಾವದಿಂದ ಮುಕ್ತಿಯನ್ನು ಪಡಿತೀವಿ. ತನ್ನಲ್ಲಿ ಉದುಗಿ ಹೋಗಿದ್ದ ದೈವತ್ವವನ್ನು ಹೊರಸೂಸುತ್ತಾ, ತನ್ನಲ್ಲಿ ಏನು ಇದುವರೆಗೆ ನಾವೇನು ಮರೆಮಾಚಲ್ಪಟ್ಟಿದ್ವಲ್ಲ ಮಾಸ್ಟರ್ಸ್, ಆತ್ಮದ ಬೆಳಕನ್ನ, ಆ ದೈವತ್ವ ಸ್ಥಿತಿಯನ್ನ ಅದನ್ನು ಹೊರಸೂಸುತ್ತಾ ಭೂಲೋಕದಲ್ಲಿ ಸದ್ಯದ ಕಾಲದಲ್ಲಿ ಪ್ರಚಲಿತದಲ್ಲಿರುವಂತೆ 7 ಚಕ್ರಗಳ ಸ್ಥಿತಿಯು ಮಾನವನ ರೂಪದಲ್ಲಿ ಆತ್ಮದ ಮುನ್ನಡೆಯ 7 ಮೆಟ್ಟಿಲುಗಳಾಗಿವೆ. ನಾವೆಲ್ಲ ಹೇಳ್ತಿದೀವಲ್ಲ ಮಾಸ್ಟರ್ಸ್, ತಿರುಪತಿ ತಿಮ್ಮಪ್ಪಗೆ ಹೋಗ್ತಾರೆ, 7 ಮೆಟ್ಟಿಲ ದೇವ, 7 ಕೊಂಡಲ ದೇವ ಅಂತೆಲ್ಲ ಹೇಳ್ತೀವಿ. ಆ 7 ಮೆಟ್ಟಿಲುಗಳ ಸ್ಥಿತಿನೇ ಈ 7 ಚಕ್ರಗಳು ಮಾಸ್ಟರ್ಸ್. ಈ 7 ಚಕ್ರಗಳ ಸ್ಥಿತಿಯನ್ನ ದಾಟಿದಾಗ ನಾವು ದೈವೀಯ ರೂಪರಾದಾಗ, ದೈವತ್ವ ಸ್ಥಿತಿ ಇದ್ದಾಗ ಅದೇ ಮಾಸ್ಟರ್ಸ್ 7 ಚಕ್ರಗಳನ್ನ ದಾಟ್ತಕ್ಕಂಥ 7 ಮೆಟ್ಟಿಲುಗಳ ಈ ಸ್ಥಿತಿ. ಈ 7 ಚಕ್ರಗಳು ಮಾನವ ಶರೀರದ ಒಳಭಾಗದಿಂದ ಕಾರ್ಯನಿರ್ವಹಿಸುತ್ತಿರುವ 7 ಸ್ಥಿತಿಗಳು. ಇವು ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ 7 ಚಕ್ರಗಳು ಒಳಭಾಗದಿಂದ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಸ್ಥಿತಿಗಳು ಮಾಸ್ಟರ್ಸ್. ಇಲ್ಲಿಯವರೆಗಿನ ಆತ್ಮದ ಸಾಧನೆಯು ಕನಿಷ್ಠತೆಯಿಂದ ಶ್ರೇಷ್ಠ ಮಾನವನಾಗುವವರೆಗಿನ ಪಯಣ. ಇದುವರೆಗೆ ತಿಳಿದಿದ್ದು ಕನಿಷ್ಠತೆಯಿಂದ, ನಾವು ಕನಿಷ್ಠ ಅಂತ ತಿಳಿದಿದ್ವಲ್ಲ ಮಾಸ್ಟರ್ಸ್, ಅಲ್ಲಿಂದ ಶ್ರೇಷ್ಠ ಮಾನವ ಹೇಗಾಗ್ಬೇಕು ಅನ್ನೋದ್ರ ಬಗ್ಗೆ ತಿಳಿದಂತ ಪಯಣದ ವಿಷಯ ಇದು. ಮುಂದಿನ ಪಯಣವೇ ಶ್ರೇಷ್ಠ ಮಾನವತೆಯಿಂದ ಪರಮಾತ್ಮನಾಗುವ ಹಾದಿಯಲ್ಲಿನ ಪಯಣ. ಈಗ ಶ್ರೇಷ್ಠ ಮಾನವ ಸ್ಥಿತಿಯಲ್ಲಿ ಇದ್ಕೊಂಡ್ಬಿಟ್ಟು ನಾವು ಪರಮಾತ್ಮರು ಹೇಗಾಗ್ಬೇಕು, ನಾವೇ ಪರಮಾತ್ಮ ಅಂತ ಹೇಳ್ತೀವಿ, ಆ ಪರಮಾತ್ಮ ಸ್ಥಿತಿಯನ್ನ ನಾವು ಹೇಗ್ ತಲುಪಬೇಕು ಅನ್ನೋ ಪಯಣದ ಹಾದಿಯನ್ನ ತಿಳಿಸ್ತಾ ಹೋಗ್ತಿದಾರೆ ಮಾಸ್ಟರ್ಸ್. ಸ್ವಲ್ಪ ನೋಡ್ತಾ ಹೋಗೋಣ. ಇಲ್ಲಿಯವರೆಗೆ ಪಯಣಕ್ಕಾಗಿ ಆತ್ಮವು ಅನೇಕ ಜನ್ಮಗಳಲ್ಲಿ ಪಾತ್ರ ಮಾಡುತ್ತಾ, ಆಡುತ್ತಾ, ಅನುಭವಿಸುತ್ತಾ ಸಾಧಾರಣ ಗತಿಯಲ್ಲಿ ಸಾಧನೆಯನ್ನು ಮಾಡುತ್ತಾ ಇರುತ್ತದೆ. ಇದುವರೆಗೆ 7 ಚಕ್ರಗಳಲ್ಲಿ ಇದುವರೆಗೆ 7 ಚಕ್ರಗಳಲ್ಲಿ ಸಾಧನೆ ಮಾಡುತ್ತಾ, ಆಡುತ್ತಾ, ಅನುಭವವನ್ನ ಪಡೆಯುತ್ತಾ ನಿಧಾನ ಗತಿಯಲ್ಲಿ ಸಾಗ್ತಾ ಇರ್ತದೆ ಮಾಸ್ಟರ್. ಸಹಸ್ರಾರದ ಸ್ಥಿತಿಗೆ ತಲುಪಿದಾಗ ವಾಸ್ತವತೆಯನ್ನು ಅರಿತು, ತಾನೂ ಭೂಮಿಗೆ ಬಂದ ಕಾರ್ಯದ ಅನಿವಾರ್ಯತೆಯನ್ನು ಅರಿತು, ತನ್ನನ್ನು ತಾನು ತ್ವರಿತಗತಿಯಲ್ಲಿ ಉನ್ನತಿಯನ್ನು ಪಡೆಯುತ್ತಾ ಚಲಿಸಲು ಸಾಧನೆಯ ಗತಿಯನ್ನು ತೀವ್ರಗೊಳಿಸಿಕೊಳ್ಳುತ್ತದೆ. ಸಹಸ್ರಾರ ಸ್ಥಿತಿಯನ್ನು ತಲುಪಿದ ತಕ್ಷಣ ಏನಾಗ್ತದೆ ಅಂದ ಮಾಸ್ಟರ್ಸ್, ನಾನು ಭೂಮಿಗೆ ಅನುಭವವನ್ನು ಪಡೆಯಕ್ಕೋಸ್ಕರ ಬಂದಿದ್ದೆ, ಇದನ್ನು ಮುಗಿತು, ನಾನು ಅನುಭವಕ್ಕೋಸ್ಕರ ಬಂದಿದ್ದೀನಿ, ಅದು ನನ್ನ ಅನಿವಾರ್ಯತೆ ಇತ್ತು. ಅನುಭವ ಪಡಿಲಿಕ್ಕೋಸ್ಕರನೇ ಬಂದಿದ್ದು, ಇದು ನನ್ನ ಅನಿವಾರ್ಯತೆ ಇತ್ತು. ಅದಕ್ಕೋಸ್ಕರ ನಾನು ಇನ್ನ ಉನ್ನತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಬೇಗ ನಾನು ಸಾಧನೆಯನ್ನ ಮಾಡ್ಬೇಕು ಅನ್ನೋ ತೀವ್ರ ಗತಿಯನ್ನ, ತನ್ನ ಚಲನೆಯ ಗತಿಯನ್ನ ತೀವ್ರಗೊಳಿಸ್ಕೊಳ್ತದಂತೆ ಮಾಸ್ಟರ್ಸ್. ಮುಂದಿನ ಗುರಿಯಾದ ಪರಮಾತ್ಮ ಸ್ವರೂಪಿಯಾಗಲು ಕೇವಲ ಧ್ಯಾನ ಸಾಧನೆಯಿಂದ ಸಾಧ್ಯವಾಗುವುದಿಲ್ಲ. ನಾವು ಮುಂದಿನ ತೀವ್ರ ಗತಿಯಲ್ಲಿ ಚಲನೆ ಮಾಡ್ಬೇಕು ಅಂದ್ರೆ ಮಾಸ್ಟರ್ಸ್, ಪರಮಾತ್ಮನೆಡೆಗೆ ಧ್ಯಾನ ಸಾಧನೆ ಒಂದೇ ಸಾಧ್ಯವಾಗೋದಿಲ್ಲ. ಅದರೊಂದಿಗೆ ಇಂದಿನವರೆಗಿನ ಶೇಖರಣೆಯಾದ ಅನೇಕ ಜನ್ಮಗಳ ಅನುಭವದ ಆಧಾರದಿಂದ ರೂಪಿತವಾದ ಕರ್ಮ ಸಂಬಂಧಿ ಲೆಕ್ಕಾಚಾರಗಳೆಲ್ಲದರಿಂದ ಆತ್ಮವು ಸಂಪೂರ್ಣವಾಗಿ ಮೂಲದಿಂದ ಮುಕ್ತವಾಗಬೇಕು. ಇದಾಗ್ಲೇ ತಿಳಿದಿದೀವಲ್ಲ ಮಾಸ್ಟರ್ಸ್, ಕರ್ಮ ಪ್ರಕ್ಷಾಳನೆ ಆಗದಲೆ ನಮ್ಮ ಕರ್ಮ ಪ್ರಕ್ಷಾಳನೆ ಆಗದಲೆ ಪರಮಾತ್ಮನ ಎಡೆಗೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯನೂ ಇಲ್ಲ ಅಂತಕ್ಕಂಥದ್ದು. ಯಾವುದೇ ಸರಿ ತಪ್ಪುಗಳೆಂಬ ಭಾವನೆಗಳಿಂದ
ಹೊರತಾಗಿ ತನ್ನೆಲ್ಲ ಪಾತ್ರಗಳನ್ನು ಕೇವಲ ಅನುಭವಕ್ಕಾಗಿ ನಟಿಸಿರುವೆನೆಂಬ ಸತ್ಯಾಂಶವನ್ನು ಒಪ್ಪಬೇಕು. ನಾನು ಹಾಗೆ ಮಾಡಬಾರ್ದಾಗಿತ್ತು, ಹೀಗೆ ಮಾಡಬಾರ್ದಾಗಿತ್ತು ಅಲ್ಲ ಮಾಸ್ಟರ್ಸ್. ನಾನು ಆ ಜನ್ಮ ಪಡಿಬಾರ್ದಾಗಿತ್ತು, ಈ ಜನ್ಮ ಪಡಿಬಾರ್ದಾಗಿತ್ತು ಅಲ್ಲ ಮಾಸ್ಟರ್ಸ್. ಅವೆಲ್ಲವನ್ನು ಹೊರತಾಗಿ ಎಲ್ಲದೂ ಆಗಿರೋದು ಒಳಿತಿಗಾಗಿ ಅನ್ನೋ ಭಾವನೆಗೆ ಬಂದು ನಾನು ಅನುಭವಕ್ಕಾಗಿ ನಟನೆ ಮಾಡಿದ್ದೀನಿ. ಇದೇ ಸತ್ಯ. ಯಾವುದು ಸರಿ ಇಲ್ಲ, ಯಾವುದು ತಪ್ಪಿಲ್ಲ, ಯಾವುದು ಒಳಿತಿಲ್ಲ, ಯಾವುದು ಕೆಡುಕಿಲ್ಲ ಅಂತ ಹೇಳಿ ಆ ಸತ್ಯಾಂಶವನ್ನು ಒಪ್ಕೊಂಡಾಗ ಮಾತ್ರ ಮಾನವೇತರ ಎಲ್ಲ ಪಾತ್ರಗಳಿಂದ ತನ್ನನ್ನು ತಾನು ಸಂಪೂರ್ಣವಾಗಿ ಬೇರ್ಪಡಿಸಿಕೊಂಡಾಗ ಮಾತ್ರ ಮುಂದಿನ ಹಾದಿಯು ಬೆಳಕಾಗುವುದು. ನಾವು ಮಾನವ ಪಾತ್ರಗಳಿಂದ ನಮ್ಮನ್ನು ನಾವೇ ಸಂಪೂರ್ಣವಾಗಿ ಬೇರ್ಪಡಿಸಿಕೊಳ್ಳಬೇಕು ಮಾಸ್ಟರ್ಸ್. ಉನ್ನತ ಸ್ಥಿತಿಯಲ್ಲಿ ಆತ್ಮಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಇದು ಸಾಧ್ಯ. ಮುಂದಿನ ಹಾದಿಯಲ್ಲಿ ಬೆಳಕು ಕಾಣ್ತದೆ. ನಾವೇನು ಇದುವರೆಗೂ ದೂರ 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 ಪರಮಾತ್ಮನಿಂದ ನಡ್ಕೊಂಡ್ ಬಂದ್ಬಿಟ್ಟು ಕತ್ತಲೆ ಹಾದಿಯಲ್ಲೇ ಬಂದಿದೀವಿ ಮಾಸ್ಟರ್ಸ್. ಇವಾಗ ಧ್ಯಾನ ಅಂತಕ್ಕಂಥದನ್ನ ತಗೊಂಡ್ಬಿಟ್ಟು ಯೂ ಟರ್ನ್ ತಗೊಳ್ತಾ ಇದೀವಿ. ಆ ಯೂ ಟರ್ನ್ ತಗೊಂಡು ಪರಮಾತ್ಮನೆಡೆಗೆ ಮುಖ ಮಾಡ್ಬೇಕಂದ್ರೇನೆ ಮಾಸ್ಟರ್ಸ್ ನಮ್ಮೆಲ್ಲ ಕರ್ಮಗಳು ಪ್ರಕ್ಷಾಳನೆ ಆಗಿರ್ಬೇಕು. ಮತ್ತೆ ಸಹಸ್ರಾರ ಸ್ಥಿತಿಯಲ್ಲಿ ಇರೋದಷ್ಟೇ ಅಲ್ಲ ಮಾಸ್ಟರ್ಸ್, ಈ ಮಾನವ ಜನ್ಮದಲ್ಲೇ ಇದ್ಬಿಟ್ಟು ನಾವು ಮುಂದಿನ ಹಾದಿನ ಬೆಳಕನ್ನು ನೋಡ್ಬೇಕು ಅಂತ ಹೇಳಿದ್ರೆ ಆ ದಿಕ್ಕಿಗೆ ಮುಖ ಮಾಡಿದ್ರಲ್ವಾ ಮಾಸ್ಟರ್ಸ್ ನಮ್ಗೆ ಬೆಳಕು ಕಾಣೋದು. ಉದಾಹರಣೆಗೆ ಬ್ಯಾಟ್ರಿಯನ್ನು ಹಿಡ್ಕೊಂಡು ಹಿಂಗ್ ಮುಂದೆ ಬೆಳಕು ನೋಡ್ಕೊಂಡು ಮುಂದೆ ಬೆಳಕಿದೆ ಅನ್ನೋ ಭ್ರಮೆಯಲ್ಲೇ ನಾವು ಭೂಮಿಯಲ್ಲಿ ಬಂದಿದೀವಿ. ಈಗ ನಾವು ನಮ್ಮನ್ನ ನಾವು ನೋಡ್ಕೋಬೇಕು ಅಂದ್ರೆ ಆ ಧ್ಯಾನ ಅನ್ನೋದನ್ನ ನಾವು ಈಗ ಯೂ ಟರ್ನ್ ತಗೊಂಡು ಪರಮಾತ್ಮನೆಡೆಯಿಂದ ಬೆಳಕು, ಸೂರ್ಯನಿಂದ ಬೆಳಕು ಬರ್ಬೇಕಾದ್ರೆ ಟಾರ್ಚ್ ಬೇಕಾ ಮಾಸ್ಟರ್ಸ್? ಬೇಕಾಗಿಲ್ಲ. ಆ ಟಾರ್ಚ್ ಅಂತಕ್ಕಂಥದ್ದನ್ನ ಏನ್ ಮಾಡ್ತೀವಿ ಇವಾಗ ನಮ್ ಮುಖಕ್ಕೆ ಹಿಡ್ಕೊಂಡಾಗ ಆ ಸೂರ್ಯನ ಬೆಳಕು ನಾವು ಕಾಣಿಸ್ತಾ ಇದೀವಿ. ಕತ್ತಲೆಯಲ್ಲಿ ಇದ್ದಂಥವ್ರು ಆ ಟಾರ್ಚ್ ಬೆಳಕಿನಲ್ಲಿ ಪ್ರಕಾಶಮಾನವಾಗಿ ಹೊಳಿಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು ಪೂರ್ತಿ ಸಹಸ್ರಾರ ಸ್ಥಿತಿಯಲ್ಲಿದ್ದು ಈ ಮಾನವ ಜನ್ಮದಿಂದ ಬೇರ್ಪಡಿಸಿಕೊಳ್ಳಬೇಕು ಮಾಸ್ಟರ್ಸ್. ಈ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಈ ನಿರ್ಧಾರವನ್ನು ಕೈಗೊಳ್ಬೇಕಂದ್ರೆ ಅಷ್ಟು ಸುಲಭದ ಮಾತಾಗಿಲ್ಲ ಮಾಸ್ಟರ್ಸ್. ಮೊದಲ 7 ಚಕ್ರಗಳ ಹೊರಗಿನ ಪಯಣವು ಪ್ರತಿ ಆತ್ಮದ ಪಾಲಿಗೂ ಸುಖಕರ ಪ್ರಯಾಣ. ಹೇಳ್ಬೇಕಂದ್ರೆ ಈ 7 ಚಕ್ರದ ಪ್ರಯಾಣನೇ ಸುಖಕರ ಪ್ರಯಾಣ. ಆದರೆ ಮುಂದಿನ ಪಯಣವು ಹಾಗಲ್ಲ. ಆದ್ರೆ ಮುಂದಿನ ಪಯಣ ಇದೆಯಲ್ಲ ಮಾಸ್ಟರ್ಸ್, ಅದು ಹಾಗಲ್ಲ. ಅದಕ್ಕೋಸ್ಕರನೇ ಜಾಸ್ತಿ ಜನ ಇದನ್ನೇ ನಿನ್ನೆ ಹೇಳಿದೀವಿ ಮಾಸ್ಟರ್ಸ್, 2 ಪಥಗಳಲ್ಲಿ ಇದು ಮೊದಲನೇ ಪಥದನ್ನೇ ಸುಲಭ ಇದೆ ಅಂತೇಳಿ ಸಾಕಷ್ಟು ಜನ ಆಯ್ಕೆ ಮಾಡ್ಕೊಳ್ತಿದೀವಿ. ಇದು 2ನೇ ಪಥದಲ್ಲಿ ಚಲಿಸ್ತಕ್ಕಂಥ ಪಯಣದ ಬಗ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರತಿ ಆತ್ಮದ ಪಾಲಿಗೂ ಸುಖಕರ ಪಯಣವು. ಆದ್ರೆ ಮುಂದಿನ ಪಯಣ ಹಾಗಲ್ಲ. ಮುಂದಿನ 5 ಚಕ್ರಗಳ ಪಯಣವು ಮಾನವ ರೂಪದಲ್ಲಿದ್ದುಕೊಂಡೇ ಸಾಧಿಸಬೇಕಾದ ಪಯಣವಾದರೂ ಈ ಪಯಣದಲ್ಲಿ ಸ್ವಲ್ಪ ಜಾರಿದರೂ ಮತ್ತೆ 7 ಚಕ್ರಗಳಲ್ಲೇ ಸಿಲುಕಿಕೊಳ್ಳಬೇಕಾಗುತ್ತದೆ ಮಾಸ್ಟರ್ಸ್. ಈಗ ಹೇಳಿದ್ವಲ್ಲ ಮಾಸ್ಟರ್ಸ್, ಯೂ ಟರ್ನ್ ತಗೊಳ್ತಾ ಇದೀವಿ ಮಾಸ್ಟರ್ಸ್. ತಗೊಂಡಾಗ ನಾವೇನಾದ್ರೂ ಸರಿಯಾಗಿ ಆ ಪಯಣದಲ್ಲಿ ಹೆಜ್ಜೆ ಇಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಆ 7 ಚಕ್ರದ ಮೊದಲಿನ ಹಂತಕ್ಕೆ, ಮೊದಲಿನ ದಾರಿಗೆ ಬರ್ಬೇಕಾಗ್ತದೆ ಮಾಸ್ಟರ್ಸ್. ಮುಂದಿನ ಪಯಣಕ್ಕಾಗಿ ಸಂಪೂರ್ಣ ಸ್ವಚ್ಛ ನಿರ್ಮಲ ಆತ್ಮದ ಅನುಭೂತಿ ಅತ್ಯವಶ್ಯಕ. ಈ 2ನೇ ಪಥವನ್ನ ಚಲಿಸಿದಲ್ಲಿ ಹೆಜ್ಜೆ ಇಡಬೇಕು ಎಚ್ಚರಿಕೆಯಿಂದ ಅಂತಂದ್ರೆ ಅದಕ್ಕಾಗಿ ನಮ್ಮ ಆತ್ಮ ಸ್ವಚ್ಛ ಸ್ಥಿತಿಯಲ್ಲಿ ಇರ್ಬೇಕು, ನಿರ್ಮಲ ಸ್ಥಿತಿಯಲ್ಲಿ ಇರ್ಬೇಕು, ಆತ್ಮದ ಅನುಭೂತಿ ಸ್ಥಿತಿಯಲ್ಲಿದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಿದಾರೆ ಮಾಸ್ಟರ್ಸ್. ಸಹಸ್ರಾರದ ಮುಂದಿನ ಸ್ಥಿತಿಯೇ ಅಷ್ಟಾದಶ. ಈಗ 7 ಚಕ್ರಗಳ ಅದ್ವಲ್ಲ ಮಾಸ್ಟರ್ಸ್, ದೇಹದಲ್ಲಿ ಇರ್ತಕ್ಕಂಥ 7 ಚಕ್ರ. ಈಗ ಹೊರಚಾಚಿರುವ ಚಕ್ರಗಳ ಬಗ್ಗೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಮುಂದಿನ ಸ್ಥಿತಿಯೇ ಸಹಸ್ರಾರ ಸ್ಥಿತಿಯ ಮುಂದಿನ ಸ್ಥಿತಿಯೇ ಅಷ್ಟಾದಶ. ನಾಮವೇ ಸೂಚಿಸುವಂತೆ 8 ದಿಕ್ಕುಗಳ ಒಡೆಯನೇ ಈ ಚಕ್ರದ ಸ್ಥಿತಿಯಲ್ಲಿರುವ ಆತ್ಮವು. 8 ದಿಕ್ಕುಗಳ ದಿಕ್ಪಾಲಕರು, ದಿಕ್ಕುಗಳು ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ಆ ದಿಕ್ಕುಗಳ ಒಡೆಯನೇ ಈ ಚಕ್ರದ ಸ್ಥಿತಿಯಲ್ಲಿರುವ ಆತ್ಮವು. ಸರ್ವ ಜೀವಿಗಳಲ್ಲಿಯೂ ಪ್ರೇಮವನ್ನು ತೋರುತ್ತಾ ಸರ್ವ ಚರಾಚರಗಳನ್ನು ದೈವ ಸ್ವರೂಪದಿಂದ ಕಾಣುತ್ತಾ ಧ್ಯಾನ ಸಾಧನೆಯೊಂದಿಗೆ ಪ್ರೇಮ ತತ್ವದ ಪ್ರಕಂಪನಗಳನ್ನು ಎಲ್ಲೆಡೆ ಹರಡುತ್ತಾ ಪೂರ್ವ ಕರ್ಮಗಳನ್ನು ಕಳೆದು ಹೊಸ ಕರ್ಮಗಳಲ್ಲಿ ಸಿಲುಕದೆ ಸದಾ ದೈವತ್ವದೆಡೆಗೆ ಸಾಗುವ ಸಾಧನ ಮಾರ್ಗದಲ್ಲಿ ಮುನ್ನಡೆ ಸಾಧಿಸುವ ಆತ್ಮಗಳು 8ನೇ ಸ್ಥಿತಿಯನ್ನು ತಲುಪುವುದು. 8ನೇ ಸ್ಥಿತಿಯ ಲಕ್ಷಣಗಳು ನೋಡ್ರಿ ಮಾಸ್ಟರ್ಸ್ ಏನಿದಾವೆ ಅಂತ. ಈ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆತ್ಮ ಹೇಗಿರ್ಬೇಕಂದ್ರೆ ಸರ್ವ ಜೀವಿಗಳಲ್ಲೂ ಪ್ರೇಮವನ್ನು ತೋರ್ಬೇಕು. ಇದು ಜೀವಿ ಕೇವಲ ಅನ್ನೋ ಭಾವನೆನೇ ಇರ್ಕೂಡ್ದು ಮಾಸ್ಟರ್ಸ್. ಅವುಗಳಲ್ಲಿ ಪ್ರೇಮ ತತ್ವದ ಭಾವನೆ ಇರ್ಬೇಕು ಮಾಸ್ಟರ್ಸ್. ಹಾಗೇನೆ ಸರ್ವ ಚರಾಚರಗಳನ್ನು ದೈವ ಸ್ವರೂಪದಿಂದ ಕಾಣಬೇಕು. ಪ್ರತಿಯೊಂದನ್ನು ಕೂಡ ದೈವ ಸ್ವರೂಪದಿಂದೇ ಕಾಣ್ಬೇಕು. ಧ್ಯಾನ ಸಾಧನೆಯೊಂದಿಗೆ ಪ್ರೇಮ ತತ್ವದ ಪ್ರಕಂಪನಗಳನ್ನು
ಹೆಚ್ಚು ಹೆಚ್ಚು ಧ್ಯಾನ ಸಾಧನೆಯನ್ನ ಮಾಡ್ಬೇಕು. ನಮ್ಮಿಂದ ಹೊರಡ್ತಕ್ಕಂಥ ಪ್ರಕಂಪನಗಳು ನಮ್ಮಲ್ಲೇ ಏನು ಪ್ರಭಾವಳಿ ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ಆ ಪ್ರಭಾವಳಿಯಿಂದ ಬರ್ತಕ್ಕಂಥ ಪ್ರಕಂಪನಗಳು ಎಲ್ಲೆಡೆ ಹರಡಬೇಕು. ನಾವು ಪತ್ರಿಜಿ ಗುರುಗಳ ಪ್ರಭಾವಳಿ ಸುಮಾರು 3 ಕಿಲೋಮೀಟರ್ ಅಷ್ಟು ದೂರ ಹರಡ್ತಾ ಇತ್ತಂತೆ ಮಾಸ್ಟರ್ಸ್. ಹಾಗೆ ನಾವು ಕೂಡ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾ ದೇವರ ಸುತ್ತ ಪ್ರಭಾವಳಿ ಅಲ್ಲ ಮಾಸ್ಟರ್ಸ್, ನಮ್ಮ ಸುತ್ತ ನಾವೇ ನಮ್ಮ ಪ್ರಭಾವಳಿಯನ್ನ ನಿರ್ಮಾಣ ಮಾಡ್ಕೊಳ್ಬೇಕು. ಅದೇ ಅಷ್ಟಾಧಾರ. ಇನ್ನು ಮುಂದಿನ ಪ್ರಭಾವಳಿ ಜಾಸ್ತಿ ಆಗ್ಲಿಕ್ಕೆ ಇನ್ನು ಉಳಿದಂತಹ ಚಕ್ರಗಳ ಸ್ಥಿತಿಯಲ್ಲಿ ನಾವು ಜೀವನವನ್ನು ಮಾಡ್ಬೇಕಾಗ್ತದೆ ಮಾಸ್ಟರ್ಸ್. ಹೊಸ ಹೊಸ ಕರ್ಮಗಳಲ್ಲಿ ಸಿಲುಕಲೇಬಾರ್ದು. ಮತ್ತೆ ಈಗ ಕರ್ಮ ಪ್ರಕ್ಷಾಳನೆ ಮಾಡ್ಕೊಂಡಿದೀವಿ ಅಂದ್ರೆ ಮತ್ತೆ ಹೊಸ ಕರ್ಮಗಳನ್ನ ಮಾಡಕ್ ಹೋಗ್ಬಾರ್ದು ಮಾಸ್ಟರ್ಸ್. ಸದಾ ದೈವತ್ವದೆಡೆಗೆ ಸಾಗುವ ಸಾಧನಾ ಮಾರ್ಗದಲ್ಲೇ ಇರ್ಬೇಕು. ಸಾಧನ ಮಾರ್ಗದಿಂದ ಮಾತ್ರ ಹೆಜ್ಜೆ ಹಿಂತೆಗೆಯಂಗಿಲ್ಲ ಮಾಸ್ಟರ್ಸ್. ನಾವು ಈ ಸ್ಥಿತಿಗೆ ಬಂದಿವಿ ಅಂದ ತಕ್ಷಣ ಮುನ್ನಡೆ ಸಾಧಿಸುವ ಆತ್ಮಗಳೇ 8ನೇ ಸ್ಥಿತಿಯನ್ನ ತಲುಪಲಿಕ್ಕೆ ಸಾಧ್ಯ. ಸಹಸ್ರಾರದಿಂದ ಅಷ್ಟಾದಶ ಸ್ಥಿತಿಯೆಡೆಗಿನ ಪಯಣವು ಆತ್ಮದ ಅತಿ ದೊಡ್ಡ ಪರೀಕ್ಷೆ ಇದ್ದಂತೆ. ಹೇಳಿದ್ವಲ್ಲ ಮಾಸ್ಟರ್ಸ್, ಆ ಸಹಸ್ರಾರ ಸ್ಥಿತಿಯಿಂದ ಅಷ್ಟಾದಶ ಸ್ಥಿತಿಗೆ ಸೇರಿಸ್ತಕ್ಕಂಥದ್ದು ದೊಡ್ಡ ಪರೀಕ್ಷೆ ಇದ್ದಂಗೆ. ಮಾನವನ ಪಾತ್ರದಲ್ಲಿ ಅಭಿನಯಿಸುತ್ತಾ ಮುಂದೆ ಸಾಗಿ ಈ ಸ್ಥಿತಿಯನ್ನು ತಲುಪುವುದು ದೊಡ್ಡ ದುಸ್ಸಾಹಸವೇ ಆಗಿದೆ. ಯಾಕಂದ್ರೆ ನಮ್ ಸುತ್ತ ಇರ್ತಕ್ಕಂಥವ್ರು ಯಾವ್ಯಾವ ಲೋಕದಿಂದ ಯಾವ್ಯಾವ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆತ್ಮಗಳೆಲ್ಲ ಇರ್ತವೆ. ಅದಕ್ಕೆ ನಾವು ಬೇಗ ರಿಯಾಕ್ಟ್ ಆಗ್ಬಿಡ್ತೀವಿ, ಅವಾಗ ಮತ್ತೆ ವಾಪಸ್ ಹೋಗ್ಬಿಡ್ತೀವಿ ಮಾಸ್ಟರ್ ಸಹಸ್ರ ಚಕ್ರಕ್ಕೆ. ಅದಕ್ಕೋಸ್ಕರ ಆ ಚಕ್ರ ಮತ್ತೆ ಆ ಪಥಕ್ಕೆ ಹೋಗ್ಬಾರ್ದು ಅಂದ್ರೆ ಇದು ತುಂಬಾ ದುಸ್ಸಾಹಸದ ಸ್ಥಿತಿ. ಇದರಿಂದಾಗಿ ಸಹಸ್ರಾರು ಆತ್ಮಗಳು ಮುಂದಿನ ಸ್ಥಿತಿಗೆ ತಲುಪುವುದು ವಿರಳ. ಅದಕ್ಕೋಸ್ಕರನೇ ಅಷ್ಟಾದಶ ಸ್ಥಿತಿಗೆ ತಲುಪೋದು ಕಷ್ಟ ಆಗ್ತಿದೆ. ಆದ ಕಾರಣ ಅನೇಕ ಆತ್ಮಗಳು ಜನನ ಮರಣ ಚಕ್ರದಲ್ಲಿಯೇ ಸಿಲುಕಿಕೊಳ್ಳುತ್ತವೆ. ಅದಕ್ಕೋಸ್ಕರ ಮೊದಲಿನ ಪದವಾದಂತಹ 7 ಚಕ್ರಗಳ ಜನನ ಮರಣ ಚಕ್ರದಲ್ಲೇ ಸಿಲುಕಿಕೊಳ್ತವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಛಲದಿಂದ ಅಷ್ಟಾದಶ ಸ್ಥಿತಿಗೇರಿದ ಆತ್ಮಗಳು ಮಾನವ ರೂಪ ದೈವವೆಂದು ಕರೆಯಲ್ಪಡುತ್ತಾರೆ. ಆದ್ರೆ ಸಾಕಷ್ಟು ಆತ್ಮಗಳು ಆ ಛಲದಿಂದ ಸಾಧನೆ ಮಾರ್ಗದ ಏನೇ ಬರ್ಲಿ ಅದನ್ನ ಛಲದಿಂದ ಬಿಡದೆ ಅಷ್ಟಾದಶ ಸ್ಥಿತಿಗೇರಿದಂತ ಆತ್ಮಗಳನ್ನ ಮಾನವ ರೂಪದಲ್ಲಿರ್ತಕ್ಕಂಥ ದೇವರುಗಳು, ಮೊನ್ನೆ ನೋಡಿದ್ರಲ್ಲ ಮಾಸ್ಟರ್ ಸಿದ್ದೇಶ್ವರ ಸ್ವಾಮಿ ಗುರುಗಳು ಅಂತ ಕೇಳಿದ್ರೆ, ಇದೇ ತರ ಸಾಕಷ್ಟು ಜನ ಇಲ್ಲಿ ದೈವ ಸ್ವರೂಪಿಗಳಾಗಿ ಜೀವನವನ್ನು ನಡೆಸ್ತಕ್ಕಂಥವ್ರು ಸಾಕಷ್ಟು ಸಿಗ್ತಾರೆ ಮಾಸ್ಟರ್ಸ್. ದೈವವೆಂದು ಕರೆಯಲ್ಪಡುತ್ತಾರೆ. ನಾವು ಈಗ ತಿಳಿತಾ ಹೋದಾಗ ಅವರು ಯಾವ್ಯಾವ ಸ್ಥಿತಿಯಲ್ಲಿ ಇದ್ರು ಅನ್ನೋದು ಕೂಡ ಅರ್ಥ ಆಗ್ತದಲ್ವಾ ಮಾಸ್ಟರ್ಸ್. ಇಂಥವರು ದೇವ ಮಾನವರಾಗಿ ರೂಪುಗೊಳ್ಳುತ್ತಾರೆ. ಈ ಅಷ್ಟಾದಶ ಸ್ಥಿತಿಯಲ್ಲಿ ಇರುವವರು ಮಾನವರೇ ಆಗಿರ್ತಾರೆ, ಆದ್ರೆ ದೈವಿ ಗುಣಗಳಿರೋದ್ರಿಂದ ಅವರು ದೇವ ಮಾನವರಾಗಿ ರೂಪುಗೊಳ್ತಾರೆ. ಇಂಥವರ ನಡೆ ನುಡಿಗಳಲ್ಲಿ ದೈವಿ ಗುಣಗಳ ಸಾಕ್ಷಾತ್ಕಾರವನ್ನು ಕಾಣಬಹುದು. ಸುತ್ತಲ ಪರಿಸರದಲ್ಲೆಲ್ಲ ದೈವಿ ಗುಣಗಳನ್ನು ಕಾಣುತ್ತಾ ದೈವಿಕತೆಯನ್ನು ಎಲ್ಲರಲ್ಲೂ ಪಸರಿಸುತ್ತಾ ಎಲ್ಲರನ್ನು ತನ್ನತ್ತ ಸೆಳೆದು ಎಲ್ಲರನ್ನು ತನ್ನ ಪ್ರಕಂಪನಗಳಲ್ಲಿ ಪ್ರಭಾವಿಸುತ್ತಿರುತ್ತಾರೆ. ಎಲ್ಲರನ್ನೂ ಅವರು ದೈವಿ ಗುಣಗಳನ್ನು ಹೊಂದಿಬಿಟ್ಟು ಅವರ ಪ್ರಭಾವಳಿಯ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಮಾಸ್ಟರ್ಸ್, ಅವರ ಬಳಿ ಹೋಗ್ಬೇಕು, ಅವರಲ್ಲಿ ಏನಾದ್ರೂ ಜ್ಞಾನವನ್ನು ಪಡಿಬೇಕು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡೋ ತರ ಮಾಡ್ತಾರೆ ಮಾಸ್ಟರ್ಸ್. ಅದೇ ರೀತಿ ಆ ದೈವಿ ಗುಣಗಳನ್ನು ಪರಿಸರದಲ್ಲೂ ಕೂಡ ಪ್ರಸರಣ ಮಾಡಿಬಿಟ್ಟು ದೈವಿಕತೆಯನ್ನು ಎಲ್ಲೆಲ್ಲೂ ಕೂಡ ಪ್ರಸರಣ ಮಾಡುತ್ತಾ ಎಲ್ಲರನ್ನು ತನ್ನತ್ತ ಸೆಳಿತಾರೆ ಮಾಸ್ಟರ್ಸ್. ಎಲ್ಲರನ್ನು ತನ್ನ ಪ್ರಕಂಪನಗಳಲ್ಲಿ ಪ್ರಭಾವ ಮಾಡ್ತಾರೆ ಮಾಸ್ಟರ್, ಪ್ರಭಾವಿಸುತ್ತಿರುತ್ತಾರೆ ಮಾಸ್ಟರ್. ಈ ಸ್ಥಿತಿಯ ಉತ್ತೇಜನದಿಂದಾಗಿ ಬಂಗಾರದ ಬಣ್ಣದ ಪ್ರಕಂಪನಗಳು ಮಾನವ ಶರೀರದ ಸುತ್ತಲೂ ಪ್ರಸರಿಸಲ್ಪಡುವುದು. ಇದನ್ನೇ ಮಾಸ್ಟರ್ಸ್ ಪ್ರಭಾವಳಿ ಅಂದಿದ್ದು. ಬಂಗಾರದ ಪ್ರಕಂಪನಗಳು ಹೊರಸೂಸುತ್ತವಂತೆ ಮಾಸ್ಟರ್ಸ್. ಇಂಥ ಶ್ರೇಷ್ಠ ಸ್ಥಿತಿಯಲ್ಲಿನ ನಿಲುವು ಆತ್ಮದ ಪಾಲಿನ ಶ್ರೇಷ್ಠ ಸಾಧನೆಯಾಗಿದೆ. ಇಂಥ ಅಷ್ಟಾದಶ ಸ್ಥಿತಿ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂತ ಸಾಧನೆ ಆಗಿದೆ ಮಾಸ್ಟರ್ಸ್. ಈ ಅಷ್ಟಾದಶ ಅಂತಕ್ಕಂಥ ಚಕ್ರ ಅಂತಕ್ಕಂಥದ್ದು ಬಂಗಾರದ ಬಣ್ಣ ಮತ್ತು ಪ್ರೇಮ ತತ್ವದಿಂದ ಕೂಡಿರ್ತಕ್ಕಂಥದ್ದು ಅನ್ನತಕ್ಕಂಥದ್ದು ಮಾಸ್ಟರ್ಸ್. ಇನ್ನು ನವರತ್ನ ನವಗ್ರಹಗಳು ಅಂತ ಪದಗಳನ್ನು ಬಳಸ್ತಿದೀವಲ್ಲ ಮಾಸ್ಟರ್ಸ್, ಅದೇ ರೀತಿಯಾಗಿ ಪ್ರಚಲಿತವಿರ್ತಕ್ಕಂಥದ್ದು 9ನೇ ಸ್ಥಿತಿಯ ದ್ಯೋತಕವಾದಂತ ನವಯಾಮಿ ಚಕ್ರ ಅಂತಕ್ಕಂಥದ್ದು. ಈ ನವರತ್ನಗಳು ಅಂದರೆ 9ನೇ ಸ್ಥಾಯಿಯನ್ನು ಉತ್ತೇಜಿಸಿಕೊಂಡ ಆತ್ಮಗಳನ್ನು ಸೂಚಿಸುವ ಪದಗಳಿವೆ. ನವರತ್ನಗಳು ಅಂತ ನಾವು ಪದ ಕೇಳಿದಿವಲ್ಲ ಮಾಸ್ಟರ್ಸ್, ಈ ನವರತ್ನ ಅಂತಕ್ಕಂಥ ಪದನೇ 9ನೇ ಸ್ಥಾಯಿಯನ್ನು ಉತ್ತೇಜಿಸಿಕೊಂಡ ಆತ್ಮಗಳನ್ನು ಸೂಚಿಸಿಕೊಂಡ ಪದಗಳಿವು. ಅಷ್ಟಾದಶದ ಸ್ಥಿತಿಯಲ್ಲಿ ಹೆಚ್ಚಿನ ಸಾಧನೆಯಿಂದ ದೈವತ್ವದ ಪ್ರಕಂಪನಗಳಿಂದ ಸಮೃದ್ಧಗೊಂಡ ಆತ್ಮವು ತನ್ನ ಬಂಗಾರದ ತೇಜಸ್ಸಿನ ಪ್ರಕಂಪನಗಳ ಸಮೇತ
9ನೇ ಸ್ಥಾಯಿಗೆ ಅಡಿ ಇಡುತ್ತದೆ. ಈ ಅಷ್ಟಾದಶ ಸ್ಥಿತಿಯಲ್ಲಿ ಬಂಗಾರದ ಪ್ರಕಂಪನಗಳೇನಿದ್ವಲ್ಲ ಮಾಸ್ಟರ್ಸ್, ಅದರ ಸಮೇತ 9ನೇ ಸ್ಥಾಯಿಗೆ ಅಡಿ ಇಡ್ತಾ ಇದೆ. ಈ ಸ್ಥಾಯಿಗೆ ಬಂದಾಗ ಹೆಚ್ಚಿನ ಸಾಧನೆಯನ್ನು ಮುಂಚಿತವಾಗಿ ಮಾಡಿ, ಅಂದ್ರೆ ಮುಂಚಿನ ಜನ್ಮದಲ್ಲೇ ಮಾಡಿಬಿಟ್ಟು 11ನೇ ಚಕ್ರದ ಸ್ಥಾಯಿಯಲ್ಲಿರುವ ಸಾಧಕರಿಂದ ಈ ಆತ್ಮ ಅಂತಕ್ಕಂಥದ್ದು 9ನೇ ಸ್ಥಿತಿಯಲ್ಲಿದ್ದಾಗ ನಾವು 11ನೇ ಜನ್ಮದ ಚಕ್ರದ ಸ್ಥಾಯಿಯಲ್ಲಿರ್ತಕ್ಕಂಥ ಸಾಧಕರಿಂದ ಬೋಧನೆಯನ್ನ ಪಡಿತೀವಂತೆ ಮಾಸ್ಟರ್ಸ್. ಈ 11ನೇ ಚಕ್ರದ ಸ್ಥಾಯಿಯಲ್ಲಿರುವ ಸಾಧಕರಿಂದ ಈ ಆತ್ಮಗಳಿಗೆ ಬೋಧನೆ ದೊರೆಯುತ್ತದೆ. 9ನೇ ಸ್ಥಿತಿಯಲ್ಲಿರುವ ಮಾನವಾತ್ಮನು ಹಿರಿಯ ಸಾಧಕರಿಂದ ದೊರೆತ ಬೋಧನೆಗಳ ಸಹಕಾರದಿಂದ ಹಾಗೂ ತನ್ನಲ್ಲಿರುವ ದೈವತ್ವದ ಸಹಯೋಗದಿಂದ ಭೂಲೋಕಕ್ಕೆಲ್ಲ ಶಾಂತಿ ಹಾಗೂ ಜ್ಞಾನವನ್ನು ಹಂಚುವ ಕಾರ್ಯ ನಿಮಿತ್ತನಾಗುತ್ತಾನೆ. ಈ 9ನೇ ಸ್ಥಿತಿಗೆ ಬಂದಂತ ಆತ್ಮ ಏನ್ ಮಾಡ್ತಾರಂತ ಅಂದ್ರೆ ಮಾಸ್ಟರ್ಸ್, 11ನೇ ಸ್ಥಿತಿಯಲ್ಲಿರ್ತಕ್ಕಂಥ ಸಾಧಕರಿಂದ ಬೋಧನೆಗಳನ್ನ ಪಡೆದ್ಬಿಟ್ಟು ಅವರ ಸಹಕಾರ ಪಡೆದು ಅವರು ತಮ್ಮಲ್ಲಿರುವ ದೈವತ್ವದ, ಈಗಾಗಲೇ ಅಷ್ಟಾದಶ ಸ್ಥಿತಿಯಲ್ಲೇ ದೈವತ್ವ ಗುಣ ಪಡೆದಿದೀವಲ್ಲ ಮಾಸ್ಟರ್, ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇರ್ತದೆ ಮಾಸ್ಟರ್ಸ್. ಆ ದೈವತ್ವದ ಸಹಯೋಗದಿಂದ ಭೂಲೋಕದಲ್ಲೆಲ್ಲ ಶಾಂತಿ ನೆಲೆಸ್ಲಿ ಅನ್ನೋಕ್ಕೋಸ್ಕರ ಹಾಗೂ ಜ್ಞಾನವನ್ನು ಹಂಚುವ ಕಾರ್ಯವನ್ನ ಮಾಡ್ತಾರೆ ಮಾಸ್ಟರ್ಸ್. ನಮ್ಮ ಈಗ ರಂಗನಾಥ ಗುರುಗಳು ಮಾಡ್ತಕ್ಕಂಥ ಕಾರ್ಯ ಇದೆ ಅಲ್ವಾ ಮಾಸ್ಟರ್ಸ್, ಶಾಂತಿಗೋಸ್ಕರ ಹಾಗೂ ಜ್ಞಾನವನ್ನು ಹಂಚುವ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ ಇಡೀ ಭೂಲೋಕಕ್ಕೆಲ್ಲ. ಇನ್ನೂ ಹೆಚ್ಚಿನ ಕಾರ್ಯ ಅವರು ಆಕ್ಚುಲಿ 12ನೇ ಸ್ಥಿತಿಯನ್ನು ದಾಟಿದ ಪರಮಾತ್ಮನ ಕಾರ್ಯಗಳು ಮಾಸ್ಟರ್ಸ್. ಇನ್ನು 12ನೇ ಸ್ಥಿತಿ ದಾಟಿದ ತಕ್ಷಣ ಆ ಚಕ್ರಗಳಲ್ಲಿ ಏನೇನ್ ವಿಶೇಷತೆ ಇದೆ ಆ ಎಲ್ಲ ವಿಶೇಷ ಕಾರ್ಯಗಳು ನಮ್ಮ ವೇದಿಕೆಯಲ್ಲಿ ನಡೀತದೆ ಮಾಸ್ಟರ್ಸ್. ಅದಕ್ಕೋಸ್ಕರ ಅನಂತ ಕೋಟಿ ನಮನಗಳು ಮಾಸ್ಟರ್ಸ್ ಗುರುಗಳಿಗೆ. ಹೆಚ್ಚು ಹೆಚ್ಚು ಜ್ಞಾನವನ್ನು ಹಂಚಿದಂತೆ ಆತ್ಮದ ಸಾಧನ ಮಟ್ಟವು ಏರುತ್ತಾ ಸಾಗುತ್ತದೆ. ಜ್ಞಾನವನ್ನು ಹಂಚಿಕೆ ಆದಾಗ ಮಾಸ್ಟರ್ಸ್ ಹೆಚ್ಚು ಜ್ಞಾನವನ್ನು ಹಂಚಿದಂತೆ ಆತ್ಮದ ಸಾಧನೆನೂ ಕೂಡ ಹೆಚ್ಚುತ್ತಾ ಹೋಗ್ತದೆ. ಜ್ಞಾನದ ಮಟ್ಟವು ಏರಿದಂತೆ ಜ್ಞಾನವು ವಿಜ್ಞಾನವಾಗಿ ಪರಿವರ್ತನೆಗೊಳ್ಳುತ್ತದೆ. ನಮ್ಮ ಜ್ಞಾನ ಹೆಚ್ಚುತ್ತಾ ಹೋದಾಗ ನಾವು ಏನು ಸಪ್ತ ಚಕ್ರಗಳಿದ್ದಾಗ ಪಡಿತೀವಲ್ಲ ಜ್ಞಾನವನ್ನು ಮಾಸ್ಟರ್ಸ್, ಆದ್ರಿಂದ ಪ್ರಜ್ಞೆ ಇಲ್ಲೇ ಆ ಜ್ಞಾನವನ್ನು ಪಡೆದ ಜ್ಞಾನವನ್ನ ಮರಿಬಾರದು ಅನ್ನೋ ಪ್ರಜ್ಞಾ ಸ್ಥಿತಿಯಲ್ಲಿ ಇದ್ದಾಗ ನಾವು ಈ ಅಷ್ಟಾದಶ ಮತ್ತು ನವಯಾಮಿ ಚಕ್ರದಲ್ಲಿ ಆ ಪ್ರಜ್ಞಾ ಸ್ಥಿತಿಯಲ್ಲಿ ಇದ್ದಾಗ ನಾವ್ ಏನಾಗ್ತೀವಿ ಅಂದ್ರೆ ಮಾಸ್ಟರ್ಸ್, ವಿಜ್ಞಾನಿಗಳಾಗಿ ಪರಿವರ್ತನೆಗೊಳ್ತೀವಿ. ಅಂದರೆ ತಾನು ಪಡೆದ ಜ್ಞಾನವನ್ನು ಇತರರಿಗೆ ಹಂಚಿದಾಗ ಆ ಜ್ಞಾನದಿಂದ ಅವರ ಜೀವಿತದಲ್ಲಿ ಆಗುವ ಬದಲಾವಣೆಗಳನ್ನು ಅನುಭವದ ರೂಪದಲ್ಲಿ ಸ್ವೀಕರಿಸಿ ತನ್ನ ಜ್ಞಾನವನ್ನು ಬೆಳೆಸಿಕೊಳ್ಳುವ ವಿಧಾನ. ವಿಜ್ಞಾನ ಅಂದ್ರೆ ಏನು, ವಿಜ್ಞಾನಿ ಅಂದ್ರೆ ಏನು ಅಂದ್ರೆ ಮಾಸ್ಟರ್ಸ್, ಅವರು ಹಂಚಿರ್ತಕ್ಕಂಥ ಜ್ಞಾನದಿಂದ ಉಳಿದವರು ಹೇಗೆ ಜ್ಞಾನ ಪಡೆದು ಅವರು ಹೇಗೆ ತಮ್ಮ ಜೀವನದಲ್ಲಿ ಪರಿವರ್ತಿತರಾಗುತ್ತಾರೆ, ಮತ್ತೆ ಅವರು ಪಡೆದ ಜ್ಞಾನವನ್ನು ಬದಲಾವಣೆ ಆಗ್ತಾರೆ, ಮತ್ತೆ ಅದನ್ನ ಅನುಭವ ರೂಪದಲ್ಲಿ ಸ್ವೀಕಾರ ಮಾಡ್ತಾರೆ ಮಾಸ್ಟರ್ಸ್. ಅನುಭವ ರೂಪದಲ್ಲಿ ಸ್ವೀಕರಿಸಿ ಆ ಜ್ಞಾನವನ್ನು ಬೆಳೆಸಿಕೊಳ್ಳುವ ವಿಧಾನಕ್ಕೆ ಈ ವಿಧಾನವೇ ಈ ವಿಜ್ಞಾನದ ಸ್ಥಿತಿ. ಈ ವಿಧಾನವು ಆತ್ಮದ ಜೀವಿತದ ಬಹುಮುಖ್ಯ ಘಟ್ಟ. ಇದು ಬಹಳ ಮುಖ್ಯವಾದಂತ ಘಟ್ಟ. ಇಲ್ಲಿ ಆತ್ಮವು ಒಬ್ಬ ಯೋಧನ ರೀತಿಯಲ್ಲಿ ಜೀವಿತವನ್ನು ನಡೆಸಬೇಕಾಗುತ್ತದೆ. ಆತ್ಮ ಅಂತಕ್ಕಂಥದ್ದು ಪ್ರತಿ ಯೋಧರು ಹೆಂಗೆ ಮಾಸ್ಟರ್ ಗಡಿ ಕಾಯುವಾಗ ಹಗಲು ರಾತ್ರಿ ಎನ್ನದೆ ಅವರ ಕರ್ತವ್ಯ ಸಮಯದಲ್ಲಿ ಎಷ್ಟು ಎಚ್ಚರಿಕೆ ಸ್ಥಿತಿಯಲ್ಲಿ ಇರ್ತಾರೆ ನೋಡ್ರಿ ಮಾಸ್ಟರ್ಸ್. ಯಾವಾಗಿಂದ ಯಾವ ಕಡೆಯಿಂದ ಯಾವ ಸಮಯದಲ್ಲಿ ಗುಂಡೇಟ್ ಬಂದ್ ತಾಕ್ತತೆ ಅಂತ ಹೇಳ್ಬಿಟ್ಟು ಯಾವ ಕಡೆ ಯಾವ ಜನ ಬಂದು ನಮ್ಮ ದೇಶವನ್ನು ಆಕ್ರಮಿಸ್ತಾರೋ ಅನ್ನೋ ದೃಷ್ಟಿಯಲ್ಲಿ ಕಣ್ಣಲ್ಲಿ ಎಣ್ಣೆ ಹಾಕೊಂಡಂತಾರಲ್ಲ ಮಾಸ್ಟರ್ಸ್, ಅವರು ಕರ್ತವ್ಯ ಸಮಯದಲ್ಲಿ ಅಷ್ಟು ಎಚ್ಚರಿಕೆ ಇರ್ತಾರೋ ಅಷ್ಟು ಪ್ರಜ್ಞಾ ಸ್ಥಿತಿಯಲ್ಲಿ ಇದ್ದು ನಾವು ಇದ್ದಾಗ ಮಾತ್ರ ಈ ವಿಜ್ಞಾನ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಮಾಸ್ಟರ್ಸ್. ಈ ರೀತಿಯಲ್ಲಿ ಜ್ಞಾನವನ್ನು ಪಡೆದು ಸಾಧನೆಯನ್ನು ಮಾಡುವಾಗ ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ನಾವು ಮಾನವರಾಗೇ ಈ ಸ್ಥಿತಿಯನ್ನು ತಲುಪಬೇಕು ಅಂದಾಗ ನಮ್ಮ ಸುತ್ತಮುತ್ತಲಿನವರಿಂದಲೂ ಬರಬಹುದು, ಅಥವಾ ಅದರಿಂದ ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮೊದಲೇ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಜ್ಞಾನ ನಮಗಿದ್ದಾಗ ಮಾಸ್ಟರ್ಸ್ ಅವೇನೇ ಸಂಕಷ್ಟ ಬಂದ್ರು ಕೂಡ ಇದು ಸಹಜ ಬಿಡು, ಈ ಸ್ಥಿತಿಯಲ್ಲಿ ಇದ್ದಾಗ ಎಲ್ಲ ಸಂಕಷ್ಟಗಳು ಬರೋದು ಅಂತ ಹೇಳ್ಬಿಟ್ಟು ನಾವು ತುಂಬಾ ಅದನ್ನ ಟೇಕ್ ಇಟ್ ಈಸಿ ಆಗಿ ತಗೊಂಡ್ಬಿಟ್ಟು ಮುಂದಡಿ ಇಡ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬರ್ತಕ್ಕಂಥ ಅಡೆತಡೆಗಳನ್ನ ಮೊದಲೇ ನಮಗೆ ಜ್ಞಾನ ಕೊಡ್ತಿದ್ದಾರೆ ಮಾಸ್ಟರ್ಸ್. ಅಲ್ಲದೆ ಅನೇಕ ಬಾರಿ ಜನ್ಮಗಳನ್ನು ಬದಲಿಸಿಕೊಳ್ಳಬೇಕಾಗುತ್ತದೆ. ಹೀಗೆ ಮಾಡೋದ್ರಿಂದ ಅನೇಕ ಬಾರಿ ಜನ್ಮಗಳನ್ನು ಕೂಡ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಇದು ಅತಿ ಮುಖ್ಯವಾದಂತಹ ಘಟ್ಟ. ಈ ಚಕ್ರದ ಹೆಸರೇ ನವಯಾಮಿ. ಇಷ್ಟ ತನಕ ತಿಳಿದಿದ್ದು ಚಕ್ರದ ಹೆಸರೇ ನವಯಾಮಿ. ಈ ಸ್ಥಿತಿಯ ಪ್ರಕಂಪನಗಳು ತೆಳು ಗುಲಾಬಿ ಬಣ್ಣವನ್ನು ಹೊಂದಿದ್ದು, ಮೊದಲು ನಾವು ಬಂಗಾರದ ಬಣ್ಣವನ್ನು ಹೊಂದಿದ ಪ್ರಕಂಪನಗಳನ್ನ ತಿಳಿದ್ವಲ್ಲ ಮಾಸ್ಟರ್ಸ್ ಅಷ್ಟಾದಶ ಸ್ಥಿತಿಯಲ್ಲಿ. ಈ ನವಯಾಮಿ ಸ್ಥಿತಿಯಲ್ಲಿ ತೆಳು ಗುಲಾಬಿ ಬಣ್ಣವನ್ನು ಹೊಂದಿರತಕ್ಕಂಥ ಪ್ರಕಂಪನಗಳು ಹೊರಡ್ತವೆ ನಮ್ಮಿಂದ. ಈ ಸ್ಥಿತಿಯನ್ನು ತಲುಪಿದ ಮಾನವ ಶರೀರದ ಸುತ್ತ ಬಂಗಾರದ ಬೆಂಕಿ ಜ್ವಾಲೆಯ ಪ್ರಕಂಪನಗಳು ಹರಡಿರುತ್ತವೆ.
ಈ ನವಯಾಮಿ ಸ್ಥಿತಿಯನ್ನು ತಲುಪಿದ ತಕ್ಷಣ ಬಂಗಾರ ಮತ್ತು ತೆಳು ಗುಲಾಬಿ ಬಣ್ಣ ಮಿಕ್ಸ್ ಆಗ್ಬಿಟ್ಟು ಏನಾಗ್ಬಿಡ್ತದೆ ಅಂತ ನಮ್ಮ ಮಾಸ್ಟರ್ಸ್ ಮಾನವ ಶರೀರದ ಸುತ್ತ ಬಂಗಾರದ ಬೆಂಕಿ ಜ್ವಾಲೆಯ ಪ್ರಕಂಪನ ಅನ್ನೋ ರೀತಿಯಲ್ಲಿ ಕಾಣಿಸ್ತದಂತೆ ಮಾಸ್ಟರ್ಸ್. ಈ ಸ್ಥಿತಿಯಲ್ಲಿ ಪರಿಣಿತಿಯನ್ನು ಹೊಂದುತ್ತಾ ಆತ್ಮವು ತನ್ನ ಮುಂದಿನ ಗುರಿಯಾದ 10ನೇ ಚಕ್ರದ ಸ್ಥಾಯಿಯತ್ತ ದಾಪುಗಾಲಿಡುತ್ತಾ ಸಾಗುತ್ತದೆ. ಈ ನವಯಾಮಿ ಸ್ಥಿತಿಯನ್ನು ದಾಟಿದ ನಂತರ ಇದರಲ್ಲಿ ಪರಿಣಿತಿಯನ್ನು ಹೊಂದಿ ಸುಮ್ಮನೆ ಹೋಗಕ್ಕಾಗಲ್ಲ ಮಾಸ್ಟರ್ಸ್, ಪರಿಣಿತಿಯನ್ನು ಹೊಂದಬೇಕು. ಪ್ರತಿಯೊಂದು ಅಲ್ಲಿ ಉನ್ನತ ಚಕ್ರಗಳಿಗೆ ಬಂದ ತಕ್ಷಣ ಹೇಳ್ತಾರೆ ಮಾಸ್ಟರ್ಸ್, ಪ್ರತಿ ಚಕ್ರದ ನಡುವೆ ಮೂರು ಹಂತ ಇರ್ತಾವಂತೆ ಮಾಸ್ಟರ್ಸ್. ನೀವು ಉದಾಹರಣೆಗೆ ಕಾರ್ ಮಾಡಲ್, ಒಂದು ವಾಹನದ ವೆಹಿಕಲ್, ಒಂದು ವಾಹನವನ್ನು ತಗೊಂಡಾಗ 3 ಮಾಡಲ್, ಬೇಸಿಕ್ ಮಾಡಲ್, ಮಿಡಲ್ ಮಾಡಲ್, ಹೈಯರ್ ಲೆವೆಲ್ ಅಂತ ಹೆಂಗ್ ಹೇಳ್ತೀವಲ್ಲ ಮಾಸ್ಟರ್ಸ್, ಹಾಗೇನೆ ಪ್ರತಿ ಉನ್ನತ ಲೋಕದ ಚಕ್ರಗಳ ಮಧ್ಯೆನೆ ಮೂರ್ ಸ್ಥಿತಿ ಇರ್ತಾವಂತೆ ಮಾಸ್ಟರ್ಸ್. ಆ ಮೂರು ಸ್ಥಿತಿಯನ್ನು ದಾಟಬೇಕಾದ್ರೆ ಅತಿ ಹೆಚ್ಚಿನ ಪರಿಣಿತಿಯನ್ನು ಹೊಂದಬೇಕಾಗ್ತದಂತೆ ಮಾಸ್ಟರ್ಸ್. ಈ ಮುಂದಿನ ಗುರಿಯಾದ 10ನೇ ಚಕ್ರದ ಸ್ಥಾಯಿತ್ತ ದಾಪುಗಾಲಿಡುತ್ತಾ ಸಾಗುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿಗೆ ಇವತ್ತಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನ ಮುಗಿಸ್ತಿದ್ದೇನೆ ಮಾಸ್ಟರ್ಸ್. ಈ ಜ್ಞಾನ ಹಂಚಿಕೆಗಾಗಿ ಸಹಕರಿಸಿದ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಗುರುಗಳಿಗೆ ವಂದಿಸುತ್ತಾ, ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಂತ ಎಲ್ಲ ಪರಮೋಚ್ಚ ಗುರುಗಳಿಗೆ ನಮಿಸುತ್ತಾ, ಈ ಜ್ಞಾನವನ್ನು ಆಲಿಸಿದಂತ ಎಲ್ಲ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ನಮನಗಳು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೃತ್ಪೂರ್ವಕ ಧನ್ಯವಾದಗಳು ಮತ್ತೊಂದು ಸಾರಿ. ಇವತ್ತಿನ ಜ್ಞಾನ ತುಂಬಾ ಬಲವಾದ ಜ್ಞಾನ. ಈ ಚಕ್ರಗಳು ಅನ್ನೋದು 12 ಚಕ್ರಗಳು ಈಗಾಗಲೇ ನಾವು ಒಂದ್ಸರಿ ಚರ್ಚೆ ಮಾಡಿದ್ವಿ. ಈ 7 ಚಕ್ರಗಳು ಮಾತ್ರ ನಮ್ಗೆ ಗೊತ್ತಿರುವಂಥದ್ದು. ಆದ್ರೆ ಈಗಾಗಲೇ ಈ 12 ಚಕ್ರಗಳು ನಮ್ಮ ದೇಹದಿಂದ ಆ ಕಡೆ ಇರುವಂಥದ್ದು, ಅಂದ್ರೆ ದೇಹದಿಂದ ಮೇಲೆ ಇರುವಂತ ಇನ್ನೂ 5 ಚಕ್ರಗಳೇನಿದೆಯೋ ಇವೆಲ್ಲ ತಿಳ್ಕೊಂಡು, ಈ ಜ್ಞಾನನು ಇದು ಹೊಸ ಜ್ಞಾನ, ಆದ್ರೆ ಇವೆಲ್ಲ ತಿಳ್ಕೊಂಡು ಮತ್ತೆ ಮತ್ತೆ ಮನನ ಮಾಡ್ಕೊಂಡ್ರೆ ನಿಧಾನವಾಗಿ ಅರ್ಥ ಆಗತ್ತೆ, ಒಂದೇ ಸರಿ ಅರ್ಥ ಆಗಲ್ಲ ಮಿತ್ರರೇ. ಎಲ್ಲರೂ ಪ್ರತಿಯೊಂದು ದಿವಸ ಈ ಸ್ವಾಧ್ಯಾಯ ಮಾಡುತ್ತಾ ಇವೆಲ್ಲ ತಿಳ್ಕೊಂತ ಆ ರೀತಿಯಲ್ಲಿ ಮುಂದಕ್ಕೆ ಸಾಗದೆ ಖಂಡಿತ ನಾವು ಈ ಜ್ಞಾನ ಪಡೆಯೋಕ್ಕೆ ಅವಕಾಶ ಇದೆ. ಇದು ಒಂದು ದಿವಸದಲ್ಲಿ ಸಾಧ್ಯವಾಗೋದಲ್ಲ. ಈ ವಿಡಿಯೋವನ್ನು ಮತ್ತೆ ಮತ್ತೆ ನೋಡ್ಬೇಕು ಎಲ್ಲರೂ, ಎಲ್ಲರಿಗೂ ಕಲಿಸ್ಬೇಕಾಗತ್ತೆ. ಯಾಕಂದ್ರೆ ಈ ಜ್ಞಾನ ಅನ್ನೋದು ಅತಿ ಸುಲಭವಾಗಿ ಸಿಗಲ್ಲ, ಎಲ್ಲಿ ಬೇಕಂದ್ರೆ ಅಲ್ಲಿ ಸಿಗಲ್ಲ. ಖಂಡಿತ ಪ್ರತಿಯೊಬ್ಬರು ಈ ವಿಡಿಯೋನು ಎಲ್ಲರೂ ಕಲಿಸಿ ಮತ್ತೆ ಮನನ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಪ್ರಶ್ನೆಗಳಿದ್ರೆ, ನಿಮ್ಮ ಅನಿಸಿಕೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸ್ವಲ್ಪ ಮಾಸ್ಟರ್ಸ್ಗೆ ಒಂದು 4-5 ಮಾಸ್ಟರ್ಸ್ ಮಾತಾಡ್ಬೋದು. ಪ್ರಶ್ನೆಗಳಿಲ್ಲ ಅಂದ್ರೆ ಅನಿಸಿಕೆ ಕೊಡಿ. ಜಗದೀಶ್ ಅವರು ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ತುಂಬಾ ಅದ್ಭುತವಾದ ವಿಷಯ ತಿಳಿಸಿದ್ರಿ ಮೇಡಮ್ ಇವತ್ತು. ಈಗ ನೀವು ಹೇಳ್ತಾ ಇದ್ದೀರಿ, ಮುಂದೆ ಹೆಜ್ಜೆ ಇಟ್ಟ ಮೇಲೆ ಮತ್ತೆ ಹಿಂದಕ್ಕೆ ಹೋಗಬಾರದು, ಮತ್ತೆ ಜನನ ಮರಣ ಪುನರಪಿ ಆಗುತ್ತೆ. ನಾವು ಈಗ ಒಂದು ಜ್ಞಾನವನ್ನು ಪಡೆದಿದ್ದೇವೆ, ಆ ಜ್ಞಾನವನ್ನ ಮತ್ತೆ ಹಂಚುತ್ತಾ ಹೊಸ ಜ್ಞಾನವನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವು ಆತ್ಮೋನ್ನತಿ ಆಗುತ್ತೆ ಅನ್ನೋ ಒಂದು ವಿಚಾರನ ಹೇಳಿದ್ರಿ. ಇವಾಗ ನಾವು ಪ್ರಾಪಂಚಿಕ ಜೀವನದಲ್ಲಿದ್ದೇವೆ. ಮನೆಯಲ್ಲಿ ಅದೇ ನಾವೀಗ ಮಾಂಸಾಹಾರವನ್ನ ತ್ಯಜಿಸ್ಬೇಕಂತ ನಿರ್ಧಾರ ಮಾಡಿದೀವಿ. ಈಗ ಮನೆಯಲ್ಲಿ ಇನ್ನು ಆ ಒಂದು ಯೋಚನೆಯಲ್ಲಿ ಇರೋದಿಲ್ಲ. ಅವರು ಮಾಡಿರ್ತಾರೆ, ಏನಾಗಲ್ಲ ಇದು ಒಂದ್ಸರಿ ತಿನ್ನೋ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಆವಾಗ ನಾವು ಇಲ್ಲ ಹೇಳ್ತಿದ್ದಾರೆ ಅಂತ ನಾವು ಮನಸ್ಸಿಗೆ ಚಾಲನೆ ನೀಡಿದಾಗ ಅದು ಕೆಲಸ ಮಾಡುತ್ತೆ. ಇಲ್ಲ, ನಾವು ಬುದ್ಧಿಗೆ ಮಹತ್ವ ನೀಡಿ ಇದನ್ನ ನಾವು ಸಂಪೂರ್ಣವಾಗಿ ತ್ಯಜಿಸಿ ನಾವು ಉನ್ನತ ಒಂದು ಹಂತಕ್ಕೆ ಹೋಗ್ಬೇಕಂತ ನಾವು ನಿರ್ಧಾರ ಮಾಡಿದಾಗ ಆ ಒಂದು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ನಾವು ಏನ ಈಗ ಹೊಸ ಜ್ಞಾನ ಪಡಿತಾ ಇದ್ದೇವಿ, ಅದೇ ಜ್ಞಾನದಲ್ಲೇ ಮುಂದುವರಿಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮಲ್ಲಪ್ಪ ನಾಯಕ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ಕೋಟಿ ನಮನಗಳು. ವಿಜಯಲಕ್ಷ್ಮಿ ಮೇಡಮ್ ತಮ್ಮ ಕೂಡ ಅನಂತ ನಮನಗಳು. ಸತ್ಯಪಯಣ ಈ ಒಂದು ವಿಚಾರವಾಗಿ 8ನೇ ಹಂತ ಮತ್ತು 9ನೇ ಸ್ಥಿತಿ ಏನು ಇದಾವೆ, ಇವೆರಡನ್ನು ಕೂಡ ಬಹಳ ಅದ್ಭುತವಾಗಿ ತಾವು ವಿವರಣೆ ಕೊಟ್ರಿ. ಹಾಗೆ ಗುರೂಜಿ ಹೇಳ್ದ ಹಾಗೆ ನಾವು ಇದನ್ನ ಪದೇ ಮನನ ಮಾಡ್ಕೊಂಡ್ರೆ ಮಾತ್ರ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ. ಒಟ್ಟಾರೆಯಾಗಿ
ಈ ಏನು ನವಾಯಾಮಿ ಸ್ಥಿತಿ ಮತ್ತು 8ನೇ ಸ್ಥಿತಿ ಏನಿದು ಇವೆರಡೂ ಸ್ಥಿತಿಗಳಿಗೆ ಹೋದ್ಮೇಲೆ ಮತ್ತೆ ಮೊದಲೇ ಈ ಹಿಂದೆ ಸರ್ ಹೇಳಿದ್ರು ನಾವು ಇದು ನಾವು ಪಡೆದಂತ ಎಲ್ಲಾ ಜ್ಞಾನವೂ ಕೂಡ ಉನ್ನತ ಲೋಕದಿಂದ ಬಂದಿದ್ದು. ಇದನ್ನ ನಾವು ಹಂಚ್ತಾ ಪ್ರಸಾರ ಮಾಡ್ತಾ ಮತ್ತೆ ಮುಂದಿನ ಲೋಕಕ್ಕೆ ಪ್ರಯಾಣ ಬೆಳೆಸಬೇಕು ಅನ್ನೋ ಒಂದು ವಿಚಾರವನ್ನ ಬಹಳ ಅದ್ಭುತವಾಗಿ ತಿಳಿಸಿದ್ರಿ. ಈ ಅವಕಾಶಕ್ಕಾಗಿ ಗುರೂಜಿ ಅವ್ರಿಗೂ ಮತ್ತು ತಮಗೂ ಅನಂತ ನಮನಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಸರ್ ಥ್ಯಾಂಕ್ ಯು ಸೊ ಮಚ್. ಅಶ್ವಿನಿ ಅವರು ಮಾತಾಡಿ. ನಮಸ್ತೆ ಗುರೂಜಿ, ನಮಸ್ತೆ ಮೇಡಮ್, ನಮಸ್ತೆ ಆಲ್ ಮಾಸ್ಟರ್ಸ್. ಸತ್ಯಪಯಣ, ರೂಪಾ ವೆಂಕಟೇಶ್ ಮೇಡಮ್ ಬರೆದಂತಹ ಈ ಸತ್ಯಪಯಣವನ್ನು ನಿಮ್ಮ ಕಡೆಯಿಂದ ನಾವು ಕೇಳ್ತಾ ಇದ್ದೀವಿ ಮೇಡಮ್. ನೀವೆಷ್ಟು ಅದೃಷ್ಟವಂತರು, ಭಾಗ್ಯಶಾಲಿಗಳು ಅನ್ನೋವಂಥದ್ದು. ಇನ್ನು ಹೆಚ್ಚಿನದಾಗಿ ಅವ್ರ ಬುಕ್ಸ್ ಓದಿದ್ರೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ಉದಾಹರಣೆಗೆ ರಾತ್ರಿ ನಾನು ಇನ್ನೂ ಆ ಬುಕ್ಸ್ ತಂದಿದ್ದೀನಿ, ಮುಟ್ಟಿಲ್ಲ. ಬಟ್ ಆದ್ರೆ ನನ್ ಮಗಳು ತಗೊಂಡು ದಿವ್ಸ ಒಂದೊಂದು ಪೇಜ್ ಓದ್ತಾ ಇದ್ದಾಳೆ. ರಾತ್ರಿ ತುಂಬಾ ಖುಷಿ ಫೀಲ್ ಮಾಡಿದೆ ನಾನು ಅದನ್ನ. ಓದ್ತಾ ಇದ್ದಾಳಲ್ವಾ, ಇವಳು ಅದೃಷ್ಟವಂತಲ ಅನ್ನೋದೊಂದು ಭಾಸ ಆಯ್ತು. ಹಾಗೆ ನೀವು ಹೆಚ್ಚಿನದಾಗಿ ಅದನ್ನ ತಗೊಂಡು ನಮ್ಗೆ ಮನವರಿಕೆ ಮಾಡ್ಕೊಂಡು ಕೊಡ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ತುಂಬಾ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್, ಗುರುಜಿ ಹೋಸ್ಟ್ ಕೊಡಿ. ಮತ್ತೆ ಯಾರಾದ್ರೂ ಮಾತನಾಡ್ಬೇಕು, ಶೇರ್ ಮಾಡ್ಬೇಕು. ಎಷ್ಟೊಂದು ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಪ್ರಾಪಂಚಿಕ ಬದುಕಲ್ಲಿ ನಡೆಯುವಂತಹ ಪ್ರತಿಯೊಂದನ್ನು ತಗೊಂಡು ಅವ್ರ ಉದಾಹರಣೆಯಾಗಿ ತಗೊಂಡು ಮೇಡಮ್ ಏನ್ ಬರ್ದಿದ್ದಾರೆ ಅಂದ್ರೆ ಅತ್ರಿ ಮಹರ್ಷಿ ಮತ್ತೆ ಭೃಗು ಮಹರ್ಷಿ ಅವರು ನಾನು ಏನು ಬರೀಬೇಕು ಅಂತ ಕೂತಾಗ ಅವರಲ್ಲೇ ಅವ್ರು ಬಂದು ಬರ್ಸಿರುವಂತದ್ದು ಸತ್ಯವಾದ ವಿಚಾರ ಸತ್ಯಪಯಣ. ಹಾಗಾಗಿ ಇದರಲ್ಲಿ ಬರುವಂತಹ ಸಾಕಷ್ಟು ವಿಚಾರಗಳು ಸತ್ಯವಾಗಿದ್ದು ನಮ್ಮೆಲ್ಲರ ಮನ ಮುಟ್ಟುವಂತಿದೆ ಈ ವಿಚಾರಗಳು. ಹಾಗಾಗಿ ಎಷ್ಟೊಂದು ಪ್ರಶ್ನೆಗಳು ಅಥವಾ ಅನಿಸಿಕೆಗಳು ಎಲ್ಲರಲ್ಲೂ ಬರುತ್ತೆ. ದಯವಿಟ್ಟು ಇಬ್ರು ಮಾಸ್ಟರ್ಸ್ಗೆ ಅವಕಾಶ ಇದೆ, ಮಾತಾಡ್ಬೋದು. ಹಾಗೆ ನಮ್ಮ ಮಲ್ಲಪ್ಪ ನಾಯ್ಕ ಮಾಸ್ಟರ್ಸ್ ಅವ್ರನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಮಧ್ಯಾಹ್ನದ ಕ್ಲಾಸ್, ಕನ್ನಡ ಕ್ಲಾಸ್ ನಲ್ಲಿ ನೋಡಿದಾಗ ಅದ್ರಲ್ಲೂ ಇದೇ ರೀತಿ ಕೂತ್ಕೊಂಡು ಒಂದು ಬುಕ್ ಪೇಪರ್ ತಗೊಂಡು ಬರೀತಾ ಇರ್ತಾರೆ. ನಾ ಹೇಳ್ಬೇಕು ಅಂದ್ರೆ ನಾನು ಕೂಡ ಅಷ್ಟು ಡೆಡಿಕೇಶನ್ ಇಲ್ಲ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಯಾವುದೇ ಲಿಂಕ್, ಯಾವುದೇ ಒಂದು ವಿಡಿಯೋ ಏನೇ ಹಾಕಿದ್ರು ಗ್ರೂಪ್ ನಲ್ಲಿ ಫಸ್ಟ್ ಕಮೆಂಟ್ ಕೊಡ್ತಾರೆ, ಒಂದು ಸಿಂಬಲ್ ಕ್ಲಿಕ್ ಮಾಡ್ತಾರೆ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಸರ್, ನಿಮ್ಗೆ ಧನ್ಯವಾದಗಳು. ಓಕೆ, ನಾರಾಯಣ ನಾಯಕ್ ಮ್ಯಾಮ್ ಇದ್ದಾರೆ. ಎಸ್ ಮ್ಯಾಮ್ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ಇದು ಒಂದು ಅದ್ಭುತವಾದ ಜ್ಞಾನ. ಅದು ಸತ್ಯಪಯಣ ಎಂಬ ಪುಸ್ತಕದಲ್ಲಿ ಇವತ್ತು ಆಜ್ಞಾ ಚಕ್ರದ ಬಗ್ಗೆ ಎಲ್ಲ ಚಕ್ರದ ಬಗ್ಗೆ, ಆಜ್ಞಾ ಚಕ್ರ ಅನ್ನೋದೇ ಒಂದು ಪರ್ಟಿಕ್ಯುಲರ್ ಅಲ್ಲ, ಚಕ್ರದ ಬಗ್ಗೆನೂ ಸಹ ಇಲ್ಲಿ ತಿಳಿಸ್ತಾ ಹೋಗಿದ್ದಾರೆ ಸರ್. ಈ ಹಿಂದೆನೂ ಹೇಳ್ತಾ ಇದ್ರು ಚಕ್ರದ ಬಗ್ಗೆ ಮೆಡಿಟೇಷನ್ ಸಹ ನಡೀತಾ ಇದೆ. ಅದ್ರ ಜೊತೆಗೆ ಈ ಸತ್ಯಪಯಣ ಪುಸ್ತಕದ ಜ್ಞಾನಾಂಚಿಕೆಯನ್ನು ಸಹ ಮೇಡಮ್ ಅವರು ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದಾರೆ. ತುಂಬಾನೇ ಎಲ್ಲ ಚಕ್ರಸ್ ಬಗ್ಗೆನೂ ತುಂಬಾ ವಿವರವಾಗಿ ಹೇಳಿ ನಮ್ಗೆಲ್ಲರಿಗೂ ತುಂಬಾ ಪಡಿಸಿದ್ದಾರೆ. ಧನ್ಯವಾದಗಳು ಮ್ಯಾಮ್, ಧನ್ಯವಾದಗಳು. ರೈಟ್, ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ. ಮೇಡಮ್. ಸೊ ಇಷ್ಟುವರೆಗೂ ಈ ಸತ್ಯಪಯಣ ಬುಕ್ ಅನ್ನೋದು ಸ್ವಾಧ್ಯಾಯ ಆಗ್ತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತು. ಇದೇ ರೀತಿಯಲ್ಲಿ ಹಲವಾರು ಬುಕ್ಗಳಿದೆ. ಪ್ರತಿಯೊಬ್ಬರು ಆಯ್ಕೆ ಮಾಡಿಕೊಂಡು ಯಾವ ಬುಕ್ ನೀವು ಸ್ವಾಧ್ಯಾಯ ಮಾಡಕ್ ಸಾಧ್ಯವಾಗುತ್ತೋ ಅದು ಪೂರ್ತಿ ಸ್ವಾಧ್ಯಾಯ ಮಾಡಿ ಈ ರೀತಿಯಲ್ಲಿ ತಿಳಿಸ್ಕೊಡ್ಬೋದು. ಅವಕಾಶ ಇದೆ. ಈ ಅವಕಾಶವನ್ನು ನೀವು ಉಪಯೋಗಿಸ್ಕೊಳೋದು ಅದು ನಿಮ್ಗೆ ಸಂಬಂಧಿತ ವಿಷಯ. ಯಾಕಂದ್ರೆ ಈಗಾಗಲೇ ಹೆಚ್ಚಿನ ತರಗತಿಯಲ್ಲಿ ನಾವು ಹೇಳ್ತಾನೆ ಇದ್ವಿ. ಆದರೆ ಮುಂದಕ್ಕೆ ಬರ್ತಾ ಇರೋದು 1-2 ಮಾಸ್ಟರ್ಸು, ಇಲ್ಲಾಂದ್ರೆ 3-4 ಮಾಸ್ಟರ್ಸ್ ಮಾತ್ರ. ನಾವು ಈ ರೀತಿಯಲ್ಲಿ ಇನ್ನೂ ಹಲವಾರು ವರ್ಷಗಳು ಸಾಗಿದ್ರೆ ಏನು ನಮ್ಮಲ್ಲಿ ಬೆಳವಣಿಗೆ ಇಲ್ಲ, ನಮ್ಮಲ್ಲಿ ಯಾವುದೇ ಪರಿವರ್ತನೆ ಆಗಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಈಗ ಅಶ್ವಿನಿ ಅವ್ರು ಹೇಳ್ತಾ ಇರುವಾಗ ಒಂದು ವಿಡಿಯೋ ಹಾಕಿದ್ರೆ ಯಾರು ಅದನ್ನು ನೋಡ್ತಾರೋ ಇಲ್ಲ ಗೊತ್ತಿಲ್ಲ, ಇಲ್ಲ ಲೈಕ್ ಅದು ಅಟ್ಲೀಸ್ಟು ಅದು ಬಂದಿದೆ ಅಂತ ಒಂದು ಎಕ್ನಾಲಜ್ಮೆಂಟ್ಗನ್ನ ಒಂದು ಲೈಕೋ ಇಲ್ಲ ಅಂದ್ರೆ ಒಂದು ಅದನ್ನು ಮುಟ್ಟೋದು ಏನೋ ಮಾಡ್ತಾರೆ. ಮಲ್ಲಪ್ಪ ಅವರು ಪ್ರತಿಯೊಂದು ದಿವಸ ಮಾಡ್ತಾ ಇರ್ತಾರೆ. ಈ ರೀತಿಯಲ್ಲಿ ಮಿಕ್ಕಿದವರು ಅದರಲ್ಲಿ ವಾಟ್ಸಪ್ಪಲ್ಲಿ ಇದ್ದೀರಾ ಇಲ್ಲ ಅಂತ ಅದನ್ನು ಅರ್ಥ ಆಗಲ್ಲ. ಅಂದರೆ ನಮ್ಗೆ ಎಷ್ಟು ಆಸಕ್ತಿ ಇದೆ ನೋಡಿ. ಅಂದರೆ ಒಂದೇನಂದರೆ ಇದೇನೋ ಏನೋ ಮಾಡ್ತಾ ಇದ್ದಾರೆ, ನಾವು ಬಂದು ಭಾಗವಹಿಸ್ತೀವಿ, ಹೋಗ್ತೀವಿ, ಇವಾಗ ಟೈಮ್ ಪಾಸ್ ಆಗುತ್ತೆ, ಆರೋಗ್ಯ ಸ್ವಲ್ಪ ಚೆನ್ನಾಗಾಗ್ತದೆ, ಸಾಕು ಬಿಡಿ, ನಮ್ಗೆ ಬಂದರೆ ಸಾಕು ಅಂತ ಒಂದು ಉದ್ದೇಶದಲ್ಲಿ ಇರ್ಬೋದು. ಇನ್ನೊಂದೇನಂದರೆ ಪರಿವರ್ತನೆ ಇಲ್ಲ.
ಎಷ್ಟೇ ಕೇಳ್ಕೊಂಡಿದ್ರು ಒಂದ ಏನೋ ಹೇಳ್ತಾರೆ ನೋಡಿ, ಈ ಗಾದೆ ಇದೆ, ನಮ್ಗೂ ಒಂಥರ ಕಿವಿಯಲ್ಲಿ ಶಂಕ ಊದ್ತಾರ. ಸುಮ್ಮನೆ ಅದು ಅಂದ್ರೆ ನಮ್ಗೆ ಕೇಳ್ಸಲ್ಲ, ಶಂಕ ಎಷ್ಟು ಊದ್ರಿ ಏನು ಅದೇನು ಪ್ರಯೋಜನ, ಪ್ರಯೋಜನ ಇರಲ್ಲ. ಆ ರೀತಿಯಲ್ಲಿ ಆಗ್ತಾ ಇದೆ. ನಿಜವಾದ ನೀವು ಒಳಗಡೆ ಗ್ರೂಪಲ್ಲಿ ಎಷ್ಟು ವಿಡಿಯೋಗಳು ಹಾಕ್ತಿವಿ, ಯಾವ ತರ ವಿಡಿಯೋಗಳು, ಪವರ್ಫುಲ್ ವಿಡಿಯೋಸ್. ಈಗ ಸತ್ಯಪೈರದಾಗ್ಬೋದು, ಇನ್ನು ಪತಾಂಜಲಿ ಅಷ್ಟಾಂಗ ಯೋಗ, ಎಷ್ಟೆಲ್ಲ ವಿಡಿಯೋಸ್ ಅಲ್ವಾ. ಯಾರೋ ಒಂದು ಟಿಕ್ ಮಾರ್ಕ್ ಬರಲ್ಲ ಅಲ್ಲಿ. ಅಂದ್ರೆ ಒಂದು ಯಾವ್ದು ಲೈಕ್ ಆಗಿದೆ, ಇಷ್ಟ ಆಗಿದೆ, ಇಲ್ಲ ನಾವು ನೋಡಿದೀವಿ ಅಂತ ಯಾವ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ತೋರಿಸೋದು? ಪ್ರತಿಕ್ರಿಯೆ ಇಲ್ಲ ಅಲ್ವಾ. ಅಲ್ಲಿ ಕೆಳಗಡೆ ವಿಡಿಯೋ ನೋಡುವಾಗ ನೋಡಿರ್ತಾರೆ, ಬಟ್ ಕೆಳಗಡೆ ಆಯ್ತು, ಇದು ಇಷ್ಟ ಆಯ್ತು, ಇಲ್ಲ ಇದು ಈ ತರ ಇತ್ತು, ಒಂದು ಅದನ್ನು ಲೈಕ್ ಇಲ್ಲ, ಇಲ್ಲ ನೋಡೋದು ಬಿಡೋದು ಅಷ್ಟೇ. ಈ ರೀತಿಯಲ್ಲಿ ನಮ್ಮಲ್ಲಿ ಪರಿವರ್ತನೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇಡೀ ಜಗತ್ತು ಪರಿವರ್ತನೆ ಆದ್ರೂ ನಾವು ಪರಿವರ್ತನೆ ಆಗ ಸಾಧ್ಯವಾಗಲ್ಲ. ಆ ರೀತಿಯಲ್ಲಿ ಆಗ್ತದೆ ಮಿತ್ರ. ಅದಕ್ಕೋಸ್ಕರ ಯಾವುದೇ ಹೆಚ್ಚು ಧ್ಯಾನ ಮಾಡ್ತಾ, ಸ್ವಾಧ್ಯಾಯ ಮಾಡ್ತಾ, ಸಜನ ಸಾಂಗತ್ಯ ಮಾಡ್ತಾ, ಫಸ್ಟು ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೊಂಡದ್ದು ಅತ್ಯುತ್ತಮವಾದ ವಿಷಯ, ಅತಿ ಉನ್ನತವಾದ ವಿಷಯ. ಅದು ಬಂದಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ನಾವೆಷ್ಟೇ ವರ್ಷಗಳು ನಾನು ಹೇಳ್ಬೋದು, ನಾನು ಈ ಯಾವ್ದ್ರಲ್ಲಿ ಆಧ್ಯಾತ್ಮಿಕದಲ್ಲಿ ಒಂದು 20 ವರ್ಷದಿಂದ ಇದ್ದೀನಿ ಅಂದ್ರೆ ಏನು ಪ್ರಯೋಜನ? ನಿಮ್ಮಲ್ಲಿ ಬದಲಾವಣೆ ಇಲ್ಲ ಅಂದ್ರೆ ಏನು ಪ್ರಯೋಜನ? ಎಷ್ಟು ವರ್ಷದಿಂದ ಇದ್ರೆ ಏನು ಪ್ರಯೋಜನ ಇಲ್ಲಿ? ಸೊ ಅದಕ್ಕೋಸ್ಕರ ಇದನ್ನು ದಯವಿಟ್ಟು ಗಮನಿಸಿ. ಪದೇ ಪದೇ ಹೇಳ್ತಾನೆ ಇರ್ತೀವಿ. ಸೊ ನಾವು ಹೇಳೋದು ನಮ್ಮ ಧರ್ಮ, ನೀವು ಅದು ಫಾಲೋ ಮಾಡೋದು ಇಲ್ಲ, ಅದು ನಿಮ್ಮ ಕರ್ಮ. ಅದು ಯಾರು ಏನು ಮಾಡೋಕ್ಕಾಗಲ್ಲ. ಹೇಳೋದು ಮಾತ್ರ ನಮ್ಮ ಧರ್ಮ, ಹೇಳ್ತಾನೆ ಇರ್ತೀವಿ. ನಾವು ಧರ್ಮದಕ್ಕೂ ಕೂತಿದ್ವಿ, ಧರ್ಮ ಹೇಳ್ತಾನೆ ಇರ್ತೀವಿ, ಧರ್ಮ ಅನ್ಸ್ತಾನೆ ಇರ್ತೀವಿ. ಅದಕ್ಕೂ ಯಾವುದೇ ರೀತಿಯಲ್ಲಿ ಇದೊಂಥರ ಮಳೆ ಬರ್ತಾನೆ ಇರ್ತದೆ. ಮಳೆ ಯಾರನ್ನ ಸ್ಟಾಪ್ ಮಾಡೋಕ್ಕಾಗತ್ತಾ? ಸ್ಟಾಪ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದೇ ರೀತಿಯಲ್ಲಿ ಮಳೆ ಅನ್ನೋದು ಬರ್ತಾನೆ ಇರ್ತದೆ. ಅದೇ ರೀತಿಯಲ್ಲಿ ಧರ್ಮ ಅನ್ನೋದು ಅನ್ಸ್ತಾನೆ ಇರ್ತೀವಿ. ಅದು ಫಾಲೋ ಮಾಡೋದು ಬಿಡೋದು ಅದು ನಿಮ್ಗೆ ಸಂಬಂಧಿತ ವಿಷಯ. ಸೊ ದಯವಿಟ್ಟು ಫಾಲೋ ಮಾಡೋಕ್ಕೆ ಪ್ರಯತ್ನ ಮಾಡಿ. ಪದೇ ಪದೇ ಹೇಳ್ತೀವಿ, ಅದನ್ನು ಪದೇ ಪದೇ ಹೇಳ್ತೀವಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅದರಿಂದ ಏನೋ ಮಾಡೋಕ್ಕಾಗತ್ತಾ? ಪದೇ ಪದೇ ಹೇಳೋದು ಮಾತ್ರ ಅಷ್ಟೇ, ಇನ್ನು ಅದಕ್ಕಿಂತ ಹೆಚ್ಚಾಗಿ ಏನು ಮಾಡೋಕ್ಕೂ ಆಗಲ್ಲ. ದಯವಿಟ್ಟು ಅಟ್ಲೀಸ್ಟ್ ಈಗ ಅರ್ಥ ಮಾಡಿಕೊಂಡು ಸೇವೆ ಅಂತ ಹೇಳ್ತೀವಿ, ಆ ಸೇವೆದಲ್ಲಿ ತುಂಬಾ ಕೊರತೆ. ಒಂಥರ ಇಲ್ಲಿ ನಾನು ಯಾರಾದ್ರೂ ಸ್ವಲ್ಪ ಲೇಟಾಗಿ ಜಾಯ್ನ್ ಆದ್ರೂ ಒಬ್ಬರು ಲಾಗಿನ್ ಮಾಡೋಕೆ ಅವಕಾಶ ಇಲ್ಲ ಇಲ್ಲಿ. ಆ ರೀತಿಯಲ್ಲಿದೆ. ಎಷ್ಟು ದಿವಸ ಆಯ್ತು ಈಗ? 330 ದಿವಸಕ್ಕೂ ತಲುಪಿಸ್ತಾ ಇದ್ವಿ ಅಲ್ವಾ, ಆ ರೀತಿಯಲ್ಲಿ. ಸೊ ಇಲ್ಲಿ ಲಾಗಿನ್ ಮಾಡೋಕ್ಕೂ ಯಾರಿಗೂ ಅವಕಾಶ ಇಲ್ಲ. ನೀವು ಲಾಗಿನ್ ಮಾಡಿ, ರೆಕಾರ್ಡ್ ಮಾಡಿ, ಆಂಕರಿಂಗ್ ಮಾಡಿ, ಇದು ಮಾಡೋಕ್ಕೆ ಅವಕಾಶ ಇಲ್ಲ. ಅದು ಮಾಡೋಕ್ಕೆ ಸಾಮರ್ಥ್ಯ ಇಲ್ಲ ಅಂದ್ರೆ ಇನ್ನೇನು ಅರ್ಥ ಮಾಡ್ಕೋಬೇಕು ನಾವು ಅಲ್ವಾ. 330 ದಿವಸ ಆದ್ರೂ ಇನ್ನೂ ಅಭ್ಯಾಸ ಆಗಿಲ್ಲ ಅಂತ ಅರ್ಥ ಆಗ್ತದೆ. ಏನು ಅಭ್ಯಾಸ ಆಗಿಲ್ಲ? ಸೇವಾ ಭಾವ ಅರ್ಥ. ಆ ಸೇವಾ ಭಾವ ಅನ್ನೋದು ಅಭ್ಯಾಸ ಆಗಿಲ್ಲ ನಮಗೆ. ಆ ಸೇವೆ ಭಾವನೆ ಇದ್ರೆ, ನಾನು ಮಾಡಿದ್ರೆ ನನಗೇನೋ ನನಗೆ ಒಳ್ಳೇದಿದು, ನಾನು ಒಂದು ಈ ಯೂನಿವರ್ಸ್ ಕೊಡುವಂಥ ಕೊಡುಗೆ, ಸ್ವಲ್ಪನ ಕೊಡುಗೆ ಏನೋ ಒಂದು ಕೊಡ್ಬೋದು ನಾನು ಅಂತ ನಿಮಗೆ ಮನಸ್ಸಲ್ಲಿ ಇದ್ರೆ ಖಂಡಿತ ನೀವು ಲಾಗಿನ್ ಮಾಡೋದು ಕಲಿಬೋದು. ಆಮೇಲೆ ಸ್ವಲ್ಪ ಆಂಕರಿಂಗ್ ಮಾಡೋದು ಕಲಿಬೇಕಾಗತ್ತೆ. ಯಾವುದು ನಾನು ಮಾಡಲ್ಲ, ಬರ್ತೀನಿ, ಕೇಳಿಸ್ಕೊಂತೀನಿ, ಹೋಗ್ತೀನಿ ಅಷ್ಟೇ. ಅದು ಯಾರು ಮಾಡ್ತಾರೋ ಯಾರು ಬಿಡ್ತಾರೋ. ಈಗ ಸಪೋಸ್ ನಾನು ಇವತ್ತುವರೆಗೂ ಯಾವುದೇ ವಿಡಿಯೋನು ನಾವು ಮಿಸ್ ಮಾಡಿಲ್ಲ. ಯಾವುದೇ ವಿಡಿಯೋನ ರೆಕಾರ್ಡಿಂಗ್ ಮಿಸ್ ಆಗೋದು ಯಾವ್ದನ್ನ ನೋಡಿದ್ರ ಇಷ್ಟವರೆಗೂ 330 ದಿವಸಗಳು ಆಗ್ತಾ ಇದೆ. ಆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಇನ್ ಕೇಸ್ ಅಂದ್ರೆ ಬೈ ಎನಿ ಚಾನ್ಸ್ ಸ್ವಲ್ಪ ಮಿಸ್ ಆಗಿ ಒಂದು ಅರ್ಧ ಗಂಟೆ ಲೇಟ್ ಜಾಯ್ನ್ ಆದ್ರೂ ಓಕೆ, ಬೇರೆ ಬೇರೆ ಕೆಲಸಗಳಿಂದ ಅಲ್ವಾ, ಅವಾಗ ಆ ರೆಕಾರ್ಡ್ ಮಾಡೋಕೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ, ರೆಕಾರ್ಡ್ ಮಾಡೋಕೆ ಯಾರು ಕಲಿತಾ ಇಲ್ಲ. ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಈ ಮೊಬೈಲಲ್ಲೇ ಕಲಿಯಬಹುದು ಅಂತ ಅವರು ರಾಜಾ ಅವರು, ನಮ್ಮ ಧ್ಯಾನಿ ಅವರು ಹೇಳ್ಕೊಟ್ಟಿದ್ದಾರೆ. ಅದನ್ನು ಎಷ್ಟು ಜನ ಕಲ್ಸ್ಕೊಳ್ಳೋದು ನನಗೆ ಗೊತ್ತಿಲ್ಲ. ಓಕೆ, ಇದು ತುಂಬಾ ಕೊರತೆ. ಇದು ಸಣ್ಣ ಬದಲಾವಣೆ, ನನ್ನ ಪ್ರಕಾರ ಸಣ್ಣ ಬದಲಾವಣೆ ಇದು. ಅದೂ ಆಗಿಲ್ಲ ಇಷ್ಟವರೆಗೂ. ನೀವು ಅರ್ಥ ಮಾಡ್ಕೋಬಹುದು ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಅಂತ. ಯಾರು ಮುಂದೆ ಬರಲ್ಲ. ನಾವು ರೆಕಾರ್ಡ್ ಮಾಡ್ತೀವಿ ಸರ್, ನಾವು ಆಂಕರಿಂಗ್ ಮಾಡ್ತೀವಿ, ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನಡೆಸ್ತೀವಿ ಅಂತ ಯಾರು ಮುಂದೆ ಬರೋಂಥ ಪರಿಸ್ಥಿತಿ ಇಲ್ಲ. ಇದನ್ನು ಪದೇ ಪದೇ ಹೇಳ್ತಾ ಇದ್ದೀವಿ. ಇದನ್ನು ಕೇಳಿಸ್ಕೊಂತ ಇದನ್ನು ಅಳವಡಿಸ್ಕೊಂಡ್ರೆ ಇನ್ನೂ ಉನ್ನತ ರೀತಿಯಲ್ಲಿ ನಾವು ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಇನ್ನು 365 ದಿವಸ ಇಲ್ಲ, ಇನ್ನೂ 1000 ದಿವಸ ಆದ್ರೂ ಪರವಾಗಿಲ್ಲ, ಇನ್ನೂ ಉನ್ನತ ರೀತಿಯಲ್ಲಿ ಅದ್ಭುತ ಜ್ಞಾನವನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನಿಮಗೆ ಅರ್ಥನೇ ಆಗ್ತಾ ಇಲ್ಲ ಅಂದ್ರೆ ನಾವು ಅಷ್ಟೆಲ್ಲ ಉನ್ನತ ಜ್ಞಾನ ಅನ್ಸೋಕ್ಕೆ ಸಾಧ್ಯವಾಗಲ್ಲ. ಇನ್ನು ಜ್ಞಾನವನ್ನು ಸ್ವಲ್ಪ ಕಡಿಮೆ ಮಾಡಿ ಅನ್ಸ್ಕೊಳೋಕೆ ಪ್ರಯತ್ನ ಮಾಡ್ತೀವಿ. ಸಣ್ಣ ಸಣ್ಣ ಜ್ಞಾನ ಅಷ್ಟೇ. ಈಗ ಸತ್ಯಪಯಣ ಅನ್ನೋದು ಉನ್ನತವಾದ ಜ್ಞಾನ.
ಇದು ಹಂಚಿದ್ರು ನಿಮ್ಮಲ್ಲಿ ಪರಿವರ್ತನೆ ಇಲ್ಲ ಅಂದ್ರೆ ಇನ್ನು ಏನು ಪ್ರಯೋಜನ? ಒಂದು ಸಣ್ಣ ಈ ಲಾಗಿನ್ ಅನ್ನೋ ವಿಷಯವನ್ನು, ಆಂಕರಿಂಗ್ ಅನ್ನೋ ವಿಷಯವನ್ನು ಇಷ್ಟುವರೆಗೂ ಪೂರೈಸಕ್ಕಾಗಲ್ಲ, ಆಗಿಲ್ಲ. ತೆಲುಗಲ್ಲಿ ಪೂರೈಸಿದ್ದಾರೆ, ಇಂಗ್ಲೀಷಲ್ಲಿ ಅದ್ಭುತವಾಗಿ ಪೂರೈಸಿದ್ದಾರೆ, ಕನ್ನಡ ಇನ್ನೊಂದು ಕಾರ್ಯಕ್ರಮದಲ್ಲಿ ಒಬ್ಬರ ಮೇಲೆ ಇನ್ನೊಬ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಏನು ಕೊರತೆ ಆಗಿದೆ? ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ 365 ದಿವಸ ಕೊಡೋದಕ್ಕೆ ಕೊರತೆ ಆಯ್ತಾ? ಹೆಚ್ಚು ದಿನಗಳ ಕಾಲ ಜ್ಞಾನ ಕೊಟ್ರೆ ಆ ಜ್ಞಾನ ತಿಳ್ಕೊಂಡ್ರೆ ನಿಮ್ಗೆ ಕಷ್ಟ ಆಗ್ತಾ ಇದೆ. ಆ ರೀತಿಯಲ್ಲಿ ಮಾಡ್ಕೊತಾ ಇದೀವಿ ನಾವು. ದಯವಿಟ್ಟು ಮತ್ತೆ 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 ಪದೇ 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 ಇದು ಹೇಳ್ತಾನೆ ಇದೀವಿ, ಗಮನಿಸ್ಕೊಂಡ್ರೆ ಅದು ನಿಮ್ಗೂ ಮತ್ತೆ ಎಲ್ಲರಿಗೂ ಒಳ್ಳೇದು. ಈ ಸೃಷ್ಟಿಗೆ ನಾವು ಮಾಡೋಂಥ ಸೇವಾ ಯಾವಾಗಲೂ ಅದು ಲಾಸ್ ಆಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊ. ನೀವು ಎಷ್ಟೇ ಬ್ಯುಸಿ ಇದ್ರು ಒಂದು 2 ದಿವಸ ಒಬ್ರು, ಒಂದು 3 ದಿವಸ ಒಬ್ರು, ಇಲ್ಲಾಂದ್ರೆ ಒಂದು ವಾರ ಎಲ್ಲ ಒಬ್ರು ಮಾಡೋದು, ಅದು ಕಲಿಯೋದು. ಈಗ ನೀವು ಮಾಡಿದ ಸೇವೆ ಅನ್ನೋದು ಉತ್ತಮ ಅಲ್ವಾ? ಏನ್ ತೊಂದರೆ ಇದೆ ಅದರಲ್ಲಿ? ನಾನು ಅರ್ಥ ಆಗಿಲ್ಲ. ಒಬ್ರು ಅಶ್ವಿನಿ ಇಲ್ಲಾಂದ್ರೆ ಸೊನ್ನೇಗೌಡರು ಬರ್ತಾ ಇರ್ತಾರೆ, ರಾಜಾ ಅವರು ಅದಕ್ಕೆ ಮುಂಚೆ ಮಾಡ್ತಾ ಇದ್ರು. ಸೊ ಮತ್ತೆ ಮಧುರಾ ಮೇಡಮ್ ಒಂದು ಹೇಳಿದ್ರೆ ನೋಡ್ಕೊಂಡ್ರೆ ಒಂದು ಬೆರಳು ಲೆಕ್ಕ ಮಾಡ್ಕೋಬಹುದು, ಒಂದು 2, 3, 4 ಅಷ್ಟೇ. ಇಲ್ಲಿ ನೋಡಿದ್ರೆ ನಾವು ಸಾವಿರಾರು ಜನ ಇರ್ತೀವಿ, ವಾಟ್ಸಪ್ ಅಲ್ಲಿ ಇರ್ತೀವಿ. ಇಲ್ಲಿ ಒಂದು 50, 60, 70 ಜನ ಇಲ್ಲಿ ಬರ್ತೀವಿ. ಆದ್ರೆ ಅವಕಾಶ ತಗೊಂತಾ ಇಲ್ಲ, ಆ ಸೇವೆಗೆ ಮುಂದೆ ಬರ್ತಾ ಇಲ್ಲ. ದಯವಿಟ್ಟು ಪದೇ 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 ನಿಮ್ಗೆ ನೆನಪು ಮಾಡ್ತಾ ಇದ್ವಿ, ಇದನ್ನು ಮುಂದಕ್ಕೆ ಬನ್ನಿ. ಒಳ್ಳೆ ಸೇವೆ ಮಾಡಕ್ಕೆ ಇದೊಂದು ಅದ್ಭುತ ದಾರಿ. ಹೇಳಿ ಸಣ್ಣಗೌಡ್ರೆ. ನಮಸ್ಕಾರ ಗುರುಜಿ. ನಿಮ್ಮ ಒಂದು ಅವಿರತ ಪ್ರಯತ್ನಕ್ಕೆ ನಿಜಕ್ಕೂ ಎಷ್ಟು ಒಂದು ಗ್ರಾಟಿಟ್ಯೂಡ್ ಕೊಟ್ಟರು ಕಡಿಮೆನೆ. ಆ ತರದ ಒಂದು ಸೇವೆ ಮಾಡ್ತಾ ಇದ್ದೀರಾ ಗುರುಜಿ ನೀವು. ಗುರುಜಿ, ನಾನು ಇಲ್ಲಿ ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ದಾರೆ, ಆಗಸ್ಟ್ ಇಂದ ಬರ್ತಾ ಇದ್ದೇನೆ. ಇಲ್ಲಿ ನಾನ್ ತಗೊಂಡಿರ್ತಕ್ಕಂಥ ಜ್ಞಾನವನ್ನ ನಮ್ಮ ಸಂಬಂಧಿಕರ ಹತ್ರ, ಫ್ರೆಂಡ್ಸ್ ಹತ್ರ, ಹೊರಗಡೆ ಎಲ್ಲಾದ್ರೂ ಹೋದಲ್ಲಿ ಬಂದಲ್ಲಿ ಇದನ್ನೇ ಮಾತಾಡ್ತಾನೆ, ಬಿಟ್ರೆ ಬೇರೆ ನನ್ನ ವಿಷಯನೇ ಇಲ್ಲ. ಹೇಳ್ತಿರ್ತಾರೆ, ಅವ ನೋಡಿದ್ರೆ ಬರೀ ಧ್ಯಾನ ಅಥವಾ ಆಧ್ಯಾತ್ಮಿಕ ಬರೀ ಈ ವಿಷಯದಲ್ಲೇ ಮಾತಾಡ್ತಾರೆ, ನಿಮ್ಗೆ ಬೇರೆ ಯಾವ್ದು ಮಾತಾಡಕ್ ಆಗಲ್ಲ ಅಂತಾರೆ. ನನ್ಗೆ ಇಂಟ್ರೆಸ್ಟೇ ಬರಲ್ಲ ಒಟ್ಟು. ಅದನ್ನ ಯಾಕೆ ಮಾತಾಡ್ಬೇಕು? ಅದರಿಂದ ಏನ್ ಸಾಧನೆ ಮಾಡ್ತೇವೆ ನಾವು? ಈ ತರ ಕ್ವಶನ್ ಬರ್ತಾವ. ಹಂಗಾಗಿ ಅದ್ರ ಬಗ್ಗೆ ಮನಸ್ಸು ಕೊಡಲ್ಲ. ಬಟ್ ಇದನ್ನೆಲ್ಲ ಹೇಳಿದಾಗ ಅವ್ರ ಕಡೆಯಿಂದ ಹೇಳಿದ್ಮೇಲೆ ಮತ್ತೆ ಕೇಳ್ತಾನೆ ಅವ್ರಿಗೆ, ಇಷ್ಟತನ ಮಾತಾಡಿದ್ನಲ್ಲ 10 ನಿಮಿಷ, ನಿಮ್ಗೆ ಏನ್ ಅನಿಸ್ತು? ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಚೆನ್ನಾಗ್ ಅನಿಸ್ತಾ? ಬಾಳ ಚೆನ್ನಾಗ್ ಅನಿಸ್ತು, ಒಳ್ಳೆ ಇಂಟ್ರೆಸ್ಟ್ ಐತಿ. ಮತ್ತೆ ಅದ್ರ ಬಗ್ಗೆ ನೀವು ಡಿಸೈಡ್ ಏನ್ ಮಾಡ್ಬೇಕು ಅಂತೀರಿ? ಇನ್ ತಗೋಬೇಕು ಅಂತ ಅನ್ಸತ್ತ ಅನ್ಸಲ್ವಾ? ಅನ್ಸತ್ತೆ, ಮನಸ್ನಾಗ ಐತಿ, ಬಟ್ ನಮಗೆ ಟೈಮ್ ಸಿಗಲ್ಲ ಅಂತಾರೆ. ಟೈಮ್ ಎದಕ್ ಸಿಗ್ತದೆ ನಿಮಗೆ? ಮೊಬೈಲ್ ನೋಡಕ, ರಾಜಕೀಯ ಮಾತಾಡಕ, ಅಕ್ಕಪಕ್ಕದ ಮನೆ ಹಾಳು ಮಾಡಾಕ, ಇದಕ್ ವಿಷಯ ಟೈಮ್ ಸಿಗತ್ತಾರ. ಅನಾವಶ್ಯಕವಾಗಿ ಟೈಮ್ ಹಾಕ್ತಾ ಇದಾವೆ, ಅದ್ರ ಬದ್ಲಿ ಇದಕ್ಕೆ ಹಾಕ್ಬೋದಲ್ಲ ಅಂತೇಳಿ ಅವ್ರಿಗೆ ಹಂಗಂತ ಯಾರಿಗೂ ರಾಂಗಾಗಿ ಮಾತಾಡಲ್ಲ ನಾನು. ಕನ್ವಿನ್ಸ್ ರೂಪದಲ್ಲಿ, ರಿಕ್ವೆಸ್ಟ್ ರೂಪದಲ್ಲಿ, ಮನವಿ ಸಲ್ಲಿಸೋ ರೂಪದಲ್ಲಿ ಮಾತಾಡ್ತಿರ್ತಾನೆ. ಒಂಥರ ಒಳ್ಳೆ ಭಾವನೆ ವ್ಯಕ್ತಪಡಿಸ್ತಾರ. ಬಟ್ ಯಾರು ಕಲಿಯಕ್ ಮುಂದಕ್ಕೆ ಬರ್ತಾ ಇಲ್ಲ. ಇದನ್ನೆಲ್ಲ ನೋಡಿದಾಗ ನನಗ್ ಅನಿಸ್ತಾ ಇದೆ ಗುರುಜಿ, ತಾವೇನು 330 ದಿನ ಆಯ್ತು, ಇನ್ನು 30 ದಿನ ಹೋದ್ರೆ 1 ವರ್ಷ ಆಗ್ಲಿಕ್ಕೆ ಬಂತು. ಇಷ್ಟು ದಿವ್ಸನೂ ಕಲಿಸ್ತಾ ಬಂದಿರಾ. ಸುಮಾರು ಜನ ಇದ್ರಲ್ಲಿ ಮೊದ್ಲಿಂದನೂ ಇದ್ದವ್ರು ಇದಾರೆ. ಬಟ್ ಇದು ಏನಾಗ್ತದೆ ಅಂತಂದ್ರೆ, ಬರೇ ಬಿಗಿನಿಂಗ್ ರಟೈಕ ಈ ಕನ್ನಡ ಶಾಲೆ ಲೆವೆಲ್ನಾಗ ಅದಾರ ಇನ್ನೂ ಅಷ್ಟೇ ಅವ್ರು. ಕರೇಂದ್ರ ಇವತ್ತು ವಿಜಯಲಕ್ಷ್ಮಿ ಮೇಡಮ್ ಅವ್ರು ಕೊಟ್ಟಿದ್ದು ಡಿಗ್ರಿ ಲೆವೆಲ್ಗೆ ಎಜುಕೇಶನ್ ಅಂತ ಹೇಳ್ಬೇಕಂದ್ರೆ, ಹೈಸ್ಕೂಲ್ ಮೇಲೆ PUC ಮೇಲೆ ಡಿಗ್ರಿ ಲೆವೆಲ್ಗೆ ಹೋಗ್ತಲ್ಲ, ಆ ಲೆವೆಲ್ಗೆ ಕೊಟ್ಟಿರ್ತಕ್ಕಂಥ ಜ್ಞಾನ ಇದು. ಈ ಜ್ಞಾನ ಏನಾಗ್ತದೆ, ಇಲ್ಲಿರ್ತಕ್ಕಂಥವ್ರು ಬರೀ ಇನ್ನು ಕನ್ನಡ ಶಾಲೆ ಲೆವೆಲ್ನಲ್ಲೇ ಸುಮಾರು ಜನ ಇದ್ದಾರೆ ಅನ್ಸುತ್ತೆ ನನಗೆ ಅನ್ಸೋದು. ಹಂಗಾರೆ ಅವ್ರ ಮೇಲ್ಗಡೆ ತಗೊಳ್ಳೋದು ಹೆಂಗೆ? ಅದಕ್ಕೆ ಇವ್ರಿಗೆ ಸಣ್ಣ ಸಣ್ಣ ಟೆಸ್ಟ್ ಮಾಡಿ ಸ್ವಲ್ಪ ಮುಂದಕ್ಕೆ ತಗೋಬೇಕು ಅಂತ ನನ್ನ ಭಾವನೆ. ಕೊರೋನಾ ಬಂದಾಗ ಕೆಲವ್ರು ಹಂಗ ಪಾಸ್ ಮಾಡಿ ಮುಂದಕ್ಕೆ ಬಂದ್ಬಿಟ್ರು. ಹಂಗಾಗ್ತಾ ಇದೆ. ಏನ್ ಪರೀಕ್ಷೆ ಮಾಡೋದು? ಗುರುಜಿ, ತಾವು ಅವಕಾಶ ಕೊಟ್ಟರೆ ಹೇಳ್ತೇನೆ, ಅದನ್ನ ಯಾರು ಅನ್ಯತಾ ಭಾವಿಸ್ಬಾರ್ದು. ಯಾರಿಗೆಲ್ಲ ನಿಮಗೆ ಈ ಕ್ಲಾಸ್ ಕೇಳಿ ಏನ್ ಅನ್ಸಿದೆ ನಿಮ್ಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ಬರೀರಿ, ಅದನ್ನ ಸಾಧ್ಯ ಆದ್ರೆ ಬರೆದ್ಬಿಟ್ಟು ನಮ್ಮ ಅವತಾರ್ ಫೌಂಡೇಶನ್ಗೆ ಕಳಿಸ್ರಿ ಅದನ್ನ ಲೆಟರ್ ಅನ್ನು. ಅದನ್ನ ನಾವು ಓದ್ತೇವೆ. ಓದಿ ಯಾರ ಹೆಸರು ಇಲ್ಲಿ ಹೇಳಲ್ಲ ನಾವು. ನಿಮ್ಗೆ ಬೇಕಾದ ನೋವಾಗಿರ್ಲಿ, ಹತಾಶೆ ಆಗಿರ್ಲಿ, ನಿಮಗೆ ಕಷ್ಟ ಕೊಟ್ಟಿರ್ಲಿ, ನಿಮ್ಮನ್ನ ಕೊಲೆ ಮಾಡಕ್ ಬಂದಿರ್ಲಿ, ನಿಮ್ ಸಂಬಂಧಿಕರು, ರಕ್ತ ಸಂಬಂಧಿಕರು, ಅತ್ತೆ ಮಾವ, ಮಕ್ಕಳು, ಯಾರಿಂದಂದ್ರೆ ನಿಮಗೆ ನೋವಾಗಿರ್ಲಿ, ಏನೇ ವಿಷಯ ನಡೆದ್ರಿ ನಿಮ್ ಜೀವನದ ಘಟನೆ, ಅದನ್ನ ಬರೀರಿ. ಇಲ್ಲಿ ತನ ಬರೆದನ್ನ ಈಗ ಯಾವ ಹಂತಕ್ಕೆ ಬಂದಿರನ್ನ ಬರೆದ್ಬಿಟ್ಟು ನೀವು ಹಾಕಿದ್ರೆ, ಅದನ್ನ ಇಲ್ಲಿ ನಾವು ಹೆಸರು ಹೇಳ್ದಂಗೆ ನಮ್ಮ ಆತ್ಮ ಬಂಧುಗಳಿಗೆ ಇಂತಿಂತ ಕಷ್ಟಗಳು ಇದ್ದು ಇಲ್ಲಿ ಬಂದಾಗ ಅವ್ರಿಗೆ ಸುಮಾರು ಪರಿಹಾರ ಕಂಡ್ಕಂಡಾರ ಅಂತ ಹೇಳ್ತೇವೆ. ಅಂದ್ರೆ ಅದರಿಂದ ನಿಮ್ಮದೇ ಕಥೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಷ್ಟೇ, ಬೇರೆಯವ್ರಿಗೆ ಗೊತ್ತಿರಲ್ಲ ಅದು. ಅಂದ್ರೆ ನೀವು ಸ್ವಲ್ಪ ಅಪ್ಗ್ರೇಡ್ ಆಗ್ತಿರೋ ಹೆಂಗೋ ಅಂತ. ಸ್ವಲ್ಪ ಕನ್ನಡ ಶಾಲೆ ಬಿಟ್ಟು ಹೈಸ್ಕೂಲ್ ಲೆವೆಲ್ ಬರ್ತಿರೋ ಹೆಂಗ, PUC ಲೆವೆಲ್ ಬರ್ತಿರೋ ಹೆಂಗ, ಡಿಗ್ರಿ ಬರ್ಬೇಕು, PhD ಮಾಡ್ಬೇಕು, ಮೋಕ್ಷ ಹೊಂದ್ಬೇಕು. ಇಲ್ಲಿ ಮೋಕ್ಷ ಹೊಂದಕ್ಕಾಗಿನೇ ಬಂದಿದ್ದೇವೆ ಮಾಸ್ಟರ್ಸ್ ಎಲ್ಲರೂ ಕೂಡ. ಈ ಅದ್ಭುತ ಜ್ಞಾನ ನಮಗೆ ಮಾರ್ಗ ಸಿಕ್ಕಿದೆ ಅಂದ್ರೆ ನಿಮ್ಮ ತಂದೆ ತಾಯಿಗಳ ಪುಣ್ಯ, ನೀವು ಹೋದ ಜನ್ಮದಲ್ಲಿ ಮಾಡಿದಂತ ಕೆಲವೊಂದಿಷ್ಟು ಪುಣ್ಯ ಕರ್ಮಗಳಿಂದ ಇಲ್ಲಿ ಬಂದಿದ್ದೀರ ಅಷ್ಟೇ.
ಅದಕ್ಕೆ ಇದನ್ನ ಸದ್ಬಳಕೆ ಮಾಡ್ಕೊಂಡು ಮೋಕ್ಷಕ್ಕೆ ಹತ್ರ ಆಗನ್ರಿ, ಸನ್ಮಾರ್ಗದಲ್ಲಿ ನಡೆಯನ್ರಿ. ಯಾಕಂದ್ರೆ ಮೇಡಮ್ ಅವ್ರು ಹೇಳ್ದಂಗೆ ಬೆಳ್ಳಿ ಎಳೆ ನಮ್ಮ ಹತ್ರ ರೆಡಿ ಐತಿ. ಈಗ ಆ ಬೆಳ್ಳಿ ಎಳೆ ಇದ್ದದಕ್ಕ, ದಾರ ಇದ್ದದಕ್ಕ ನಾವೀಗ ಕನೆಕ್ಟ್ ಆಗಿದ್ದೇವೆ. ನಮ್ಗೆ ಒಳ್ಳೆ ಮಾಸ್ಟರ್ ಅದಾರ, ಅವಕಾಶ ಇದೆ. ಇದನ್ನ ಬಳಕೆ ಮಾಡ್ಕೊಂಡು ಎಲ್ಲರೂ ಹೋಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಯಾರಿಗೆಲ್ಲ ನಿಮ್ಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ, ಇನ್ನೂ ಮಾತಾಡಕ್ ಬರ್ತಾ ಇಲ್ಲ, ದಯವಿಟ್ಟು ಅದನ್ನ ಬೇಕಾದ್ರೆ ಬರೆದು ಹಾಕೋದ್ರ ಮುಖಾಂತರ ನಿಮ್ಮದ ಪ್ರಸಾರ ಮಾಡೋದ್ರಿಂದ ನಿಮ್ಮೆಲ್ಲರ ಮೇಲಕ್ಕೆ ತರಕ ಪ್ರಯತ್ನ ಮಾಡ್ಬೋದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇದು ಯೋಜನೆ ಸರಿ ಇದೆ ಅಂತಂದ್ರೂ ಹೇಳಿ, ಇಲ್ಲ ರಾಂಗ್ ಆಗುತ್ತೆ ಅಂತಂದ್ರೆ ಆಗುತ್ತೆ ಅಂತಂದ್ರೆ ಹೇಳಿ. ಒಟ್ಟಾರೆ ಏನ್ ಮಾಡ್ಬೇಕು, ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಆತ್ಮಜ್ಞಾನಿಗಳಬೇಕು. ಗುರುಜಿ ಹೇಳಿದಂಗೆ ನಾವೇ ಸ್ವತಃ ಕ್ಲಾಸ್ ನಡೆಸ್ತಕ್ಕಂತ ಇರಬೇಕು, ಪ್ರತಿದಿನ ಜವಾಬ್ದಾರಿ ತಗೋತಕ್ಕಂತ ಇರ್ಬೇಕು. ಮತ್ ನಾವ್ ತಗೊಳ್ಳಿಲ್ಲ ಯಾರು ತಗೊಂತಾರ್ರಿ? ಹೊರಗಡೆ ಇರೋ ಜನ ಬರೀ ಹಾಳು ಮಾಡಿರ್ತಾರೆ, ಪ್ರಾಣಿ ಹಿಂಸೆ ಮಾಡಿರ್ತಾರೆ, ಒಲೆ ಸುಲಿಗೆ, ಕೆಟ್ಟ ಅವಾಶ್ಯ ಪದಗಳು, ಎಂತೆಂತ ಕೆಟ್ಟ ಮಾತಾಡ್ತಾರ ಅಂತಂದ್ರೆ ಬರೀ ಮಾತು ಕೇಳಿರ್ ಸಾಕು ಉರ್ಲಾಕೆ ಸಾಯ್ಬೇಕು, ಅಷ್ಟು ಅಶ್ಲೀಲವಾಗಿ ಜನ ಅದಾರೆ. ಅದಕ್ಕೆ ಇದು ಸುಧಾರಣೆ ಆಗ್ಬೇಕು ಅಂತಂದ್ರೆ ನಮ್ಮಿಂದ ನಿಮ್ಮಿಂದ ಮಾತ್ರ ಸಾಧ್ಯ. ಹೊರಗಡೆ ಯಾರು ಮಾಡಲ್ಲ ಇದನ್ನ. ಎಂತೆಂತ ಯೂನಿವರ್ಸಿಟಿ, ತಾಲೂಕಿಗೆ ಒಂದು ಯೂನಿವರ್ಸಿಟಿ ಬಂದ್ರು ಏನು ಮಾಡಕ್ಕಾಗಲ್ಲ. ತಾಲೂಕಿಗೆ ಒಂದು ಅಲ್ಲ, ಊರಿಗೆ ಒಂದೊಂದು ಮಠ ಕಟ್ಟಿದ್ರು ಕೂಡ ಮಠಾಧೀಶನೇ ಪರಿಶುದ್ಧ ಆಗಿಲ್ಲ ಅಂದ್ರೆ ಜನಗಳನ್ನ ಶುದ್ಧ ಮಾಡಕ್ಕಾಗಲ್ಲ. ಅದಕ್ಕೆ ಅವೆಲ್ಲನ್ನೂ ಮೀರಿದಂತದ್ದು ಜ್ಞಾನ ಇದು, ಮೀರಿದಂತ ವೇದಿಕೆ ಇದು. ಹೌದ್ರಾ? ಅದಕ್ಕೆ ಹಂಗಂತ ನೀವು ಅಲ್ರಿ ಇಷ್ಟೆಲ್ಲಾ ಮಾಡಿದ್ರೆ ನಮ್ಗೇನು ನಾವು ದುಡಿದಂಗ ದುಡ್ಡು ಬರ್ತತ್ತ? ತಪ್ಪು ಸ್ನೇಹಿತರೆ. ಇವತ್ತು ನನ್ನ ಬೆವರಿನ ಶ್ರಮನ ಮಾತ್ರ ನಾನು ತಿನ್ಬೇಕು ಹೊರತು ಮತ್ತೊಬ್ಬರು ಬೆವರಿನ ಶ್ರಮ ತಿನ್ನಕ್ ಇಷ್ಟ ಇಲ್ಲ, ನಮಗೆ ಹಕ್ಕು ಅಲ್ಲ, ಅದು ತಿನ್ಲೂಬಾರ್ದು ಅಂತ ನನ್ನ ವಾದ. ನನ್ನ ಬೆವರಿನ ಶ್ರಮದೊಳಗನ ನಾನು ಸ್ವಲ್ಪ ತಿಂದು ಅದ್ರ ಒಂಚೂರು ಮಿಕ್ಕಿದ್ದನ್ನ ಬೇರೆಯವ್ರಿಗೆ ಕೊಡ್ತಕ್ಕಂತ ಭಾವ ಗುಣಗಳು ನಮ್ಮಲ್ಲಿ ಅಳವಡಿಕೆ ಅಂದ್ರೆ ಚೆನ್ನಾಗಂತಂದು ನನಗನ್ನಿಸ್ತಾ ಇದೆ ಸ್ನೇಹಿತರೆ. ನೋಡಿ, ಈ ತರ ಮಾತಾಡಿದ್ದು ಯಾರಿಗಾದ್ರೂ ಅನ್ಯತಾ ತಪ್ಪಾಗಿದ್ರೆ ಕ್ಷಮಿಸಿ. ಇದು ಈ ತರ ಮಾಡೋದ್ರಿಂದ ಎಲ್ಲರೂ ನಾವು ಮೇಲಿಗೆ ತರಬಹುದು ಅಂತ ನನ್ನ ಆಲೋಚನೆ, ನನ್ನ ಒಂದು ಸಲಹೆ. ಏನ್ ಅನ್ಸ್ತೀರಿ? ನಮಸ್ತೆ ಗುರುಜಿ, ಮಾತಾಡಕ್ ಅವಕಾಶ ಕೊಡೋದಕ್ಕೆ. ರೈಟ್, ಥ್ಯಾಂಕ್ ಯು. ಗುರುಜಿ, ಒಂದ್ ನಿಮಿಷ ಮಾತನಾಡ್ಬೋದಾ? ಮಾತಾಡಿ. ಓಕೆ ಮಾಸ್ಟರ್ಸ್. ಯಾರು ಕೂಡ ಯಾರಲ್ಲೂ ಒಂದು ಸಾಸಿವೆ ಕಾಳಷ್ಟುನು ಮನಸ್ಸಿಗೆ ಏನೂನು ನಾವು ತಗೊಳ್ಳೋದಿಲ್ಲ. ಯಾಕೆಂದ್ರೆ ನಾವೆಲ್ಲ ಜ್ಞಾನಿಗಳು ಮತ್ತೆ ಧ್ಯಾನಿಗಳು ಆದ್ರಿಂದ ಪ್ರತಿ ಏನೇ ಬಂದ್ರು ಎಲ್ಲಾನು ಅಕ್ಸೆಪ್ಟೆನ್ಸಿ ಮಾಡೋ ತರ ನಾವು ತಯಾರಾಗಿದ್ದೇವೆ. ನಾವು ತಯಾರಾಗಿರೋ ರೀತಿ ಹೇಗಿದೆ ಅಂತಂದ್ರೆ ನಮ್ಮ ಗುರುಗಳು ಆ ರೀತಿ ನಮ್ಮನ್ನ ತಯಾರು ಮಾಡಿದ್ದಾರೆ. ಹಾಗಾಗಿ ಮಾಸ್ಟರ್ಸ್, ಇನ್ನೊಂದು ವಿಚಾರ, ಗುರು ಕಾಣಿಕೆ ಅಂತ. ನಾವು ಎಲ್ಲೇ ಹೋದ್ರುನು, ಏನೇ ಕಲಿಬೇಕು ಅಂತ ಹೋದ್ರುನು ದುಡ್ಡಿಗಾಗಿ ಇದ್ ಮಾಡ್ತಾ ಇರ್ತಾರೆ. ದುಡ್ಡು ಕೇಳಿನೇ ನಮಗೂ ರೋಸ್ ಹೋಗ್ಬಿಟ್ಟಿರುತ್ತೆ. ಎಲ್ಗೆ ಹೋದ್ರುನು ಏನೇ ಕಲಿಬೇಕು, ಏನೇ ತಗೋಬೇಕು ಬಿಡ್ಬೇಕು ಅಂದ್ರೂ ದುಡ್ಡೇ ಕೇಳ್ತಾರಲ್ಲಪ್ಪ ಅಂತ ರೋಸ್ ಹೋಗ್ಬಿಟ್ಟಿರ್ತೀವಿ. ಅದ್ರಲ್ಲಿ ನಾನು ಒಬ್ಳುನು. ಈಗ ಇದಕ್ಕೆ ಬಂದು 10 ತಿಂಗಳು ಕಂಪ್ಲೀಟ್ ಆಗಿದೆ, ಮಹಾವತಾರ್ ಫೌಂಡೇಶನ್ ಬಂದು. ಅದಕ್ಕಿಂತ ಮುಂಚೆ ನಾನೊಂದೇನೋ ಧ್ಯಾನ ಕಲಿಬೇಕು, ಮತ್ತೊಂದು ಕಲಿಬೇಕು ಅಂತ ಹೋದಾಗ 3,000 5,000 ಈ ತರ ಎಲ್ಲ ಫೀಸ್ ಮಾಡ್ತಾ ಇದ್ರು. ಇದೇನಪ್ಪ, ಒಂದ್ ಧ್ಯಾನ ಕಲಿಯಕ್ಕಾಗಲ್ವಲ್ಲಪ್ಪ, ಎಲ್ಲಿ ಹೋಗೋದು ಅನ್ನೋದ್ ಪ್ರಶ್ನೆ ಬಂದಿತ್ತು. ಅದು ಮಿಸ್ ಆಯ್ತು ನನಗೆ. ಎಷ್ಟು ಮೈಂಡ್ಗೆ ನೊಂದ್ಕೊಂಡೆ ಅಂದ್ರೆ, ಏನಪ್ಪ ಮಿಸ್ ಆಗೋಯ್ತು, ಎಷ್ಟೊಂದು ಒಳ್ಳೆ ಒಂದು ಜ್ಞಾನ ಧ್ಯಾನ ಅಂತ. ಬಟ್ ಆದ್ರೆ ಮಿಸ್ ಆಯ್ತು ಅಂತಂದ್ರೆ ಇದು ಕಾದಿತ್ತು ನನಗೆ, ಮಹಾವತಾರ್ ಫೌಂಡೇಶನ್. ಹಾಗೆ ಇದು ಸಿಕ್ತಾಗ ನನಗೆ ಎಷ್ಟು ಖುಷಿ ಆಯ್ತು. ನಾನು ಕೂಡ ಒಂದು ಡೌಟ್ ಅಲ್ಲೇನೆ ಜಾಯ್ನ್ ಆದೆ. ಇದೇನು ಫ್ರೀ ಮೆಡಿಟೇಷನ್ ಅಂತ ನೋಡೋಣ ಅನ್ಬಿಟ್ಟು ಜಾಯ್ನ್ ಆದೆ. ನೋಡ್ತಾ 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 ನನಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಮಾಸ್ಟರ್ಸ್. ಅಷ್ಟೊಂದು ಒಂದು ಉನ್ನತವಾದ ಜ್ಞಾನ ಕೊಡುವಂತಹ ವೇದಿಕೆ. ಈಗ ನಾವೆಲ್ಲರೂ ಕೂಡ ಇಲ್ಲಿವರೆಗೂ ದೇವಸ್ಥಾನ, ಪೂಜೆ, ಜಪ, ತಪ, ಹೋಮ, ಹವನ ಇಷ್ಟೆಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಆದ್ರೆ ಏನು ಒಂದು ಫಲ ಸಿಕ್ಕಿರೋದಿಲ್ಲ. ಅನ್ಸ್ಯಾಟಿಸ್ಫ್ಯಾಕ್ಷನ್, ಯಾವುದೇ ಒಂದು ತೃಪ್ತಿಕರದಾಯಕವಾದ ಯಾವುದು ಸಿಕ್ಕಿರೋದಿಲ್ಲ. ಆದ್ರೆ ಅಷ್ಟೆಲ್ಲಾ ದಾಟ್ಕೊಂಡು ಕೊನೆ ಹಂತದಲ್ಲಿ ನಮ್ಗೆ ಇದು ಸಿಕ್ಕಿದೆ ಅಂತಂದ್ರೆ, ನಮ್ಮ ಸಣ್ಣೇಗೌಡ್ರು ಹೇಳಿದ ರೀತಿ ನಾವು 7 ಜನ್ಮದ ಒಂದು ಪುಣ್ಯ ಮಾಡಿರೋದ್ರಿಂದಲೇ ನಾವಿದಕ್ಕೆ ಬರೋಕ್ ಸಾಧ್ಯ. ಸುಮ್ನೆ ಎಲ್ರಿಗೂ ಇದು ಸಿಗೋದಿಲ್ಲ. ನಮಗ್ ಸಿಕ್ಕಿದೆ ಅಂದ್ರೆ ನಾವು ನಿಜವಾಗ್ಲೂ ಅದೃಷ್ಟವಂತರು. ಆ ದೇವರು, ಆ ಪರಮಾತ್ಮ ನಮ್ಗೆ ಆಶೀರ್ವಾದ ಮಾಡಿ ಕೊಟ್ಟಂತಹ ಒಂದು ಏನು ಅದೃಷ್ಟ ಅಂತಾನೆ ಹೇಳ್ಬೋದು. ಹಾಗಾಗಿ ಗುರು ಕಾಣಿಕೆ ಅಂತ ಎಲ್ಗೆ ಹೋದ್ರು ನಮ್ಗೆ ತಗೊಳ್ತಾರೆ. ಬಟ್ ಆದ್ರೆ ಈ ವೇದಿಕೆಯಲ್ಲಿ ಗುರು ಕಾಣಿಕೆ ನೀವು ಅಷ್ಟು ಕೊಡಿ, ಇಷ್ಟು ಕೊಡಿ, ಇಷ್ಟೆಲ್ಲ ನಾವು ಕಳಿಸ್ತಾ ಇದೀವಿ. ಬರೇ ಜ್ಞಾನ ಅಲ್ಲ, ಸಮಗ್ರ ಜೀವನ ಶೈಲಿ, ಮನೆಮದ್ದುಗಳು, ಮುದ್ರಾ, ಒಂದಲ್ಲ ಎರಡಲ್ಲ, ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರ ಇದಾವೆ. ಇದಕ್ಕೆಲ್ಲ ನಾವು ದುಡ್ಡು ಕೇಳ್ತಾನೆ ಇಲ್ಲ ನಮ್ ಗುರೂಜಿ. ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಕೊಡಿ, ಗುರು ಕಾಣಿಕೆ ಕೊಡಿ ಅಂತನೂ ಅವ್ರ ಬಾಯಿಂದ ಬರ್ತಾ ಇಲ್ಲ. ನಾವಿಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದ್ನ ನಾವೆಲ್ಲನೂ ಸೇರಿ ಗುರು ಕಾಣಿಕೆ ಅಂತಂದ್ರೆ ನಾವೇನು ಇಲ್ಲಿವರೆಗೂ ನಮ್ಮ ಗುರುಗಳು ಕೊಡ್ತಾ ಇದ್ದಾರೆ, ನಾವು ಅದನ್ನ ತಿಳ್ಕೊಂಡು 10 ಜನಕ್ಕೆ ಹಂಚೋದು.
ಅದೇ ಗುರು ಕಾಣಿಕೆ ಅಂತ ಅವ್ರು ಪದೇ ಪದೇ ಅರ್ಥ ಮಾಡಿಸ್ತಾ ಇರ್ತಾರೆ. ಬಟ್ ಆದ್ರೆ ಯಾಕೋ ನಮ್ಗೆ ಅರ್ಥ ಆಗ್ತಾ ಇಲ್ವೇನೋ ಅಂತ ಎಲ್ಲೋ ಭಾಸ ಆಗುತ್ತೆ. ಈಗ ನಾನು ಒಂದು ವಿಡಿಯೋ ಎಡಿಟ್ ಮಾಡ್ತೀನಿ ಅಂತಂದ್ರೆ ನಾನು ಅದಕ್ಕೆ ಅರ್ಧ ಗಂಟೆನೆ ತಗೊಂಡಿರ್ತೀನಿ. ನಾನು ಅದನ್ನ ಗ್ರೂಪ್ ಹಾಕ್ತೀನಿ ಅಂತಂದ್ರೆ ನೀವೆಲ್ಲರೂ ಖುಷಿ ಪಡ್ಬೇಕು, ಇನ್ನೂ ಹೆಚ್ಚಿನದಾಗಿ ತಿಳ್ಕೊಬೇಕು, ಎಲ್ರಿಗೂ ತಿಳಿಸ್ಬೇಕು ಅನ್ನೋವಂಥದ್ದು ಉದ್ದೇಶ ಆಗಿರುತ್ತೆ. ಬಟ್ ಆದ್ರೆ ಮಾಸ್ಟರ್ಸ್ ನಿಮ್ ಕಡೆಯಿಂದ ಒಂದು ಲೈಕ್, ಒಂದು ರೆಸ್ಪಾನ್ಸ್ ಅಂತ ಬರ್ಲಿಲ್ಲ ಅಂದ್ರೆ ಛೇ ಮಾಸ್ಟರ್ಸ್ಗೆ ತುಂಬಾ ಬೇಜಾರಾಗ್ತಾ ಇದೆಯೇನೋ, ನಾನು ಇದು ಹಾಕ್ಬಾರ್ದೇನೋ ಅನ್ನೋಂತಹ ಗೊಂದಲ ನನ್ನಲ್ಲಿ ಸ್ಟಾರ್ಟ್ ಆದಾಗ ನಾನು ಅದನ್ನ ಸ್ಟಾಪ್ ಮಾಡ್ಬೇಕೇನೋ ಅಂತ ಅನ್ಸುತ್ತೆ. ಹಾಗಾಗಿ ಮಾಸ್ಟರ್ಸ್ ಇವತ್ತು ಯಾವಾಗವಾಗ ನಮ್ಮ ಗುರುಗಳಿಂದ ಬರ್ತಾ ಇರುತ್ತೆ, ಒಂಥರ ಬೇಸರ ಪ್ರತಿಕ್ರಿಯೆ ಬರ್ತಾ ಇರುತ್ತೆ. ಆ ಪ್ರತಿಕ್ರಿಯೆ ನಾವ್ ಯಾರು ತೋರಿಸ್ಬಾರ್ದು. ದಯವಿಟ್ಟು ಮಾಸ್ಟರ್ಸ್ ಕೈ ಮುಗಿದು ಕೇಳ್ಕೊಳ್ತೀವಿ. ಪರಮಾತ್ಮನ ಸ್ವರೂಪದಲ್ಲೇ ನಾನ್ ನೋಡ್ತಾ ಇದ್ದೀನಿ ಇಲ್ಲಿವರೆಗೂ. ನಾನು ಎಲ್ಲೇ ಹೋಗಿ ದೇವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡೋದ್ರು ಎಲ್ಲೂ ಇಲ್ಲ. ನಮ್ ಕಣ್ಮುಂದೆನೆ ಇವತ್ತಿನ ದಿನ ನಮ್ ಮುಂದೆ ಇದ್ದಾರೆ ಅಂದ್ರೆ ಒನ್ ಅಂಡ್ ಒನ್ಲಿ ನಮ್ಮ ರಂಗನಾಥ್ ಗುರುಗಳು, ಲಕ್ಷ್ಮೀ ರಂಗನಾಥ್ ಗುರುಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ದಯವಿಟ್ಟು ಇನ್ಮೇಲಾದ್ರೂ ಈ ತರ ಬೇಸರ ನಾವ್ ಯಾರು ತರಿಸೋದಿಲ್ಲ ಅಂತ ಹೇಳ್ತಾ, ಮುಂದಿನ ಸಮಗ್ರ ಜೀವನ ಭಾಗದಲ್ಲಿ ನಮ್ಮ ರಂಗನಾಥ್ ಗುರುಗಳು ನಮ್ಗೆಲ್ರಿಗೂ ಜ್ಞಾನ ಹಂಚೋದಕ್ಕೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಸ್ವಾಗತ ಗುರುಗಳೇ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಮೇಡಮ್, ವಿಜಯಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು. ಲಕ್ಷ್ಮೀಕಾಂತ ಮೇಡಮ್ ಮಾತಾಡಿ. ಸರ್, ನಂದು ವಿಡಿಯೋ ಹೋಗಿದೆ ಇವತ್ತಿಂದ. ಕ್ಯಾಮರಾ ಆನ್ ಆಗ್ತಿಲ್ಲ, ಬೆಳಗ್ಗೆಯಿಂದ 4:30 ಆನ್ ಆಗ್ತಿಲ್ಲ. ಅದಕ್ಕೆ ಹಂಗೆ ಇದರಲ್ಲಿ ಮಾತಾಡ್ತೀನಿ. ಈಗ ನಮ್ಮ ಆತ್ಮ ಬಂಧುಗಳೇ ಯಾರ್ಯಾರಿದ್ದೀರಾ? ಸುಮಾರು 66 ಜನ ಇದೀವಿ. ಕರೆಕ್ಟ್. ಈಗ ಏನ್ ಸಣ್ಣೇಗೌಡ್ರು ಹೇಳಿರೋದಿರ್ಬೋದು, ನಮ್ಮ ಅಶ್ವಿನಿ ಹೇಳಿದಿರ್ಬೋದು, ಇದು ನಮ್ಮ ರಂಗನಾಥ್ ಗುರುಗಳ ಒಂದು ಕಾಳಜಿ ಅಂತ ಅನ್ಕೊಳ್ಳೋಣ. ನಾನು ರಾಯಚೂರಲ್ಲಿ ನೋಡ್ದಾಗೆ ನಾನ್ ಸ್ವಲ್ಪ ಅಬ್ಸರ್ವ್ ಮಾಡೋದು ಜಾಸ್ತಿ, ಎಲ್ಲಾರ್ನು ಇಂಡಿವಿಜುವಲ್ ಆಗಿ. ನನ್ಗೆ ಕಂಡು ಬಂದಿದ್ದು ಏನು ಅಂದ್ರೆ, ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ನನಗೆ ಕೊಟ್ಟಂತ ಒಂದು ಜವಾಬ್ದಾರಿ. ನಾನು ಏನಪ್ಪಾ ಇಷ್ಟೆಲ್ಲ ದುಡ್ಡು ಖರ್ಚಾಗುತ್ತೆ, ಹೆಂಗೆ ಮ್ಯಾನೇಜ್ ಮಾಡೋದು, ಇದು ನಿಜವಾಗ್ಲು ಅಂದ್ರೆ ಇತ್ತು ನನಗೆ ಆ ಒಂದು ಹೋಪ್ ಇತ್ತು. ಆದ್ರೂ ಮನಸ್ಸಿನಲ್ಲಿ ಒಂದು ಇದಿತ್ತು, ಇಷ್ಟೊಂದು ಖರ್ಚು ಹೆಂಗ್ ಮಾಡ್ತಾರೆ ಇವ್ರು. ನನ್ಗೆ ಅವರು ಊಟದ್ದಾಗ್ಲಿ ಇನ್ನೊಂದಾಗ್ಲಿ ವಹಿಸಿ ಕೊಟ್ಟಾಗ ನಾನು ನೇರವಾಗಿ ಅವ್ರನ್ನ ಮತ್ತೆ ರಂಗನಾಥ್ ಗುರುಜಿ ಅವ್ರಿಗೆ ನಾನು ಸಂಪರ್ಕ ಬೆಳೆಸಿದ್ದೆ. ನಾನು ಮಾತಾಡಿ ಆದ್ಮೇಲೆ ಏನೇ ಆದ್ರೂ ಯಾರು ಕಾರಣಕರ್ತರೋ ಅವ್ರದ್ದು ಒಂದು ಸಂತೋಷದಿಂದ ಒಪ್ಪಿಕೊಂಡಾಗ ನಮಗೂ ಇದಾಗುತ್ತೆ. ಉದಾಹರಣೆಗೆ ಊಟದ ಬಗ್ಗೆ ಹೇಳುವಾಗ ಅಷ್ಟು ಜನ, ನಾವು ಒಂದು 500 ಜನ ಅಂತ ಅನ್ಕೊಂಡು 500 ಜನ, ಕೊನೆಗೆ 300 ಅನ್ಕೊಂಡು ನಮ್ಗೊಂದು 250 ಜನ ಬಂದ್ರು. ಕೊನೆಯಲ್ಲಿ ಅದು ತೀರ್ಮಾನ ಆಗುವಾಗ ಅವ್ರು ಅಡ್ವಾನ್ಸು ಕಳಿಸ್ಬಿಟ್ರು. ಕೊನೆಯಲ್ಲಿ ತೀರ್ಮಾನ ಆಗುವಾಗ ನನಗೆ ಮತ್ತೆ ಅಡಿಗೆಯವ್ರಿಗೆ ಮಿಕ್ಕಿದ್ದೆಲ್ಲ ಅಲ್ಲೇ ಸೆಟಲ್ ಮಾಡಿ ಬಂದಿದ್ದು. ಇವನು ಮಾತ್ರ, ಅಡಿಗೆಯವ್ರು ಮಾತ್ರ, ನಾನ್ ನಾಳೆ ಮಾಡ್ತೀನಿ ಮೇಡಮ್, ಎಲ್ಲ ಹೊರಟೋಗಿದ್ದಾರೆ, ನಾನು ಹೊರಡ್ತಾ ಇದ್ದೀನಿ ಮನೆಗೆ, 6 ಗಂಟೆ ಆಯ್ತು ಅಂತ ಹೇಳಿ ಹೋದ್ರು. ಮಾರನೇ ದಿನ ಅವನು ಬಿಲ್ ಕಳಿಸಿದ್ದ ಇಷ್ಟು ಅಂತ ಹೇಳಿ. ನಾನು ಏನಪ್ಪಾ ಇಷ್ಟು ಅಂದೆ. ನನಗೂ ಅವನಿಗೆ ಸ್ವಲ್ಪ ಮಾತುಕತೆ ಆಯ್ತು. ನಾನು ಅದನ್ನೇನು ನಾನು ಗುರುಜಿ ಅವ್ರಿಗೆ ಹೇಳಿರ್ಲಿಲ್ಲ. ಆಮೇಲೆ ನಾನೇನ್ ಮಾಡ್ದೆ, ಸರ್ ಇಷ್ಟು ಕಳಿಸಿ ಅಂದೆ. ಅವರು ನನಗಿಷ್ಟು ಕಮ್ಮಿ ಮಾಡ್ಸಿ, ಇಷ್ಟು ಜನ ಬರ್ಲಿಲ್ಲ, ಒಂದು ಮಾತು ಮಾತಾಡ್ಲಿಲ್ಲ ನಮ್ ರಂಗನಾಥ್ ಗುರುಜಿ ಅವರು. ನಾವ್ ಏನ್ ಹೇಳಿದ್ವೋ ಅದನ್ನ ಅವರು ಕಳಿಸ್ಬಿಟ್ರು ಅವ್ರು ಇಮ್ಮಿಡಿಯೇಟ್ ಆಗಿ. ಬೇರೆಯವ್ರಾಗಿದ್ರೆ ನಾಳೆ ನೋಡೋಣ, ನಾಡಿದ್ ನೋಡೋಣ, ಇದು ಜಾಸ್ತಿ ಆಯ್ತು ಅದು ಕಮ್ಮಿ ಆಯ್ತು ಅಂತಾರೆ. ಇದು ನಮ್ಮ ಅದೃಷ್ಟ ನಿಜವಾಗ್ಲು. ಇಂಥ ಕಡೆ ಸೇವೆ ಮಾಡ್ಬೇಕು. ನಮ್ಗೆ ಏನ್ ಗೊತ್ತಿದ್ಯೋ ಗೊತ್ತಿಲ್ವೋ, ನಮಗ್ ಗೊತ್ತಿರೋದನ್ನೇ ಮಾಡೋಣ. ಒಬ್ಬೊಬ್ರು ಒಂದೊಂದ್ ಫೀಲ್ಡ್ ಅಲ್ಲಿ, ಮಧುರ ಅವರು ಮನೆ ಮದ್ದು ಇರ್ಬೋದು, ಅಶ್ವಿನಿ ಅವರು ಎಡಿಟಿಂಗು, ವಿಡಿಯೋ, ಅದೆಲ್ಲ ನಿಜವಾಗ್ಲೂ ಒಬ್ಬೊಬ್ರು ಗುಣಗಳನ್ನ, ಅವರ ಒಂದು ಇದನ್ನ ನೋಡ್ತಾ ಇದ್ರೆ ಆಶ್ಚರ್ಯ ಆಗ್ತದೆ. ಸೊ ನಮಗೆ ಏನು ಗೊತ್ತಿದ್ಯೋ ಆ ಸೇವೆನ ಗುರುಗಳಿಗೆ ನಾವು ಅರ್ಪಿಸೋಣ. ಯಾಕಂದ್ರೆ ಇವತ್ತು ನಾನು ಬೇರೆ ಬೇರೆ ಚಾನಲ್ ಅಲ್ಲಿ ದುಡ್ಡು ಕೊಟ್ಟು ಸೇರ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಿದೀನಿ. ಈಗ್ಲೂ ಕೆಲವು ಎಕ್ಸ್ಟ್ರಾ ಇನ್ನೇನಾದ್ರೂ ಸಿಗುತ್ತಾ ಅಂತೇಳಿ ಈಗ್ಲೂ ನಾನು ಕೆಲವು ಚಾನಲ್ ಪೇ ಮಾಡಿ ಮಾಡ್ತಿದ್ದೀನಿ. ಆದ್ರೆ ಇಲ್ಲಿ ಆರೋಗ್ಯ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಫ್ರೀ ಮೆಡಿಸಿನ್ಸ್ ಇರ್ಬೋದು, ನಮಗೆ ವೈಯಕ್ತಿಕವಾಗಿ ಅವರಿಗೆ ಫೋನ್ ಮಾಡಿದಾಗ ಅವರು ಕೊಡುವಂತ ನಾಲೆಡ್ಜ್ ಇರ್ಬೋದು, ರಂಗನಾಥ್ ಗುರುಜಿ ಅವ್ರು ಇರ್ಬೋದು, ನಮ್ಮ ನಾಗರಾಜ್ ಗುರುಜಿಗಳು ಇರ್ಬೋದು, ಅದ್ಭುತ. ಈ ಚಾನ್ಸ್ ನಮಗೆ ಎಲ್ಲೂ ಸಿಕ್ಕಲ್ಲ, ಇಂಥ ಫ್ರೀ ವೇದಿಕೆ ನಮಗೆ ಎಲ್ಲೂ ಸಿಕ್ಕಲ್ಲ. ಇಷ್ಟು ತಾಳ್ಮೆಯಿಂದ ನಾನು ಒಂದು ಚಾನಲ್ ಅಲ್ಲಿ ಸೇರ್ಕೊಂಡಾಗ ಅವ್ರೇನಂದ್ರು ಗೊತ್ತಾ, ಏನ್ರಿ ಕೆಲವ್ರಿಗೆಲ್ಲ ಅಂತ ಇದ್ದಿದ್ದು 3 ನಿಮಿಷ 1 ನಿಮಿಷ ಲೇಟ್ ಆದ್ರೂ ವಿಡಿಯೋ ಇಂದ ತೆಗೆದು ಬಿಡೋರು. ಅವರು ಚಾನಲ್ ಇಂದಾನೇ ಅವ್ರನ್ನ ಸೇರಿಸ್ತಾ ಇರ್ಲಿಲ್ಲ. ನಾವು ಸೇರಿದಾಗ 42 ಜನ ಇದ್ದವರು ಕೊನೆಗೆ 20 ಜನ ಆಯ್ತು. ಅಂದ್ರೆ 1 ನಿಮಿಷ ಲೇಟ್ ಆದ್ರೂ ಪೇ ಮಾಡಿನೋ
ತೆಗ್ದಾಕೋರು. ಆದ್ರಿಂದ ಆತ್ಮ ಬಂಧುಗಳೇ, ಇದು ಒಂದು ನಮಗೆ ಸಿಕ್ಕಿರುವಂತ ಸುಸಂದರ್ಭ. ನಮಗೆ ಗೊತ್ತಿರೋಷ್ಟು ನಾವು ಸೇವೆ ಮಾಡೋಣ. ಏನು ಒಂದು ಏನು ಈಗ ಅಶ್ವಿನಿ ಮಾಡ್ತಾ ಇರೋಂತ ಕೆಲ್ಸನ ಇನ್ನೊಬ್ರು ವಹಿಸ್ಕೊಳ್ಳೋದು. ನಮ್ ರಾಜು ಅವ್ರು ಮಾಡ್ತಿದ್ರು, ಸಣ್ಣೇಗೌಡ್ರು ನೋಡಿ ರಾಯಚೂರಿಗೆ ಬಂದು ಇದನ್ನ ಎಷ್ಟ್ ಚೆನ್ನಾಗಿ ಅವರು ಆಯೋಜನೆ ಮಾಡಿ ಎಲ್ಲ ಮಾಡಿದ್ರು, ಆಂಕರಿಂಗ್ ಮಾಡಿದ್ರು. ನಮ್ ಕೈಯಲ್ಲಿ ಏನಾಗುತ್ತೋ ಆ ಸೇವೆಯನ್ನ ನಾವು ಮಾಡೋಣ. ಇದು ದೊಡ್ಡದು, ಇದು ಚಿಕ್ಕದು ಅಂತಲ್ಲ. ಯಾಕಂದ್ರೆ ಎಲ್ಲರೂ ಆ ಚಾನೆಲ್ಗಳಲ್ಲಿ ಇರ್ತೀವಿ ಬೆಳಗ್ಗೆ ಹೊತ್ತು. ಆ ಬೆಳಿಗ್ಗೆ ನಮ್ಗೆ ಸಿಕ್ಕಿರೋಂತ 1 ಗಂಟೆ 2 ಗಂಟೆ ಆಗಿರ್ಬೋದು, ಸಣ್ಣ ಸೇವೆಯನ್ನ ಮಾಡ್ತಾ ನಾವು ಧೈರ್ಯವಾಗಿ ಮುಂದೆ ಬಂದ್ರೆ ಖಂಡಿತ ಈ ಚಾನೆಲ್ ನ ನಾವು 365 ದಿನಾನು ಮುಂದುವರಿಸ್ಕೊಂಡು ಹೋಗ್ತೀವಿ. ಆ ಒಂದು ಆತ್ಮವಿಶ್ವಾಸನ, ಆ ಒಂದು ನಂಬಿಕೆನ, ಆ ಒಂದು ಧೈರ್ಯವನ್ನ ನಾವು ಗುರೂಜಿಗಳಿಗೆ ಕೊಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.